ನಮಸ್ತೆ ಎಲ್ಲರಿಗೂ 11:30 ಸೆಷನ್ಗೆ ಸ್ವಾಗತ. ನಾವು ಇವತ್ತು ರಿವಿಷನ್ ಸೆಷನ್ ಅನ್ನ ತಗೊಳ್ಳೋಣ. ಒಂದಿಷ್ಟು ಮರ್ಮ ತರಗತಿಯಲ್ಲಿ ಕಲ್ತಿರೋದನ್ನ ರಿವಿಷನ್ ಮಾಡೋಣ. ಮತ್ತೆ ಅಕ್ಯುಪ್ರೆಷರ್, ಸೀಡ್ ಥೆರಪಿ, ಕಲರ್ ಥೆರಪಿ ರಿವಿಷನ್ ಸೆಷನ್ ಇರುತ್ತೆ. ಮತ್ತೆ ಇವತ್ತು ಮರ್ಮದಲ್ಲಿ ನೀವು ಕಲ್ತಿದ್ದೀರಲ್ವಾ, ತಿಲಾರ್ಥ 1, ತಿಲಾರ್ಥ 2, ಬ್ರಹ್ಮ 1, ಬ್ರಹ್ಮ 2 ಮತ್ತು ಅಧಿಪತಿ ಮರ್ಮ. ಅದರಲ್ಲಿ ನಿಮ್ಗೆ ಡೌಟ್ ಇತ್ತು ಅಂದ್ರೆ ಆರಾಮಾಗಿ ಕೇಳ್ಬೋದು. ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಡೌಟ್ ಯಾವ ರೀತಿ ಅಪ್ಪ? ಪ್ರೆಸ್ ಮಾಡೋದಾಗಿರ್ಬೋದು, ಅಥವಾ ಟ್ರಿಗರ್ ಮಾಡೋದಾಗಿರ್ಬೋದು, ಅಥವಾ ಈ ಸಿಂಪ್ಟಮ್ಸ್ ಅಧಿಪತಿಗೆ ಬರುತ್ತಾ, ಬ್ರಹ್ಮಕ್ಕ ಬರುತ್ತಾ, ಈ ರಿಲೇಟೆಡ್. ಅಥವಾ ಏನಾದ್ರೂ ಟ್ರೀಟ್ಮೆಂಟ್ ಮಾಡಿರ್ತೀರಲ್ವಾ ನೀವು, ಅಧಿಪತಿ ಮರ್ಮನೋ ಬ್ರಹ್ಮ ಮರ್ಮನೋ ಬೇರೆ ಬೇರೆ ಮರ್ಮಗಳನ್ನ ಪ್ರಾಕ್ಟೀಸ್ ಮಾಡಿರ್ತೀರಾ. ಪ್ರಾಕ್ಟೀಸ್ ಮಾಡಿದ ನಂತರ ಒಂದು ಸಿಂಪ್ಟಮ್ಸ್ ವಾಸಿಯಾಗಿರುತ್ತೆ, ಇನ್ನೊಂದು ಸಿಂಪ್ಟಮ್ಸ್ ಹಂಗೆ ಇರುತ್ತೆ, ಅಥವಾ ಸಂಪೂರ್ಣ ವಾಸಿಯಾಗಿರುತ್ತೆ. ಅದನ್ನ ನಮಗೆ ಹೇಳೋದ್ರಿಂದ ನೀವು ಇನ್ನು ಬೇರೆ ಬೇರೆದನ್ನ ಕಲಿತೀರಿ. ಮತ್ತೆ ಇನ್ನೊಂದು ಏನಾದ್ರು ಎಕ್ಸ್ಟ್ರಾ ಏನಾದ್ರು ಆಡ್ ಮಾಡಬೇಕಾ ಅದನ್ನ ನೋಡ್ಬಿಟ್ಟು ನಿಮಗೆ ಆಡ್ ಮಾಡಿ ಬೇರೆ ಮರ್ಮವನ್ನ ಕೊಡ್ತೀನಿ. ಸರಿನಾ? ಮರ್ಮ ತರಗತಿಯನ್ನು ಅದ್ಭುತವಾಗಿ ಕಲಿತಾ ಇದ್ದೀರಿ. ಸ್ಲೋ ಆಗಿ ಹೇಳ್ತಾ ಹೋಗ್ತಾ ಇದ್ದೀವಿ. ಯಾಕೆ ನಿಮಗೆ ಒಂದು ತರಗತಿಯಲ್ಲಿ ಒಂದೇ ಮರ್ಮವನ್ನ 1.5 hour ಹೇಳ್ತಾ ಇದೀವಪ್ಪ ಅಂತಂದ್ರೆ ಅದರ ತಳ ಬುಡ ಎಲ್ಲ ಗೊತ್ತಾಗಬೇಕು. ಈಗ ಅಧಿಪತಿ ಮರ್ಮವನ್ನ ಮೊನ್ನೆ ತರಗತಿಯಲ್ಲಿ ಕಲ್ತ್ರಿ. ಯಾಕೆ ಅಧಿಪತಿ? ಅಧಿಪತಿ ಬಿಟ್ರೆ ಬೇರೆ ನೇಮ್ ಏನಿದೆ? ಮತ್ತೆ ಅಲ್ಲಿ ಅಕ್ಯುಪಂಕ್ಚರ್ ಪಾಯಿಂಟ್ ಏನು? ಅಕ್ಯುಪಂಕ್ಚರ್ ಪಾಯಿಂಟ್ ಏನ್ ವರ್ಕ್ ಮಾಡುತ್ತೆ? ಕೆಲವೊಂದು ಮರ್ಮ ಪಾಯಿಂಟ್, ಅಕ್ಯುಪಂಕ್ಚರ್ ಪಾಯಿಂಟ್ ಸೇಮ್ ಲೊಕೇಶನ್ ಇರುತ್ತೆ. ಹಾಗಾಗಿ ಇಲ್ಲಿ ಮರ್ಮ ಒಂದೇ ಕಲಿಯಲ್ಲ, ನೀವು ಅಕ್ಯುಪಂಕ್ಚರ್ ಅನ್ನು ಕಲಿತೀರಾ. ಅಕ್ಯುಪ್ರೆಷರ್ ಪಾಯಿಂಟ್ ಗಳನ್ನ ಕಲಿತೀರಿ. ಕೆಲವೊಂದು ಅಕ್ಯುಪ್ರೆಷರ್ ಪಾಯಿಂಟ್ ಗಳು ಮರ್ಮದಲ್ಲಿ ಕಂಡು ಬರ್ತವೆ, ನಿಯರ್ ಬೈ ಕಂಡು ಬರ್ತವೆ, ಅಥವಾ ಅದೇ ಭಾಗದಲ್ಲಿ ಕಂಡು ಬರ್ತವೆ. ಹಾಗಾಗಿ ಪ್ರತಿಯೊಂದನ್ನು ಕಲಿತಾ ಹೋಗ್ತೀರಿ. ಇಲ್ಲ ಸರ್, ನನಗೆ ಬ್ರಹ್ಮ ವರ್ಮ ಮೇಲೆ ಗೊತ್ತಾಗ್ತಾ ಇಲ್ಲ, ಅಧಿಪತಿ ಗೊತ್ತಾಗ್ತಾ ಇಲ್ಲ. ಜಸ್ಟ್ ನೀವು ಗೂಗಲ್ ಅಲ್ಲಿ GB22 ಅಂತ, GB ಗವರ್ನಿಂಗ್ ವಿಸಲ್ 22 ಅಂತ ಗೂಗಲ್ ಮಾಡಿದ್ರೆ ಅಲ್ಲಿ ಅಧಿಪತಿ ಮರ್ಮ ಲೊಕೇಟ್ ಆಗುತ್ತೆ. ಜಸ್ಟ್ ಒಂದು ಟ್ರಿಗರ್ ಮಾಡಿದ್ರೆ ಅಧಿಪತಿ ಮರ್ಮ ಆಕ್ಟಿವ್ ಆಗುತ್ತೆ. ನಿಮ್ಗೆ ಹೇಳ್ತಾ ಇದ್ದೆ, ಅಧಿಪತಿ ಮರ್ಮವನ್ನ ನಿಮ್ಮ ದೇಹದ ಕೋಲ್ಡ್ ಅನ್ನ ಕಡಿಮೆ ಮಾಡ್ಲಿಕ್ಕೆ, ನಿಮ್ಮ ದೇಹದಲ್ಲಿ ಯಾಂಗ್ ಡಿಫಿಷಿಯನ್ಸಿ, ಯಾಂಗ್ ಕಡಿಮೆ ಆಗಿತ್ತು ಅಂದ್ರೆ ಮಾಡಿ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳಿದ್ದೆ. ಮಾಡಿರ್ತೀರ, ಅನುಭವಗಳ ಹೇಳ್ಬೋದು, ಸರ್ ನಾನು ಈ ತರ ಮಾಡಿದೆ, ಈ ತರ ಆಯ್ತು, ಅಥವಾ ಮರ್ಮ ಮಾಡಿದ ನಂತರ ಏನೋ ಒಂಥರ ಆಗ್ತಾ ಇದೆ, ಅದಕ್ಕೆ ಏನಾದ್ರು ಪರಿಹಾರ ಇದೆ ಅಂತ ಹೇಳೋದ್ರಿಂದ ನಾನು ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಸರಿನಾ? ಎಸ್. ಮೊದಲ ವ್ಯಕ್ತಿ. ಮತ್ತೆ ಎಲ್ಲರಿಗೂ ಬಸವ ಜಯಂತಿಯ ಹಬ್ಬದ ಶುಭಾಶಯಗಳು. ನಿಖಿತಾ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾ ತುಂಬಾ ದಿವಸದಿಂದ ನಿಮ್ ಹತ್ರ ಮಾತಾಡ್ಬೇಕು ಅನ್ಕೋತಾ ಇದ್ದೆ, ಆಗ್ತಾನೆ ಇರ್ಲಿಲ್ಲ. ಅಂದ್ರೆ ನಿಮ್ ಜೊತೆ ಆನ್ಲೈನ್ ಕನ್ಸಲ್ಟೇಷನ್ ಎಲ್ಲ ತಗೋತಾ ಇದ್ದೆ. ಅಂದ್ರೆ ನನ್ ಮಗಳಿಗೆ ಇವಳಿಗೆ ಸುಮಾರು ಸರಿ ಜ್ವರ ಬಂದಾಗ ಅದಕ್ಕೆಲ್ಲ ನಾನ್ ಇನ್ನೆಲ್ಲ ನಮ್ಮ ಅಮ್ಮಂಗೆ ಸಿವಿಯರ್ ಬ್ಯಾಕ್ ಪೇನ್ ಮತ್ತೆ ಕಾಲ್ ನೋವು. ಅಂದ್ರೆ ಒಂದ್ ಹೆಜ್ಜೆನೂ ಅವ್ರ ಹತ್ರ ಕಿತ್ತಿಡಕ್ಕೆ ಆಗ್ತಾ ಇಲ್ಲ, ಅಷ್ಟು ನೋವಿದೆ. ಮತ್ತೆ ಎಡಕಾಲಿಂದ ಬಲಕಾಲು, ಬಲಕಾಲಿಂದ ಎಡಕಾಲು ಆ ಕಡೆ ಓಡಾಡ್ತಾ ಇರತ್ತೆ. ಸೊಂಟದಿಂದ ಸ್ವಲ್ಪ ಕೆಳಗ್ ಬರುತ್ತೆ, ಆನಂತರ ಮಂಡಿಗ್ ಬರುತ್ತೆ, ಆನಂತರ ಕಾಫ್ ಮಸಲ್ಲು ಆ ತರ, ಮತ್ತೆ ಬೆರಳುವರೆಗೂ ಬರುತ್ತೆ. ಅದು ಓಡಾಡ್ತಾ ಇರತ್ತೆ. ಅದಕ್ಕೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನೀವು ಕಲರ್ ಹೇಳಿದ್ರಿ, ಕಲರ್ ಹಾಕ್ತಾ ಇದ್ದೆ. ಇವಾಗ ಆ ಪೇನ್ ಓಡಾಡ್ತಾ ಇದೆಯಪ್ಪ ಅಂದ್ರೆ ಎನಿ ಈಟ್ ರಿಲೇಟೆಡ್ ಸಿಂಪ್ಟಮ್ಸ್ ಇದಾವಮ್ಮ? ಹೀಟ್ ಅಂದ್ರೆ ಅವರಿಗೆ IBS ಇದೆ, ಅಂದ್ರೆ ಪೂರ್ತಿ ಕಡಿಮೆ ಆಗಿಲ್ಲ ಇನ್ನು. ಸ್ವಲ್ಪ ಇದೆ, ಅಂದ್ರೆ ದಿವ್ಸಕ್ಕೊಂದ್ 3-4 ಸಲ ಹೋಗ್ತಾರೆ ಇವಾಗ್ಲೂನು. ಮತ್ತೆ ಮತ್ತೆ ಏನು ಇಲ್ಲ, ಅವ್ರಿಗೆ ಥೈರಾಯ್ಡ್ ಇತ್ತು. ಥೈರಾಯ್ಡ್ ಇದ್ದು ತುಂಬಾ ವೀಕ್ ಆಗಿದ್ರು 1.5 ವರ್ಷದ ಹಿಂದೆ. ಆ ಥೈರಾಯ್ಡ್ ಮಾತ್ರ ತಗೋತಾ ಇರೋದ್ರಿಂದ ಈಗ ತುಂಬಾ ದಪ್ಪ ಆಗಿದ್ದಾರೆ. ಅವರಿಗೆ ಉಸಿರಾಡಕ್ಕೂ ಆಗಲ್ಲ, ಒಂಥರ ಹಿಂಗೆ ಉಸಿರು ಬಿಡ್ತಾರೆ, ಅಷ್ಟೊಂದು ವೀಕ್ನೆಸ್ ಇದೆ ಅವರಿಗೆ. ಮತ್ತೆ ತುಂಬಾ ವೀಕ್ನೆಸ್, ಅವ್ರ ಹತ್ರ ಓಡಾಡಕ್ ಆಗಲ್ಲ, ತುಂಬಾ ಭಯ.
ಆತರ ಓಕೆ. ಎಲ್ಲ ಯಾವ್ದಾದ್ರು ಮರ್ಮ ಟ್ರೈ ಮಾಡಿದಿರಾ? ಇಲ್ಲ, ನಾನ್ ಮರ್ಮ ಕ್ಲಾಸಿಗೆ ಜಾಯಿನ್ ಆಗಿಲ್ಲ ಸರ್. ಜಾಯಿನ್ ಆಗಿಲ್ಲ ಅಂದ್ರೆ 1, 2, 3 ತರಗತಿ ಫ್ರೀ ಹಾ. ಆಗೇ ಇದಾವಲ್ವಾ? ಫ್ರೀ ಅಲ್ಲೇನೆ ನಿಮ್ಗೆ ತಿಲರ್ಥ 1, ತಿಲರ್ಥ 2, ಬ್ರಹ್ಮವನ್ನ ಹೇಳಿದೀನಿ. ಬೆಸ್ಟ್ ಜಿಗ್ಜಾಗ್ ಮೋಷನ್ ಅಲ್ಲಿ ಈ ತರ ಜಿಗ್ಜಾಗ್ ಮೋಷನ್ ಅಲ್ಲಿ ಅಧಿಪತಿ ಮರ್ಮ ಈ ಭಾಗದಲ್ಲಿ ಕಂಡು ಬರುತ್ತೆ. ಅಥವಾ ಗೂಗಲ್ ಅಲ್ಲಿ ಜಿವಿ ಗವರ್ನಿಂಗ್ ವಿಜಲ್ 22 ಅಂತ ಗೂಗಲ್ ಮಾಡಿ ಪಾಯಿಂಟ್ ಲೊಕೇಟ್ ಆಗುತ್ತೆ. ಅದರಲ್ಲಿ ಜಸ್ಟ್ ಜಿಗ್ಜಾಗ್ ಮೋಷನ್ ಈ ತರ ಪ್ರೆಸ್ ಮಾಡಿ ದೇಹದಲ್ಲಿ ಅಧಿಪತಿ ಮರ್ಮ ಆಕ್ಟಿವ್ ಆಯ್ತಪ್ಪ ಅಂದ್ರೆ ನಾಡಿ ಇಂಬ್ಯಾಲೆನ್ಸ್ ಆಗಿರುತ್ತೆ 2, 3, 4 ಅದು ಬ್ಯಾಲೆನ್ಸ್ ಆಗುತ್ತೆ. ಅದರ ಜೊತೆಗೆ ಒಂದು ರೆಡ್ ಕಲರ್ ಅನ್ನು ಹಾಕಿ. ರೆಡ್ ಕಲರ್ ಹಾಕಿ ಕ್ರಿಯೇಟ್ ಅ ವಿಂಡ್ ಯು ಕ್ಯಾನ್ ಪ್ರೆಸ್ ಲಿವರ್ 3 ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಮಾಡ್ತಾ ಬನ್ನಿ. ಆಯ್ತು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಸುಧಾರಾವ್ ಮೇಡಮ್. ನಮಸ್ಕಾರ ಸರ್. ಎಸ್ ಮೇಡಮ್. ನನಗೆ ಬೆನ್ನ ಹಿಂಭಾಗದಲ್ಲಿ ತುಂಬಾ ಪ್ರಾಬ್ಲಮ್ ಇದೆ ಸರ್. ನನಗೆ ಥೊರಾಸಿಕ್ ರೀಜನ್ ಅಂತಾರಲ್ಲ, T1 to T10 ಅಲ್ಲಿ ನನಗೆ ತುಂಬಾ ಜವ್ ಬರುತ್ತೆ, ನೋವು ಜವು ಎರಡೂ ಇದೆ. ಆಗ್ಲೇ ಒಂದು 2-3 months ಆಯ್ತು ಸರ್. ನಾನು ಸುಮಾರು ಈ ತರ ಫ್ರೀ ಕ್ಲಾಸ್ ಅಲ್ಲೆಲ್ಲ ಹೇಳಿದ ಪ್ರೋಟೋಕಾಲ್ಸ್ ಎಲ್ಲ ಮಾಡ್ದೆ, ಯಾವ್ದು ವರ್ಕ್ ಆಗ್ತಾ ಇಲ್ಲ ನಂಗೆ. ನೀವು ನಂಗೆ ವಿದುರ ವರ್ಮಮ್, ಶಂಕ ವರ್ಮಮ್ ಎಲ್ಲ ಹೇಳಿದ್ರಿ, ಅದನ್ನು ಮಾಡ್ಕೋತಾ ಇದ್ದೀನಿ. ಆದ್ರೂ ಇಲ್ಲ, ಬಿದ್ದಿಲ್ಲ. ಈ ಕ್ಲಾಸ್ ಗಳಿಗೆ ಕೂತೇ ಹೀಗಾಗ್ಬಿಟ್ಟಿದೆ ನಂಗೆ. 2 hours ಕೂತ್ಕೊಂಡು ಬೆಳಗ್ಗೆ 2 hours ಸಾಯಂಕಾಲ ಕೂತು ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸರಿ, ಇವಾಗ ಇನ್ನೊಂದು ಮರ್ಮ ಇದೆ ಅಲ್ವಾ, ಅದನ್ನು ವರ್ಕ್ ಆಗುತ್ತೆ. ಅದ್ರ ಜೊತೆಗೆ ಕೈಯಲ್ಲೂ ಸ್ವಲ್ಪ ಜವು ಬರುತ್ತೆ ಸರ್. ಮತ್ತೆ ನಾನು ಈ ಇದ್ರಲ್ಲಿ ಎಮೋಷನಲ್ಲಿ ಈ ಟಿವಿಲಿ ಏನಾದ್ರು ಸೌಂಡ್ ಕೇಳಿದ್ರೆ, ದುಃಖದಾಗ್ಲಿ ಖುಷಿದಾಗ್ಲಿ ಯಾವ್ದೇ ಇದಾದ್ರೂ ಒಂಥರ ಹಿಂದ್ಗಡೆ ಬೆನ್ನೆಲ್ಲ ಜುಮ್ ಅನ್ನುತ್ತೆ ನಂಗೆ. ಒಂಥರ ಬೆನ್ನು ಭಾಗ ಎಲ್ಲ ಜುಮ್ ಅನ್ನುತ್ತೆ. ಓಕೆ, ಬೆಸ್ಟ್. ನಿಮ್ಗೆ ಅಧಿಪತಿ ಮರ್ಮವನ್ನ 6 hours ಒನ್ಸ್ ಮಾಡಿ ಅಮ್ಮ. ಅದರ ಜೊತೆಗೆ ಟೇಕ್ 1 month ತಗೊಳುತ್ತೆ ವಾಸಿ ಆಗ್ಲಿಕ್ಕೆ. ಥೊರಾಸಿಕ್ ರೀಜನ್ T1 to T10 ಸಾಲ್ವ್ ಆಗ್ಬೇಕಾದ್ರೆ ಟೈಮ್ ತಗೊಳುತ್ತೆ. ಅದ್ರ ಜೊತೆಗೆ ಈ ಭಾಗ ಜಿಗ್ಜಾಗ್ ಮೋಷನ್ ಮಾಡಿ ಈ ತರ. ಮತ್ತು ಅಧಿಪತಿ ಮರ್ಮವನ್ನು ಮಾಡ್ಬೇಕು. ಬಿಡದೆ 6 hours ಒನ್ಸ್ ಒಂದು 15 ದಿನ ಮಾಡಿ. ಡೈಲಿ 6 hours ಗೆ ಒಂದೊಂದ್ಸತಿ ಮಾಡ್ಬೇಕಲ್ಲ? ಸರ್ ಪಾಯಿಂಟ್ಸ್ ಯಾವ್ದಾರ ಇದೆಯಾ? ಪಾಯಿಂಟ್ ಯು ಕ್ಯಾನ್ ಪ್ರೆಸ್ CV14 ಎದೆ ಹತ್ರ ಬರುತ್ತೆ, ಗೂಗಲ್ ಮಾಡಿ CV14 ಪ್ರೆಸ್ ಮಾಡಿ. ಥ್ಯಾಂಕ್ ಯು. ನಾಗರತ್ನ ಮೇಡಮ್. ಹಲೋ. ಹಾ ಮೇಡಮ್, ನಮಸ್ತೆ, ಹೇಳಿ. ಸರ್, ನಮ್ಮ ಯಜಮಾನ್ರಿಗೆ ಈಗ 15 ದಿವಸ ಆಯ್ತು ಥೈರಾಯ್ಡ್ ಬಂದು. ಅದರಿಂದ ವೀಕ್ ಆಗ್ತಾ ಇದಾರೆ. ಆಮೇಲೆ ಡ್ರೈ ಕಾಫ್ ಬರ್ತಾ ಇದೆ. ಅದಕ್ಕೆ ನಾನು ಬರೀ ತಿಲಾರ್ಥ ಕಾಳಂ 1 ಮತ್ತೆ 2 ಅದಷ್ಟೇ ಮಾಡ್ದೆ. ಅದೇ ನೆಕ್ಸ್ಟ್ ಏನ್ ಮಾಡ್ಬೇಕು? ನೆಕ್ಸ್ಟ್ ತಿಲಾರ್ಥ 1, ತಿಲಾರ್ಥ 2 ಮಾಡ್ತಾ ಇದೀರಲ್ಲ, ಅದನ್ನು ಮಾಡಿ. ಡ್ರೈ ಕಾಫ್ ಬರ್ತಾ ಇದೆ ಅಂದ್ರೆ ಯು ಕ್ಯಾನ್ ಪ್ರೆಸ್ LU7 ಅನ್ನ ಪ್ರೆಸ್ ಮಾಡಿ. ಅದ್ರ ಜೊತೆಗೆ ಪರ್ಪಲ್ ಒಂದು ಗ್ರೀನ್ ಕಲರ್ ಹಾಕಿ ಥೈರಾಯ್ಡ್ಗೆ. ಎಸ್, ಅದ್ರ ಜೊತೆಗೆ ಪ್ರೆಸ್ ಮಾಡಿ ಅಷ್ಟೇ ಸರ್. ಇದ್ರ ಮರ್ಮದಲ್ಲಿ ಯಾವ್ದು ಇಲ್ಲ ಸರ್. ಮತ್ತೆ ಇನ್ನೊಂದು ತಿಲಾರ್ಥ 1, ತಿಲಾರ್ಥ 2 ಮಾಡಿ. ಇಲ್ಲೊಂದು ಮರ್ಮ ಬರುತ್ತೆ, ಅದು ಕಲಿತೀರಿ. ಇದನ್ನ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್, ಮೇಲೆ ಕೆಳಗಡೆ ಬರುತ್ತೆ. ಅದು ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ ನಿಮ್ಗೆ. ರೂಲ್ಸ್ ರೆಗ್ಯುಲೇಷನ್ ಹೇಳಿ ಮಾಡೋದಿರುತ್ತೆ. ವಿತಿನ್ 2 to 3 days ಅಲ್ಲಿ ಬರುತ್ತದೆ, ಅದನ್ನು ಹೇಳ್ಕೊಡ್ತೀನಿ. ಅವಾಗ ಅದನ್ನು ಮಾಡಿ. ಇದು ಶುಗರ್ಗೆ ಏನಾದ್ರು ಮರ್ಮ ಏನಾರ ಹೇಳ್ತೀರಾ ಸರ್?
ಶುಗರ್ ಬರೋದೇನೆ ಯಾಂಗ್ ಡಿಫಿಷಿಯನ್ಸಿ ಅಲ್ವಾ? ಮೊನ್ನೆ ಹಾ ಅಧಿಪತಿ ಮರ್ಮ ಕಲಿತಾ ಇದ್ರಲ್ವಾ? ಅಧಿಪತಿ ಮರ್ಮ ಏನ್ ಮಾಡುತ್ತೆ ನಿಮ್ಮ ದೇಹದಲ್ಲಿ ಹೀಟ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ಹಾ ಯಾಂಗ್ ಡಿಫಿಷಿಯನ್ಸಿ ಆಗಿನೇ ಶುಗರು, BP, ಥೈರಾಯ್ಡ್ ಬರೋದು. ಅಧಿಪತಿ ಮರ್ಮ ನಿಮ್ಮ ದೇಹದ ಕೋಲ್ಡ್ನೆಸ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ಬೆಸ್ಟ್. ಒಂದು ಸಿಂಗಲ್ ಪಾಯಿಂಟ್ ಎಷ್ಟು ವರ್ಕ್ ಮಾಡುತ್ತಲ್ವಾ ಅದ್ರ ಡಬಲ್ ಅಧಿಪತಿ ಮರ್ಮ ವರ್ಕ್ ಆಗುತ್ತೆ. ಅಧಿಪತಿ ಮರ್ಮ ಅಂದ್ರೆ ನಿಮ್ಮ ಕಿವಿಯ ಈ ಭಾಗದಲ್ಲಿ ಅಧಿಪತಿ ಮರ್ಮವನ್ನ ನೀವು ಜಿಗ್ಜಾಗ್ ಮೋಷನ್ ಮಾಡೋದ್ರಿಂದ ಸೋ ಕಾಲ್ಡ್ 4, 5, 6, 10 ವರ್ಷದಿಂದ ಡಿಸೀಸ್ ಇದೆ ಅಂತೀರಲ್ವಾ, ಅಂತವು ವಾಸಿ ಆಗುತ್ತೆ ಅಧಿಪತಿ ಮರ್ಮಕ್ಕೆ. ಹೌದಲ್ವಾ? ಅಧಿಪತಿ ಮರ್ಮದಲ್ಲಿ ಡಿಟೇಲ್ ಆಗಿ ಹೇಳಿದ್ದೇನೆ, ನಾಡಿಗಳು ಹೆಂಗೆ ಕನೆಕ್ಟ್ ಆಗುತ್ತೆ, ಅದು ಅಕ್ಯುಪಂಚರ್ ಪಾಯಿಂಟ್ ಏನು, ಪ್ರೆಸ್ ಹೆಂಗ್ ಮಾಡ್ಬೇಕು, ಜಿಗ್ಜಾಗ್ ಹೇಗೆ, ಅಥವಾ ಈಟು ಕೋಲ್ಡ್ ಎಲ್ಲ ಬ್ಯಾಲೆನ್ಸ್ ಇತ್ತು, ಜಸ್ಟ್ ಆಕ್ಟಿವ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳಿದ್ದೀನಿ ಅಧಿಪತಿ ಮರ್ಮದಲ್ಲಿ. ಅದನ್ನ ಮಾಡ್ತಾ ಬನ್ನಿ, ಈ ಶುಗರಿಗೂ ಬೆಸ್ಟ್ ವರ್ಕ್ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು. ಪ್ರಿಯಾ ಬಿರಾದರ್ ಮೇಡಮ್. ನಮಸ್ಕಾರ ಸರ್. ಎಸ್ ಮೇಡಮ್, ನಮಸ್ತೆ. ಇದು ನೀವು ಹೇಳಿರೋ ಎಲ್ಲ ಮರ್ಮಗಳನ್ನ ಮಾಡ್ತಾ ಇದ್ದೀನಿ ಸರ್ ನನ್ನ ಮಗನಿಗೆ. ಅವನು ಸ್ವಲ್ಪ ಡಿಸ್ಲೆಕ್ಸಿಯಾ, ಅಂದ್ರೆ ಒಂದ್ ಕಡೆ ಕೂತಲ್ಲಿ ಕೂಡಲ್ಲ, ಗಾಡ್ಕೊಂಡಿರ್ತಾನೆ. ಆಮೇಲೆ ಓದಕ್ ಕೂಡ್ಸಿದ್ರೆ ಅವನ್ ತಲೆಯಲ್ಲಿ ಏನೋ ಓಡ್ತಾ ಇರುತ್ತೆ, ಅದನ್ನೇ ಹೇಳ್ತಾನೆ ಹೊರತು. ಆಮೇಲೆ ಒಂದ್ ಕೆಲ್ಸ ಏನಾದ್ರು ಮಾಡಕ್ ಹೋದ್ರೆ ಮರ್ತೋಗ್ಬಿಡ್ತಾನೆ, ಅದ್ ಅರ್ಧಕ್ಕೆ ಬಿಟ್ಬಿಟ್ಟು ಏನೋ ಮತ್ತೆ ಇನ್ನೂ ಶುರು ಮಾಡ್ಕೋತಾನೆ. ತರ ಓದೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅವನ್ಗೆ. ಓದಿದ್ರೆ ಒಂಥರ ಉಲ್ಟಾ ಓದ್ತಾನೆ. ಇವಾಗ ವಾಸ್ ಅಂತ ಇದ್ರೆ ಸಾ ಅಂತ ಓದ್ತಾನೆ. ಈ ತರ ಅವನ್ಗೆ ಯಾವ ತರ ಮಾಡ್ಬೋದು ಅಂತ. ಓಕೆ, ಇವಾಗ ನಾನೊಂದ್ ಮರ್ಮ ಹೇಳಿದೀನಿ ನಿಮ್ಗೆ. ಆಲ್ಮೋಸ್ಟ್ 5 ಮರ್ಮ ಹೇಳ್ತಾ ಬಂದಿದ್ದೀನಿ ಅಲ್ವಾ? ಈ 5 ಮರ್ಮನು ಮಾಡಿ, ಮತ್ತೆ ಈ ಗುರುವಾರ ತರಗತಿಯಲ್ಲಿ ಕರುಣ ಮಿತ್ರ ಮರ್ಮ ಹೇಳ್ತೇನೆ. ಕರುಣ ಮಿತ್ರ ಮರ್ಮ ಹೇಳ್ಬಿಟ್ಟು ಟೈಮ್ ಇತ್ತಂದ್ರೆ ನಾಸ ಮೂಲ, ನಾಸ ಅಗ್ರ, ನಾಸ ಮಧ್ಯ ಹೇಳ್ಕೊಡ್ತೀನಿ. ಮೂಗಲ್ಲಿ ಕಂಡು ಬರ್ತವೆ, ಆ ಮೂರನ್ನು ಮಾಡ್ಬೋದು. ಬೆಸ್ಟ್ ಆಗಿ ವರ್ಕ್ ಆಗುತ್ತೆ ಫಾರ್ ದ ಮೆಮೊರಿ. ಅವನ್ಗೆ ಮೆಮೊರಿ ಇರಲ್ಲ, ಏನೋ ತೋಣಕಂತ ಹೋಗ್ಬಿಟ್ಟು ಹಂಗೆ ವಾಪಸ್ ಬರ್ತಾನೆ. ಆಮೇಲೆ ನೋಡಿದ್ರೆ ಒಂಥರ ವಾಯು ಜಾಸ್ತಿ ಇದೆ ಅನ್ಸುತ್ತೆ, ಒಂದ್ ಕಡೆ ಕೂಡಲ್ಲ, ಹೋಗ್ತಾ ಇರ್ತಾನೆ. ಶಿಫ್ಟಿಂಗ್ ಟು ಒನ್ ಇಂಟ್ರೆಸ್ಟ್ ಟು ಅನದರ್ ಇಂಟ್ರೆಸ್ಟ್. ಗೊತ್ತಾಯ್ತು. ಬೆಸ್ಟ್ ಅವ್ರಿಗೆ ಅಧಿಪತಿ ಮರ್ಮನು ವರ್ಕ್ ಆಗುತ್ತೆ. 6 hours ಒನ್ಸ್ ಮಾಡಿ. ಮತ್ತೆ ಇನ್ನೂ ಒಂದ್ 3 ಮರ್ಮ ಬರ್ತವೆ ಈ ತರಗತಿ, ಈ ಗುರುವಾರ ತರಗತಿಯಲ್ಲಿ. 1, 2, 3 ಸಾಧ್ಯ ಆದ್ರೆ ಇಲ್ಲಿ 2 ಬರ್ತವೆ, ಇಲ್ಲೊಂದ್ ಬರುತ್ತೆ. ನೋಡ್ತೀನಿ, ಕಾನ್ಸೆಪ್ಟ್ ಕವರ್ ಆಯ್ತು ಅಪ್ಪ ಅಂದ್ರೆ ಮುಂದಿನ ಮರ್ಮಕ್ಕೆ ಹೋಗ್ತೀನಿ. ಇಲ್ಲಪ್ಪ ನನ್ ಕರುಣ ಮಿತ್ರ ಮರ್ಮ ಹೇಳೋದ್ರಲ್ಲೇ ಟೈಮ್ ಆಯ್ತಂದ್ರೆ ಇನ್ನೊಂದು ವೀಕ್ ಅಲ್ಲಿ ಅದನ್ನ ಹೇಳ್ತೇವೆ. ಸರಿನಮ್ಮ? ಮಾಡ್ತಾ ಬನ್ನಿ, ರೆಡಿ ಆಗ್ತಾರೆ. ಥ್ಯಾಂಕ್ ಯು. ಅನಿಲ್ ಕುಮಾರ್ ಸರ್. ನಮಸ್ತೆ ಸರ್. ಸರ್, ನನಗೆ ರೈಟ್ ಸೈಡ್ ಈ ಭಾಗದಲ್ಲಿ ತಲೆನೋವು ಬರುತ್ತೆ. ಅದು ಕೆಲವೊಮ್ಮೆ ಮೂಗು ಬ್ಲಾಕ್ ಆಗಿರುತ್ತೆ. ಯಾವಾಗಲಂತ ಇಲ್ಲ, ಕೆಲವೊಮ್ಮೆ ಇರುತ್ತೆ ಸರ್ ತಲೆನೋವು. ಈ ಭಾಗದಲ್ಲಿ ಬರ್ತಾ ಇದೆ ಅಂದ್ರೆ ಇದು ಲಿವರ್ ಎನರ್ಜಿ ಇಂಬ್ಯಾಲೆನ್ಸ್ ಇರುತ್ತೆ. ಜಸ್ಟ್ ಇಲ್ಲಿಂದ 2 ಫಿಂಗರ್ ಇಲ್ಲಿಗೆ, ಈ ಭಾಗದಲ್ಲಿ ಇಲ್ಲಿಂದ 2 ಫಿಂಗರ್ ಇಲ್ಲಿ ಬರುತ್ತಲ್ವಾ, ಜಸ್ಟ್ ಜಿಗ್ಜಾಗ್ ಪ್ರೆಸ್ ಮಾಡಿ 2 ಕಡೆ. ಸರ್, ಮಾಡಿದ್ದೇನೆ ಅದು. ಅದನ್ನ ಮಾಡ್ತಾ ಬನ್ನಿ. ಅದ್ರ ಜೊತೆಗೆ ಇಲ್ಲೇ ತಲೆನೋವು ಬರ್ತಾ ಇದೆ ಅಂದ್ರೆ ಆ ಭಾಗದಲ್ಲಿ ಆಂಟಿ ಕ್ಲಾಕ್ ವೈಸ್ ಮಸಾಜ್ ಮಾಡಿ. ಸರಿ. ಅದು ಲೆಫ್ಟ್ ಜಾಸ್ತಿ ಬರುತ್ತಾ, ರೈಟ್ ಬರುತ್ತೆ ನಿಮ್ಗೆ? ರೈಟ್ ಸರ್. ರೈಟ್ ರೈಟ್. ನೋಸ್ ಸಹ ಬ್ಲಾಕ್ ಆಗುತ್ತೆ, ಮೂಗು ಸಹ ಬ್ಲಾಕ್ ಆಗುತ್ತೆ. ಓಕೆ, ಅಧಿಪತಿ ಮರ್ಮನು ಮಾಡಿ, ಬ್ರಹ್ಮ ವರ್ಮಂ 2 ಮಾಡಿ. ಸರಿ. ಅಧಿಪತಿ ಬ್ರಹ್ಮ 2. ಸರ್, ಕೆಲವೊಮ್ಮೆ ನನಗೆ ಯಾವ್ದಾದ್ರು ಕ್ಲಾಸಿಗೆಲ್ಲ ಸೇರಿಕೊಳ್ತೇನೆ, ಸ್ವಲ್ಪ ಸಮಯ ಅದನ್ನ ಕ್ಲಾಸ್ ಅನ್ನು ಫಾಲೋ ಮಾಡ್ತೇನೆ, ಮತ್ತೆ ಉದಾಸೀನ ಆಗುತ್ತೆ ಸರ್. ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಬರುತ್ತೆ. ಬಟ್ ಅದು ಯಾವ್ದರಿಂದ ಅಂತ ಗೊತ್ತಾಗಲ್ಲ. ಸರಿ, ನೀವು ಮೊಬೈಲ್ ಸ್ಕ್ರೀನ್ಗೆ ನಂಬರ್ 6 ಆರೆಂಜ್ ಮಾಡಿ. ಸರಿ, ಆಯ್ತು. ಓಕೆ, ಥ್ಯಾಂಕ್ ಯು ಸರ್. ಎಸ್ ಸರ್, ಥ್ಯಾಂಕ್ ಯು. ಎಸ್, ಯಾರು? NH ಮೇಡಮ್, ಮಂಗಲ. ಸರ್, ನನ್ಗೆ ಇದು ತಿಲತ 1, ತಿಲತ 2, ಬ್ರಹ್ಮವರ್ಮ 1 ಅಧಿಪತಿ ಎಲ್ಲ ಮಾಡ್ದೆ ಸರ್. ನಿನ್ನೆಯಿಂದ ಸ್ವಲ್ಪ ನನ್ಗೆ BP ನಲ್ಲಿ ವ್ಯತ್ಯಾಸ ಇದೆ ಅಂತ ಅನಿಸ್ತದೆ. ಮತ್ತೆ ಹಾರ್ಟ್ ಅಲ್ಲಿ ಪೇನ್ ಅದಾವ ಅನ್ಸುತ್ತೆ ಸರ್.
ಕಾಲು ಮಂಡಿ ನೋವು ಬೇರೆ ಇದೆ ಸರ್. ಮಂಡಿ ಎಡಭಾಗ ಬಲಭಾಗಮ್ಮ? ಎಡಗಡೆದು ಸರ್. ಎಡಭಾಗ ಮಂಡಿ ನೋವು ಬರ್ತಾ ಇದೆನಾ? BP ಏನ್ ತೊಂದ್ರೆ ಆಗ್ತಾ ಇದೆ? ಇಲ್ಲ, ನನಗೆ ಏನಂತ ನಾನು ಡಯಾಗ್ನೈಸ್ ಮಾಡಿಲ್ಲ. ನಿನ್ನೆ ಬೇರೆ ಎಲ್ಲ ಹೊರಗೆ ಹೋಗಿದ್ದೆ. ಒಂಥರ ಏನೋ ತಲೆ ದಿಮ್ ಅಂತ ಅನ್ಸ್ತಾ ಇದೆ. BP ಅಂತ ಗೊತ್ತಾಗ್ತಾ ಇದೆ ನನ್ಗೆ. BP ಪ್ರಾಬ್ಲಮ್ ಆಗಿದೆ ಅಂತ. ಮತ್ತೆ ಹಾರ್ಟ್ ಅಲ್ಲಿ ಪೇನ್ ಆಗ್ತಾ ಇದೆ ಸರ್. ಸರಿ, ಈ ಭಾಗದಲ್ಲಿ ಹ್ಮ್ ಜಸ್ಟ್ ಮಸಾಜ್ ಮಾಡಿ. ಕಿವಿ ಹಿಂದೆನಾ ಸರ್? ಹಿಂದೆ ಮಸಾಜ್ ಮಾಡಿ. ಮತ್ತೆ ಇಲ್ಲಿಗೆ ಒಂದು ಬ್ರೌನ್ ಕಲರ್ ಡಾಟ್ ಹಾಕಿ. ಎಸ್ ಸರ್, ಎಸ್ ಸರ್. ಸರಿನಾ? ಮಾಡಿ ಕಡಿಮೆ ಆಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಕಾಶಂಬಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶೋಭಾ ಮೇಡಮ್ ಅನ್ಮಿಟ್ ಆಯ್ತು ಸರ್. ನಮಸ್ತೆ ನಮಸ್ತೆ. ಸರ್, ನನ್ನ ಮಗಳಿಗೆ ಅದು ಪಾದ ಊತ, ಆಮೇಲೆ ಸ್ವಲ್ಪ ಹೊಟ್ಟೆನೂ ಊತ ಅನಿಸ್ತೈತಿ. ಅದಕ್ಕೆ ನಾನು ಇಲ್ಲಿ ಡಾರ್ಕ್ ಬ್ಲೂ, ಕಿವಿ ನೋವು ಕೂಡ ಡಾರ್ಕ್ ಬ್ಲೂ ಹಾಕಿದ್ದೆ. ನಂತರ ಇಲ್ಲಿ ಕೂಡ ಡಾರ್ಕ್ ಬ್ಲೂ ಹಾಕಿದ್ದೆ. ಆಮೇಲೆ ಅದು K3 ಪ್ರೆಸ್ ಮಾಡಿದ್ದೆ ಮೊನ್ನೆ. ಅದಕ್ಕೊಂದ್ ವಾರ ಮುಂಚೆ K3ನ ಇದನ್ನ ಹಾಕಿದ್ದೆ ಪಾಯಿಂಟ್. ಅವಳಿಗೆ ಅದು ಕಡಿಮೆ ಆಗ್ತಿಲ್ಲ ಕಿವಿ ನೋವು. ಮತ್ತ ಟಿನಿಟಸ್ ತರ ಅಥವಾ ನೋವು ಬರೋದು, ಹಲ್ಲು ನೋವು, ಆಮೇಲೆ ಹೊಟ್ಟೆ ಏನೋ ಒಂಥರ ಊದ್ದಂಗ, ಆಮೇಲೆ ಹೊಕ್ಕಳಲ್ಲಿ ಸ್ವಲ್ಪ ಬ್ಲಡ್ ಒಂದೊಂದ್ಸಲ ನೀರು ಬಂದಾಗ ಸರ್. ಅದು ಏನ್ ಕಾರಣ? ಸರಿ, ಸ್ಪ್ಲೀನ್ಗೆ ಒಂದು ಗ್ರೀನ್ ಕಲರ್ ಹಾಕಿ ಅಮ್ಮ. ಗ್ರೀನ್ ಕಲರ್ ಹಾಕಿ, ಒಂದು ಯೆಲ್ಲೋ ಕಲರ್ ಹಾಕಿ. ಸರಿನಾ? ರೆಡಿ ಆಗ್ತಾರೆ. ಏನು ಈಟ್ ಸಿಂಪ್ಟಮ್ಸ್? ನೀರ್ ಬರೋದು ಕಾರಣ ಗೊತ್ತಾಗ್ಲಿಲ್ಲ ಸರ್. ನೀರು ಬರ್ತಾ ಇದೆ ಅಂದ್ರೆ ಕೋಲ್ಡ್ನೆಸ್ ಆಗಿರ್ಬೋದು. ಬ್ಲಡ್ನು ಬರುತ್ತೆ ಸರ್ ಅವಾಗ ಹಾಗಾಗಿ ಬ್ಲಡ್ ಅನ್ನ ಮೊದಲು ಸ್ಟಾಪ್ ಮಾಡಿ ಗ್ರೀನ್ ಕಲರ್ ಹಾಕಿ. ಬ್ಲಡ್ ಸ್ಟಾಪ್ ಆದ ನಂತರ ಒಂದು ಯೆಲ್ಲೋ ಕಲರ್ ಹಾಕಿ, ಅದನ್ನು ವಾಸಿ ಆಗುತ್ತೆ. ಎರಡು ಒಂದ್ಸಲ ಬರ್ತದೆ, ಪದೇ ಪದೇ ಇಲ್ಲ. ಸರಿ, ನೀವು ಬೆಸ್ಟ್ ಅಪ್ ಅಂದ್ರೆ ಸ್ಪ್ಲೀನ್ಗೆ ಒಂದು ಗ್ರೀನ್ ಕಲರ್ ಹಾಕಿ ಒಂದಿನ ಯೆಲ್ಲೋ ಕಲರ್ ಹಾಕಿ. ನಿಮ್ಮ ಎರಡು ಸಿಂಪ್ಟಮ್ಸ್ ವಾಸಿ ಆಗುತ್ತೆ. ಸರಿನಾ? ಥ್ಯಾಂಕ್ ಯು ಮೇಡಮ್. ಪಾಂಡುರಂಗಪ್ಪ ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ನನಗೆ ಕಡಿಮೆ ಅಂತ ಒಂದು ವರ್ಷದಿಂದ ಲೆಫ್ಟ್ ಅಲ್ಲಿ ಎದೆ ಭಾಗದಲ್ಲಿ ಫುಲ್ ನೋವು ಬರ್ತೈತೆ ಸರ್. ಈ ಕಡೆ ಎರಡು ಕಡೆನೂ ಬರ್ತಿತ್ತು, ಈಗ ಬಲಭಾಗದಲ್ಲಿಂದ ಎರಡು ಭಾಗದಲ್ಲಿ ಮಾತ್ರ ನೋವು ಬರ್ತಾ ಐತೆ ಸರ್. ಮತ್ತೆ ನನಗೆ ಒಂದು 2-3 ತಿಂಗಳಿಂದ ಕಾಲು ಪಾದ ಮೇಲೆ ಊತ ಬರ್ತಾ ಇದೆ. ಮೊಣಕಾಲಿಂದ ಹಿಡ್ಕೊಂಡು ಕೆಳಗಡೆವರೆಗೂ ಊತ ಇದೆ ಸರ್. ಎರಡು ಕಾಲು ಊತ ಬರ್ತಾ ಇದೆ. ಓಕೆ, ಇವಾಗ ಎಡ ಭಾಗದಲ್ಲಿ ಬರ್ತಾ ಇದೆ ಅಂದ್ರೆ ಪಕ್ಕ ಕೋಲ್ಡ್ನೆಸ್ ಆಗಿದೆ. ಮತ್ತೆ ನೀವು ಹೇಳುವಂತ ಮೆರಿಡಿಯನ್ ಯಾವ್ದಪ್ಪ ಅಂದ್ರೆ GB ಮತ್ತು ಸ್ಪ್ಲೀನ್. ಲಿವರು ಮತ್ತು ಸ್ಪ್ಲೀನ್. ಬೋರ್ಡ್ ಅನ್ನು ಶೇರ್ ಮಾಡ್ಬೇಡಿ. ಯಾರು ಇವರು? ಸರಿನಾ? GB ಮತ್ತು ಸ್ಪ್ಲೀನ್. GB ಮೆರಿಡಿಯನ್ ಅನ್ನ ಆಕ್ಟಿವ್ ಮಾಡ್ಬೇಕು ಅಪ್ಪ ಅಂತಂದ್ರೆ ಲಂಗು ಮತ್ತು GB, ತಿಲರ್ಥ 1 ತಿಲರ್ಥ 2 ಎರಡು ಮಾಡಿ. ಅದ್ರ ಜೊತೆಗೆ ಸ್ಪ್ಲೀನ್ ಎನರ್ಜಿಯನ್ನ ಎನ್ಹಾನ್ಸ್ ಮಾಡ್ಲಿಕ್ಕೆ ಶಂಖಮರ್ಮಂ. ಶಂಖಮರ್ಮನ ಆಂಟಿ ಕ್ಲಾಕ್ ವೈಸ್ ಮಾಡಿ. ಅದ್ರ ಜೊತೆಗೆ ನೀವು ಸ್ಪ್ಲೀನು ಮತ್ತು GBಗೆ ಆರೆಂಜ್ ಸ್ಕೈ ಬ್ಲೂ ಕಲರ್ ಹಾಕಿ. ಆರೆಂಜ್ ಸ್ಕೈ ಬ್ಲೂ ಸರ್. ಎಸ್, ವಾಸಿ ಆಗುತ್ತೆ. ಸ್ವೀಟ್ ಅನ್ನ ಅವಾಯ್ಡ್ ಮಾಡಿ. ಇಲ್ಲ ಸರ್, ಸ್ವೀಟ್ ತಿನ್ನಲ್ಲ. ಎಸ್, ವಾಕಿಂಗ್ ಮಾಡಿ. ವಾಕ್ ಮಾಡ್ಬೇಕ ಸರ್? ಎಸ್, ವಾಕಿಂಗ್ ಜಾಸ್ತಿ ಮಾಡಿ, ಕಡಿಮೆ ಆಗುತ್ತೆ. ಸರಿನಾ? ಥ್ಯಾಂಕ್ ಯು ಸರ್. ಉಷಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಅಮ್ಮ. ಇಲ್ಲ, ಅನ್ಮ್ಯೂಟ್ ಆಗಿಲ್ಲ. ಹಲೋ. ಮೇಡಮ್ ಹೇಳಿ.
ಸರ್ ನನಗೆ ಕೈ ಎರಡು ಕೈಯಲ್ಲೂ ಮಧ್ಯ ಬೆರಳು ಒಂಥರ ಸ್ಟಿಫ್ನೆಸ್ ಬರುತ್ತೆ. ಅದು ಕಡಿಮೆನೆ ಆಗ್ತಿಲ್ಲ ಸರ್. ಸ್ಕೈ ಬ್ಲೂ ಆರೆಂಜ್ ಹಾಕ್ತೆ ಆದ್ರೂ ಕಡಿಮೆ ಆಗ್ತಾ ಇಲ್ಲ. ಸ್ಟಿಫ್ನೆಸ್ ಬರ್ತಾ ಇದೆ ಅಂದ್ರೆ ಕೋಲ್ಡ್ ಸ್ಪ್ಲೀನ್, ಡ್ಯಾಂಪ್ ಕೋಲ್ಡ್, ಸ್ಪ್ಲೀನ್ ಅಲ್ಲಿ ಡ್ಯಾಂಪ್ ಕೋಲ್ಡ್ ಆಗಿರುತ್ತೆ. ಸರಿನಾ? ಸ್ಪ್ಲೀನಿಗೆ ಡ್ಯಾಂಪ್ ಕೋಲ್ಡ್ ಅನ್ನ ಕಳಿಸೋರು ಸ್ಪ್ಲೀನ್ ಎನರ್ಜಿ ಮತ್ತು ಸ್ಟಮಕ್ ಎನರ್ಜಿ. ಸ್ಟಮಕ್ ಅಲ್ಲಿ ಕೋಲ್ಡ್ನೆಸ್ ಆಗಿರ್ಬೋದು. ಸ್ಪ್ಲೀನ್ ಸ್ಟಮಕ್ ಅನ್ನ ಸ್ಟ್ರೆಂಥನ್ ಮಾಡ್ಲಿಕ್ಕೆ ಶಂಖವರ್ಮಂ ಅನ್ನ ಮಾಡಿ. ಜೊತೆಗೆ ಬ್ರಹ್ಮವರ್ಮಂ 2 ಇದು ಸ್ಕ್ರೀನ್ ಯಾರು ಶೇರ್ ಮಾಡ್ತಾ ಇದಾರೆ? ರಿಮೂವ್ ಮಾಡಿ. ಯಾರು? ರಮೇಶ್ ಅಂತ ನೋಡಿ. ಶಶಿಕಲಾ ರಿಮೂವ್ ಮಾಡ್ಬಿಡಿ ಅವರನ್ನ. ಸರಿನಾ? ಶಂಖವರ್ಮಂ ಮತ್ತು ಸ್ಪ್ಲೀನ್ ಮತ್ತೆ ಇನ್ನೊಂದು ಮಾಡ್ಬೋದು ನೀವು, ಬ್ರಹ್ಮವರ್ಮಂ 2 ಅನ್ನ ಮಾಡಿ. ಸರಿನಾ? ಅದ್ರ ಜೊತೆಗೆ ಒಂದು ರೆಡ್ ಕಲರ್ ಅನ್ನ ಹಾಕಿ ಮತ್ತು ಕಿಡ್ನಿ ಮತ್ತು ಲಿವರ್ಗೆ ಆರೆಂಜ್ ಸ್ಕೈ ಬ್ಲೂ ಕಲರ್ ಹಾಕಿ ವಾಸಿ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ಶೋಭಾ ಮೇಡಮ್. ಶೋಭಾ ಅಂಪಣ್ಣ ಎಲ್ಲಿ? ಓಕೆ, ಹೇಳಿ. ಯಾರು? ಶೋಭಾ SKM. ಸರ್ ನಮಸ್ಕಾರ. ಎಸ್ ಮೇಡಮ್. ಸರ್ ನಾನು ಮರ್ಮದ ಫೀಡ್ಬ್ಯಾಕ್ ಹೇಳ್ಬೇಕು ಅಂತ ಅವಾಗಿಂದ ಕೈ ರೈಸ್ ಮಾಡಿದ್ದೆ. ಸರ್ ತುಂಬಾ ಚೆನ್ನಾಗಿ ಆ ಒಂದೊಂದು ಮರ್ಮನು ಎಕ್ಸ್ಪ್ಲನೇಷನ್ ಕೊಟ್ಟು ಆ ಸಿಂಪ್ಟಮ್ಸ್ ಗಳನ್ನ ಹೇಳಿ ಇದು ಮಾಡಿದ್ರಲ್ಲ, ಅವಾಗ ನಾವು ಅವುಗಳನ್ನ ಮರ್ಮಗಳನ್ನ ಮಾಡ್ಕೊಂಡಾಗ ಎಕ್ಸಾಕ್ಟ್ಲಿ ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗಿ ವರ್ಕ್ ಆಗಿದೆ ಸರ್. ನನ್ಗೆ ಏನಂತಂದ್ರೆ ನಂಗೆ ಅಧಿಪತಿ ಮರ್ಮ ಅದರದ್ದು ತುಂಬಾ ಅಂತಂದ್ರೆ ಎಷ್ಟು ಇದು ಬಂತಂದ್ರೆ ಕ್ಲೀನ್ ಆಗಿ ತುಂಬಾ ದಿವಸದಿಂದನೂ ನನಗೆ ಸ್ಪ್ಲೀನ್ ಡ್ಯಾಂಪ್ನೆಸ್ ಮತ್ತೆ ಅದ್ರದ್ದೇ ಸಿಂಪ್ಟಮ್ಸ್ ಗಳು ಏನಂದ್ರೆ ಯಾವಾಗ್ಲೂ ಡ್ರೌಸಿನೆಸ್ ಇರೋದು ನನ್ಗೆ. ಮತ್ತೆ ರೀಡ್ ಮಾಡ್ಬೇಕಾದಾಗ ಏನಾದ್ರೂ ಊಟ ಮಾಡಿದ ನೆಕ್ಸ್ಟ್ ಮೂಮೆಂಟೇ ಮಲ್ಕೊಳ್ಳೇಬೇಕು ಅನ್ನೋ ತರದ್ದು ಫೀಲಿಂಗ್ ಇರ್ತಾ ಇತ್ತು. ಟಿಫನ್ ಮಾಡ್ದಾಗಿರ್ಬೋದು, ಮಧ್ಯಾಹ್ನದ ಊಟ ಆಗಿರ್ಬೋದು, ಅಥವಾ ನೈಟ್ ಅಂತೂ 9 ಗಂಟೆ ಮೇಲೆ ತುಂಬಾ ಕಷ್ಟ ಆಗಿರೋದು ನನ್ಗೆ. ಇವಾಗ ಇಷ್ಟು ಅಲರ್ಟ್ ಆಗಿರೋದು ಇಷ್ಟು ಖುಷಿ ಕೊಡ್ತಾ ಇದೆ ಅಂದ್ರೆ ತುಂಬಾನು ಅದ್ಭುತವಾಗಿದೆ ಸರ್ ಅದು ಪಾಯಿಂಟ್ಸ್ ಗಳು. ಇವುಗಳದ್ದು ನಿಮ್ಮ ದೇಹದ ಕಫ ಪ್ರಕೃತಿಯನ್ನ ಕಡಿಮೆ ಮಾಡ್ಲಿಕ್ಕೆ ಏನೇನೋ ಮಾಡ್ತೀರಲ್ವಾ, ಜಸ್ಟ್ ಅಧಿಪತಿ ಮರ್ಮ ಮಾಡೋದ್ರಿಂದ ಕೋಲ್ಡ್ನೆಸ್ ರಿಮೂವ್ ಆಗುತ್ತೆ. ಎಷ್ಟು ಕೋಲ್ಡ್ನೆಸ್ ರಿಮೂವ್ ಆಗುತ್ತೆಪ್ಪ ಅಂತಂದ್ರೆ, ನೀವು ಒಂದು 10 ಕಿಲೋಮೀಟರ್ ವಾಕಿಂಗ್ ಮಾಡಿದಾಗ ಹೆಂಗೆ ಈಟ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಅಲ್ವಾ, ಅಷ್ಟು ಈಟ್ ಎನರ್ಜಿ ಅಧಿಪತಿ ಮರ್ಮದಲ್ಲಿ ಕ್ರಿಯೇಟ್ ಆಗುತ್ತೆ. ಈಟ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಏನೇನೇನೇನೋ ಮಾಡ್ತಾ ಇರ್ತೀರಲ್ವಾ, ಬಣ್ಣ ಹಾಕೊಂಡೆ, ಸಿಂಗಲ್ ಪಾಯಿಂಟ್ ಹಾಕೊಂಡೆ, ಇನ್ನೊಂದು ಪ್ರೆಷರ್ ಕೊಟ್ಟೆ, ಏನೇನೋ ಮಾಡಿದ್ರು ಕೂಡ ಕೋಲ್ಡ್ನೆಸ್, ಡ್ಯಾಂಪ್ ಕೋಲ್ಡ್ನೆಸ್ ರಿಮೂವ್ ಆಗ್ತಾ ಇರಲ್ಲ. ರಿಮೂವ್ ಆಗ್ಬೇಕಪ್ಪ ಅಂದ್ರೆ ನೀವು ಕಲ್ತಿರೋದು ಸೀಡ್ ಅಲ್ಲಿ ಮತ್ತೆ ಪ್ರೆಷರ್ ಅಲ್ಲಿ, ಕಲರ್ ಅಲ್ಲಿ 3 days ಬೇಕು. ನೀವು ಜಸ್ಟ್ ಅಧಿಪತಿ ಮರ್ಮ ಮಾಡಿ 30 ಮಿನಿಟ್ ವೇಟ್ ಮಾಡಿ. 30 ಮಿನಿಟ್ ಬೇಡ, 50 ಮಿನಿಟ್ ವೇಟ್ ಮಾಡಿ. ನಿಮ್ ಗಾಳಿ ಇವಾಗ ಉಸಿರು ತಗೊಂತೀರಾ ಬಿಡ್ತೀರಾ ಅಲ್ವಾ, ಗಾಳಿಯನ್ನ ನೋಡಿ ಅಧಿಪತಿ ಮರ್ಮವನ್ನ ಪ್ರೆಸ್ ಮಾಡಿ 15 ನಿಮಿಷ ಆದ್ಮೇಲೆ ಮತ್ತೆ ಗಾಳಿಯನ್ನ ನೋಡಿ ಬಿಸಿಯಾಗಿರುತ್ತೆ. ವಿತ್ತಿನ ಮಿನಿಟ್ ಅಲ್ಲಿ ಈಟ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಯಾಕಪ್ಪ ಅಂದ್ರೆ ಅಲ್ಲಿ 100 ನಾಡಿಗಳು ಟಚ್ ಆಗ್ತವೆ. 100 ನಾಡಿಗಳು ಟಚ್ ಆಗೋ ಕಾರಣಕ್ಕೆ ಬಂದು ಕೋರ್ಲೇಟ್ ಒಂದ್ ಕಡೆ ಸಂಗಮ ಆಗೋ ಕಾರಣಕ್ಕೆ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಹೌದಲ್ವಾ? ಹಾಗಾಗಿ ಅಕ್ಯುಪಂಚರ್ ಅಲ್ಲಿ ಏನಂತಾರೆ, 100 ಕಾಯಿಲೆಗಳನ್ನು ವಾಸಿ ಮಾಡುವ ಬಿಂದು ಅಥವಾ ಕೇಂದ್ರ ಅಂತ ಹೇಳಿದಾರ ಅಂತ ಹೇಳಿದೀನಲ್ವಾ. ಸುಮ್ನೆ ಹೇಳಿರಲ್ಲ ಅವರು, ವಾಸಿ ಆಗಿರುತ್ತೆ, ಹಾಗಾಗಿ ಹೇಳಿರ್ತಾರೆ. ನಿಮ್ಮ ದೇಹದ ಕೋಲ್ಡ್ನೆಸ್ ಅನ್ನ ಕಡಿಮೆ ಮಾಡ್ಕೊಳಕ್ಕೆ ಜಸ್ಟ್ ಅಧಿಪತಿ ಮರ್ಮ ಮಾಡಿ. ಸರ್ ನನಗೆ ಕೋಲ್ಡ್ನೆಸ್ ಆಗಿದೆ, ಏನ್ ಮಾಡ್ಲಿ, ಪಾಯಿಂಟ್ ಗೊತ್ತಾಗ್ತಾ ಇಲ್ಲ, ಕಲರ್ ಗೊತ್ತಾಗ್ತಿಲ್ಲ, ನನ್ನ ಹತ್ರ ಏನು ಇಲ್ಲ, ಚಕ್ರ ಬಂದ್ಬಿಡ್ತು ನೋಡಿ. ಯಾರು ಚಕ್ರ ಬರುತ್ತೆ, ವರ್ಟಿಗೋ ಬರುತ್ತೆ, ಮತ್ತೆ ಪ್ಯಾರಲೈಸಿಸ್ ಆಗಿದೆ, ಡಯಾಬಿಟಿಕ್ ಆಗಿದೆ, ಮಧುಮೇಹಗಳಿಗೆ ಕೋಲ್ಡ್ನೆಸ್ ಇರುತ್ತೆ. ಈಟ್ ಇಂದ ಆಗೋದೇ ಇಲ್ಲ. ಎಲ್ಲೋ ಆಗಿದೆ ಅಂದ್ರೆ ಸರಿನಾ? ಕೋಲ್ಡ್ನೆಸ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ಅಧಿಪತಿ ಮರ್ಮ ಮಾಡಿ. ನನ್ಗೇನು ಗೊತ್ತಿಲ್ಲ ಸರ್, ನಾನು ಡಯಾಬಿಟಿಕ್ ಬಂದಿದೆಯಪ್ಪ ಅಂದ್ರೆ 6 hours ಒಂದ್ಸ ಅಧಿಪತಿ ಮರ್ಮವನ್ನ 4 days ಮಾಡ್ಕೊಂಡು ಮತ್ತೆ ಚೆಕ್ ಮಾಡ್ಕೊಳ್ಳಿ. ನಿಮ್ ಸಿಂಪ್ಟಮ್ಸ್ ಎಲ್ಲ ಎಷ್ಟೋ ವಾಸಿ ಆಗಿರುತ್ತೆ. ಅದಕ್ಕೆ ನೀವೇ ಉದಾಹರಣೆ. ನಿಮ್ಮ ದೇಹದ ಅಗ್ನಿ ತತ್ವವನ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ ಅಧಿಪತಿ ಮರ್ಮ ಬೆಸ್ಟ್ ಪಾಯಿಂಟ್.
ಸರ್ ಆಕ್ಚುಲಿ ನಾನ್ ನಾಭಿದು ಎಲ್ಲ ಒತ್ಕೊಂತಿದ್ದೆ, ಅದು ಒಂದು ಹಂತಕ್ಕೆ ಸರಿಯಾಗಿ ಇದ್ದಿತ್ತು. ಬಟ್ ಅಂದ್ರೆ ಈ ತರ ನನ್ಗೇನ್ ಅಂದ್ರೆ ಧ್ಯಾನ ಕೂತ್ಕೊಂಡ್ರೆ 108 ಸತಿ ನಾ ಕೆಲವೊಂದು ಜಪ ಮಾಡ್ತಾ ಇರ್ತೀನಿ. ಅವಾಗಂತೂ ಕಂಪಲ್ಸರಿ ನನಗೆ ಆಕಳಕ್ಕೆ ಬಂದ್ಬಿಡೋದು, ಆಮೇಲೆ ಒಂಥರ ಡ್ರೌಸಿನೆಸ್ಸೇ ಇರೋದು ಸರ್. ಅದು ನನ್ಗೆ 3-4 ಡೇಸ್ ಇಂದನು ಸ್ವಲ್ಪನೂ ಇದಿಲ್ಲ. ನನಗೆ ಎಕ್ಸಾಕ್ಟ್ಲಿ ಏನ್ ಅನ್ಸಿತ್ತು ಅಂತಂದ್ರೆ, ನಾವು ಬರೀ ಈ ತರ ಸುಮ್ನೆ ಏನೋ ಕ್ವಶನ್ ಕೇಳ್ಬಿಟ್ಟು ಅವುಗಳ ಪಾಯಿಂಟ್ಗಳನ್ನ ತಗೊಳೋದಕ್ಕಿಂತನೂ ಆ ಮರ್ಮ ಕ್ಲಾಸ್ ಅನ್ನ ಕಲಿತಾಗ್ಲೇನೆ ಅದು ನಿಮ್ ಕಡೆಯಿಂದ ನಾವು ಅದನ್ನ ಕೇಳಿಸ್ಕೊಂಡಾಗ ಹಾಗಾಗಿ ನಿಮ್ಮ ಹಾ ಸರ್ ಮರ್ಮ ತರಗತಿಯಲ್ಲಿ ಪ್ರತಿಯೊಂದು ಆಗುತ್ತೆ. ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ವೈ ಇವಾಗ ಮೂರ್ಛೆ ಬರ್ತಾ ಇದೆನಾ, ತಲೆ ಮರ್ಮ ಮಾಡಿ, ಅಧಿಪತಿ ಮರ್ಮ ಮಾಡಿ. ತಲೆನೋವು ಬರ್ತಾ ಇದೆ, ಚೊಳಂಬ ಮಾಡಿ. ಸ್ಪ್ಲೇನ್ ಡ್ಯಾಂಪ್ ಕೋಲ್ಡ್ ಆಗಿದೆ, ಶಂಕ ಮಾಡಿ ಅಂತ ಹೇಳ್ಬೋದು. ಆರಾಮಾಗಿ ಮುಗಿದ್ ಬಿಡುತ್ತೆ. ನಿಮ್ಗೆ ಅಧಿಪತಿನೇ ಒಂದು ದಿನ ಹೇಳಿದೀನಪ್ಪ ಅಂತಂದ್ರೆ ಯಾಕೆ, ಏನು, ಅಧಿಪತಿ ಯಾಕೆ, ಅದಕ್ಕೆ ಇನ್ನೊಂದ್ ಹೆಸರು ಏನು, ಅದನ್ನ ಹೇಗೆ ಮಾಡ್ಬೇಕು, ಯಾವ ಸಿಂಪ್ಟಮ್ಸ್ ಇರಬೇಕು, ಪಲ್ಸೇಷನ್ ಹೇಳಿದ್ಮೇಲೆ ನಿಮ್ ಪಲ್ಸೇಷನ್ ಹೇಗಿದ್ರೆ ಅದು ಮಾಡ್ಬೇಕಾಗತ್ತೆ. ಯಾಕೆ ಪಲ್ಸೇಷನ್ ಅಂದ್ರೆ ಇನ್ನೂ ಮನೆ ಅಡ್ಮಿಷನ್ ತಗೊಂಡಾರೆ, ಮನೆ ಕಲಿತಾ ಇದಾರಲ್ವಾ, ಎಲ್ಲ ಸಂಪೂರ್ಣ ಕಲೀಲಿ ಅವರು. ಮುಖದಲ್ಲೇ ಒಂದ್ 28 ಪಾಯಿಂಟ್ಗಳು ಬರ್ತವೆ. ಈಗ 5, 6, 7 ಹೇಳ್ತಾ ಇದೀನಲ್ವಾ, 28 ಹೇಳ್ಕೊಡ್ತೀನಿ. ಹೇಳಿ ಕೊಟ್ಟ ನಂತರ ಮುಂದೆ ಎಕ್ಸಾಕ್ಟ್ಲಿ ಸರ್. ಅದಕ್ಕೆ ನೀವು ಅಂತಃಪ್ರಜ್ಞೆ ಹೆಚ್ಚಿಗೆ ಆಗತ್ತೆ, ಆ ಒಂದು ಇದಂತ ಹೇಳಿದ್ರಲ್ಲ, ಅದು ನಿಜವಾಗ್ಲೂ ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿರೋದು. ಅವೇನಂತಂದ್ರೆ ಮುಂಚೆ ಎಲ್ಲ ನಾನು 2-3 ಸರಿ ಓದಿದಾಗ ನನ್ಗೆ ಓದೋದ್ ತುಂಬಾ ಇಂಟ್ರೆಸ್ಟ್ ಇದೆ, ಸುಮಾರು ಬುಕ್ಗಳನ್ನು ಓದ್ತಿದ್ದೆ. ಇವಾಗ ಓದ್ಬೇಕಾದಾಗ ಅಂದ್ರೆ 2-3 ಸರಿ ಓದಿದ್ಮೇಲೆ ನನಗೆ ಅದೊಂಥರ ಅರ್ಥ ಆಗುವಂತ ಕಂಡೀಷನ್ ಬರ್ತಿತ್ತು. ಈಗ ಆ ತರ ಅನಿಸ್ಲಿಲ್ಲ. ಅದು ಎಷ್ಟು ಎಕ್ಸೈಟ್ಮೆಂಟ್ ಖುಷಿ ಕೊಡ್ತಾ ಇದೆ ಅಂದ್ರೆ ಒಟ್ನಲ್ಲಿ ಆ ಬ್ಲಾಕೇಜ್ ತುಂಬಾ ರಿಮೂವ್ ಆಗಿದೆ. ಇದು ನಿಜವಾಗ್ಲೂ ಎಲ್ರೂ ಕ್ಲಾಸ್ ಅನ್ನ ಜಾಯಿನ್ ಆಗ್ಬೇಕು. ಇಲ್ಲ ಅಂದ್ರೆ ತುಂಬಾ ಮಿಸ್ ಮಾಡ್ಕೊಳ್ತಾರೆ. ಬರೀ ಪಾಯಿಂಟ್ ಗಳನ್ನ ಕೇಳಿ ನಾವ್ ಇದನ್ ಮಾಡಿದ್ರೆ ಎಕ್ಸಾಕ್ಟ್ಲಿ ವರ್ಕ್ ಆಗಲ್ಲ ಸರ್. ಯಾಕಂದ್ರೆ ಎಷ್ಟೋ ಕಲರ್ಸ್ ಗಳನ್ನ TM ಪಾಯಿಂಟ್ಸ್ ಗಳನ್ನ ಹಾಕಿದೀನಿ, ಯಾವ್ದು ಅಂತ ನನ್ಗೆ ಗುಡ್ ರಿಸಲ್ಟ್ ಇದಾಗಿರ್ಲಿಲ್ಲ. ಸ್ವಲ್ಪ ಮಟ್ಟಿಗೆ ಮಾತ್ರನೇ ವರ್ಕ್ ಆಗಿತ್ತು ಸರ್ ನನ್ಗೆ ಅದು. ಆಮೇಲೆ ನನ್ ಮಕ್ಕಳಿಗೆ, ನಮ್ ಹಸ್ಬೆಂಡ್ಗೆ ಎಲ್ಲ ಮಾಡಿದೀನಿ, ಅವರಲ್ಲಿ ಚೇಂಜಸ್ ಗಳಿದೆ. ನನ್ಗೆ ಒಂದು ಇದೇನಂದ್ರೆ ಸರ್, ಅದ ನನ್ ಮಗಳಿಗೆ ಏನಂತಂದ್ರೆ ಸ್ವಲ್ಪ ವಿಂಡ್ ಜಾಸ್ತಿನೇ ಇದೆ, ಕೆಲವು ಕೋಲ್ಡ್ ಸಿಂಪ್ಟಮ್ಸ್ ಇದೆ. ಆದ್ರೆ ಅವಳಿಗೆ ನಾನು ಅದು ಅಧಿಪತಿ ಮರ್ಮ ಮಾಡಿದಾಗ ಅವಳಿಗೆ ಕ್ಲಾಸ್ ಅಲ್ಲಿ ಕೇಳ್ಬೇಕಾದಾಗ ತುಂಬಾ ನನ್ಗೆ ಅವಳಿಗೆ ಇಂಟ್ರೆಸ್ಟ್ ಇದೆ, ತುಂಬಾ ಸಿನ್ಸಿಯರ್ ಆಗಿ ಓದ್ತಾಳೆ, ಎಲ್ಲ ಇದ್ ಮಾಡ್ತಾಳೆ. ಅದು ಮಾತ್ರ ಅವಳಿಗೆ ನಿದ್ದೆ ಬರುತ್ತೆ ಅಂತ ಹೇಳಿದ್ಲು. ನನಗೆ ನಿದ್ದೆ ಏನೂ ಬರ್ತಿರ್ಲಿಲ್ಲ. ಇವಾಗ ಅವಳಿಗೆ ಯಾಕೆ? ವಾಯು ತತ್ವ ಜಾಸ್ತಿ ಇದ್ದು ಅಗ್ನಿ ತತ್ವ ಇನ್ನು ಸ್ವಲ್ಪ ಏನೋ ಇಂಬ್ಯಾಲೆನ್ಸ್ ಇತ್ತಂದ್ರೆ ಅದಕ್ಕೆ ಬೆಸ್ಟ್ ಅಂದ್ರೆ ಕರುಣ ಮಿತ್ರ ಮರ್ಮ ವರ್ಕ್ ಆಗುತ್ತೆ. ಈ ಗುರುವಾರ ತರಗತಿಯಲ್ಲಿ ಕರುಣ ಮಿತ್ರ ಮುಂದುವರೆದ ಭಾಗ, ಅಧಿಪತಿಯಿಂದ 4 ಫಿಂಗರ್ ಹಿಂದ್ಗಡೆ ಕರುಣ ಮಿತ್ರ ಬರುತ್ತೆ, ಅದನ್ನ ಹೇಳ್ಕೊಡ್ತೀನಿ. ಅಧಿಪತಿ ಜೊತೆಗೆ ಕರುಣ ಮಿತ್ರ ಮಾಡಿ ವಾಯು ತತ್ವದ ಡಿಸಾರ್ಡರ್ ಇರ್ತಾವಲ್ವ, ಅದು ವಾಸಿ ಆಗುತ್ತೆ. ಅಧಿಪತಿನೂ ವರ್ಕ್ ಆಗುತ್ತೆ. ಈ ನಿಮ್ ಸಿಂಪ್ಟಮ್ಸ್ ಗೆ ಅದು ಅಧಿಪತಿ ವರ್ಕ್ ಆಯ್ತು, ಅವ್ರ ಸಿಂಪ್ಟಮ್ಸ್ ಗೆ ಕರುಣ ಮಿತ್ರ ವರ್ಕ್ ಆಗುತ್ತೆ. ಸರಿನಾ? ಸರ್ ಅದೇ ನಮ್ಮ ಒಂದು ಪೇಷಂಟ್ ಗೆ ಅವ್ರಿಗೆ ಲಿವರ್ದು ಕೋಲ್ಡ್ನೆಸ್ ಎಲ್ಲ ಇದು ಇತ್ತು. ಆಮೇಲೆ ಎಲ್ಲದಕ್ಕೂ ಭಯ ಪಡ್ತಾ ಇದ್ರು, ಯಾವ್ದೇ ಮಾತಾಡಕ್ಕೆ ಒಂದು ಇದನ್ ಮಾಡ್ತಾ ಇದ್ರು. ಅವರಿಗೆ ನಾನು ಈಗ ಸ್ಟೆಪ್ ವೈಸ್ ಇಂದ ನೀವೇನ್ ಹೇಳಿದ್ರಿ ಎಲ್ಲಾ ಮರ್ಮಗಳನ್ನು ಮಾಡಿಸ್ತಾ ಇದ್ದೆ. ಆದ್ರೆ ಈ ಅಧಿಪತಿ ಮರ್ಮ ಮಾಡಿದಾಗ ತುಂಬಾ ಡ್ರಾಸ್ಟಿಕಲಿ ಚೇಂಜಸ್ ಗಳು ಆಗಿದೆ ಸರ್. ಅವ್ರಿಗೆ ಭಯದಿಂದ ಹೊರಗಡೆ ಬಂದಿದ್ದಾರೆ. ಆಮೇಲೆ ಸ್ಲೀಪ್ ಡಿಸ್ಟರ್ಬೆನ್ಸ್ ಇಂದ ಇದಾಗಿದೆ. ಆಮೇಲೆ ಏನಂತಂದ್ರೆ ಅದು ಲಿವರ್ದು ಏನು ಲಿವರ್ ಕೋಲ್ಡ್ನೆಸ್ ಸಿಂಪ್ಟಮ್ಸ್ ಏನಿತ್ತು, ಸ್ವಲ್ಪ ಸ್ವಲ್ಪ ಬೇರೆ ತರದ್ರಲ್ಲಿ ಅವರು ಚೇಂಜಸ್ ಗಳನ್ನ ಹೇಳ್ತಾ ಇದ್ದಾರೆ. ನಂಗೆ ಅದ್ರದ್ದೊಂದು ತುಂಬಾ ಫೀಡ್ಬ್ಯಾಕ್ ಖುಷಿ ಕೊಟ್ಟಿತ್ತು ಸರ್ ಅದು. ಅದಕ್ಕೆ ಮೆಂಟಲ್ ಡಿಸಾರ್ಡರ್, ನಿಮ್ಮ ಮಾನಸಿಕ ಕಾಯಿಲೆಗಳಿಗೆ ಅಧಿಪತಿ ಮರ್ಮ ಬೆಸ್ಟ್ ವರ್ಕ್ ಆಗುತ್ತೆ. ಯಾರೊಬ್ರು ಮಾನಸಿಕವಾಗಿ ಕುಗ್ಗಿದಾರಪ್ಪ ಅಂತಂದ್ರೆ ಅವ್ರ ದೇಹದಲ್ಲಿ ಕೋಲ್ಡ್ನೆಸ್ ಜಾಸ್ತಿ ಆಗಿರುತ್ತೆ. ಎಲ್ಲಿ 1 ಮೆರಿಡಿಯನ್ 2 ಮೆರಿಡಿಯನ್ ಅಲ್ಲ, ಸಂಪೂರ್ಣ ಮೆರಿಡಿಯನ್ ಅಲ್ಲಿ ಅವ್ರ ದೇಹದಲ್ಲಿ ಕೋಲ್ಡ್ನೆಸ್ ಆಗಿರುತ್ತೆ. 1 ಮೆರಿಡಿಯನ್ ಆಗಿರುತ್ತದೆ, 1 ಪಾಯಿಂಟ್ ಹಾಕ್ತಿರಿ, ಆ ಮೆರಿಡಿಯನ್ ಕಡಿಮೆ ಆಗಕ್ಕೆ ಇನ್ನೊಂದ್ ಆಗುತ್ತೆ. ಹಾಗಾಗಿ ಅಧಿಪತಿ ಮರ್ಮ ಆಲ್ಮೋಸ್ಟ್ ಎಲ್ಲಾ ಮೆರಿಡಿಯನ್ಗೆ ಕನೆಕ್ಟ್ ಆಗಿರುತ್ತೆ. ಅದ್ನ ಇವಾಗ ಎಷ್ಟು ಯಾಂಗ್ ಚಾನಲ್ ಬರ್ತಾವಲ್ವಾ ಅಕ್ಯುಪಂಕ್ಚರ್ ಅಲ್ಲಿ, ಆ ಯಾಂಗ್ ಚಲನ್ ಅಲ್ಲ, ಆ ಯಾಂಗ್ ಮೆರಿಡಿಯನ್ ಅನ್ನ ಒಂದೇ ಸಲಿಗೆನೆ ಮೂವ್ ಆಗ್ಬೇಕು. ಯಾಂಗಪ್ಪ ಅಂದ್ರೆ ಅಧಿಪತಿ ಮರ್ಮ ಬೆಸ್ಟ್ ವರ್ಕ್ ಆಗುತ್ತೆ. ಸರಿನಾ? ಮಾಡ್ತಾ ಬನ್ನಿ. ನಿಮ್ಮ ದೇಹದಲ್ಲಿ ಯಾಂಗ್ ಡಿಫಿಷಿಯನ್ಸಿ ಇತ್ತು, ಕೋಲ್ಡ್ನೆಸ್ ಸಿಂಪ್ಟಮ್ಸ್ ಇತ್ತು, ಕಫ ಪ್ರಕೃತಿ ಇತ್ತು ಅಪ್ಪ ಅಂದ್ರೆ ಆನ್ ದಿ ಸ್ಪಾಟ್ 15 ನಿಮಿಷದಲ್ಲಿ ವರ್ಕ್ ಆಗುತ್ತೆ. ಯಾರಿಗೂ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ. ಹಾರ್ಟ್ ಅಟ್ಯಾಕ್ ಆಗಿದೆ, ಶುಗರ್ ಒಮ್ಮೆಲೆಗೆ ರೈಸ್ ಆಗಿದೆ, ಸುಮ್ನೆ ಒಂಥರ ಚಕ್ರ ಬಂದ್ಬಿಟ್ಟು ಮಾತಾಡೋದಂಗ್ ಬಿದ್ಬಿಟ್ಟಾನೆ, ಏನೋ ಒಂದು ಎಮರ್ಜೆನ್ಸಿ ಅಂತಾರಲ್ವಾ, ಎಮರ್ಜೆನ್ಸಿ ಬರೋದೇನೆ ನಿಮ್ಮ ದೇಹದ ಕೋಲ್ಡ್ನೆಸ್ ಇಂದ. ಆ ಕೋಲ್ಡ್ನೆಸ್ ಅನ್ನ ಆನ್ ದಿ ಸ್ಪಾಟ್ ಕಡಿಮೆ ಮಾಡ್ಬೇಕಪ್ಪ ಅಂದ್ರೆ
ಅಧಿಪತಿ ಮರ್ಮ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಅದು ಎಲ್ಲಿ ಕಂಡು ಬರುತ್ತಪ್ಪ ಅಂತಂದ್ರೆ ನೋಡಿ, ನಿಮ್ಮ ಕಿವಿಯಿಂದ ಮೇಲ್ಗಡೆ ಈ ಭಾಗ. ಇಲ್ಲ ಸರ್ ನನಗೆ ಅಷ್ಟೊಂದು ಗೊತ್ತಾಗ್ತಾ ಇಲ್ಲಪ್ಪ ಅಂತಂದ್ರೆ ಬ್ರಹ್ಮ ತಿಲರ್ಥ ಕಳಂ 1 ಹೌದಲ್ವಾ? ಈ ತಿಲರ್ಥ ಕಳಂ 1ಲಿಂದ 4 ಫಿಂಗರ್ ಮತ್ತೆ 3 ಫಿಂಗರ್ ಇಲ್ಲಿ ಅಧಿಪತಿ ಮರ್ಮ ಅಷ್ಟೊಂದು ತಲೆ ಕೆಡಿಸೋದೇನ್ ಬೇಕಾಗಿಲ್ಲ. ಹಿಂಗೆ ಮೇಲೆ ಬನ್ನಿ, ಇಲ್ಲಿಂದ 4 3 ಬ್ರಹ್ಮ ವರ್ಮ ಬ್ರಹ್ಮ ಅದಲ್ವಾ? ಈ ಬ್ರಹ್ಮ ವರ್ಮದಿಂದ 4 ಇಲ್ಲಿ ನೋಡಿ. ಇಲ್ಲ ಇಷ್ಟೇ ಬೆಸ್ಟ್. ಈ ಭಾಗ ಮಾಡಿ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಇನ್ನು ಗೊತ್ತಾಗ್ತಾ ಇಲ್ಲ ಅಂದ್ರೆ ಗೂಗಲ್ ಅಲ್ಲಿ GV22 ಅಂತ ಮಾಡಿ, ಅದು ಬೆಸ್ಟ್ ಆಗುತ್ತೆ. ಸ್ವಲ್ಪ ಹಿಂದೆ ಮುಂದಾದ್ರೆ ಏನು ತೊಂದರೆ ಇಲ್ಲ. ಈ ಏರ್ ಲೈನ್ ಇಂದ ಮೇಲ್ಗಡೆ ಹೀಗೆ 4 3. ಇಲ್ಲ ಸರ್ ನನಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಅಂದ್ರೆ ಜಸ್ಟ್ ಈಗ ಕೈ ತಗೊಂಡು ಸೆಂಟರ್ ಗಿಡಿ, ಅದನ್ನು ಅಧಿಪತಿ ಮರ್ಮ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಸರಿನಾ ಸರ್? ಹೀಟ್ ಆಗಿದೆನಾ ಕೋಲ್ಡ್ ಆಗಿದೆ ಗೊತ್ತಾಗ್ತಾ ಇಲ್ಲಪ್ಪ ಅಂತಂದ್ರೆ ಜಸ್ಟ್ ಈ ತರ ಇಟ್ಬಿಡಿ 1 ನಿಮಿಷ. ಅಧಿಪತಿ ಮರ್ಮ ಆಕ್ಟಿವ್ ಆಗುತ್ತೆ, ಹೀಟು ಕೋಲ್ಡ್ ಬ್ಯಾಲೆನ್ಸ್ ಆಗುತ್ತೆ. ಇಲ್ಲ ಸರ್ ನನ್ನ ದೇಹದಲ್ಲಿ ಕೋಲ್ಡೇ ಆಗಿದೆಯಪ್ಪ ಅಂತಂದ್ರೆ ಜಸ್ಟ್ ಜಿಗ್ಜಾಗ್ ಅಲ್ಲಿ ಹೆಂಗೆ ಜಿಗ್ಜಾಗಪ್ಪ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ. ಸ್ಕಿನ್ ಅನ್ನ ಮೂವ್ ಮಾಡ್ಬೇಕಷ್ಟೇ, ಬರಳನ್ನಲ್ಲ. ಈ ತರ ಮಾಡೋದಲ್ಲ. ನೋಡಿ ಇಲ್ಲಿ ಸ್ಕಿನ್ ಮೂವ್ ಆಗ್ಬೇಕು. ಸ್ಕಿನ್ ಮೂವ್ ಆಗ್ಬೇಕಪ್ಪ ಅಂದ್ರೆ ನೋಡಿ ಇಲ್ಲಿ ಸ್ಕಿನ್ ಹೆಂಗ್ ಮೂವ್ ಆಗ್ತಾ ಇದೆ. ಸ್ಕಿನ್ ಅನ್ನ ಮೂವ್ ಮಾಡ್ಬೇಕು, ಚರ್ಮವನ್ನ ಮೂವ್ಮೆಂಟ್ ಮಾಡ್ಬೇಕು, ಚರ್ಮ ಮೂವ್ಮೆಂಟ್ ಮಾಡ್ಬೇಕು. ಕೆಲವೊಬ್ರು ಏನ್ ಮಾಡ್ಬಿಡ್ತಾರೆ, ಅಧಿಪತಿ ಮರ್ಮವನ್ನ ಬೆರಳನ್ನ ಮೂವ್ ಮಾಡ್ತೀರಿ, ಅದು ವರ್ಕ್ ಆಗಲ್ಲ. ನೋಡಿ ಬ್ರಹ್ಮ ವರ್ಮ ಮನ್ನನ್ನ ಹೆಂಗ್ ಮಾಡ್ತೀನಿ ನಾನು, ಸ್ಕಿನ್ ಅನ್ನ ಮೂವ್ ಮಾಡ್ಬೇಕು, ಬೆರಳನ್ನಲ್ಲ. ಒಬ್ರು ಅಧಿಪತಿ ತಿಲರ್ಥ ಕಾಳಂ 1 ಕೂಡ ಹೀಗೆ ಇಟ್ಬಿಟ್ಟು ಸ್ಕಿನ್ ತಗೊಂಡು ಹೋಗ್ಬೇಕು. ಒಬ್ರು ಏನ್ ಮಾಡ್ಬಿಡ್ತಾರೆ, ಹಿಂಗ್ ಮಾಡ್ತಾರೆ. ಮಾಡಬಾರ್ದು. ನಿಮ್ಮ ಸ್ಕಿನ್ ಅನ್ನ ಮೂವ್ ಮಾಡ್ಬೇಕು, ಮತ್ತೆ ಕೆಳಗಡೆ ಈ ತರ ನಿಮ್ಮ ಚರ್ಮವನ್ನೇ ಮೇಲೆ ತೆಗಬೇಕು, ನಿಮ್ಮ ಬೆರಳನ್ನಲ್ಲ. ದೇಹದಲ್ಲಿ ಕಫ ಪ್ರಕೃತಿ ಇದೆ ಸರ್, ಸಿಕ್ಕಾಪಟ್ಟೆ ಅಸ್ತಮ ಇದೆ, ದಮ್ ಇದೆ, ಆಯಾಸ ಇದೆ, BP ಇದೆ, ಶುಗರ್ ಇದೆ, ಪ್ಯಾರಲೈಸಿಸ್ ಆಗಿದೆ, ಚೆಸ್ಟ್ ಪೇನ್ ಆಗಿದೆ, ಲೆಫ್ಟ್ ಸೈಡ್ ನೋವು ಬರ್ತಾ ಇದೆ, ಬ್ಯಾಕ್ ಪೇನ್ ಇದೆ, ಸಯಾಟಿಕಾ ಇದೆ, ತಿರುಗಾಡಿದ್ರೆ ದಮ್ ಬರುತ್ತೆ, ಆಯಾಸ ಆಗುತ್ತೆ, ಮತ್ತೆ ಏರ್ ಗ್ರೋತ್ ಆಗಿದೆ, ಸ್ಕಿನ್ ಬ್ರೌನ್ ಆಗಿದೆ. ನಿಮ್ಮ ದೇಹದ ಕಫ ಪ್ರಕೃತಿಯನ್ನ ಆಲ್ಮೋಸ್ಟ್ ನೀವೆಲ್ಲರಿಗೂ ಗೊತ್ತಿದೆ. ಹೀಟು ಕೋಲ್ಡ್ ಗೊತ್ತಿದೆ. ನಿಮ್ಮ ದೇಹದಲ್ಲಿ ಕೋಲ್ಡ್ ಜಾಸ್ತಿ ಆಗಿತ್ತು, ಆ ಕೋಲ್ಡ್ನೆಸ್ ಅನ್ನ ರಿಮೂವ್ ಮಾಡ್ಬೇಕಪ್ಪ ಅಂದ್ರೆ ದ ಬೆಸ್ಟ್ ಪಾಯಿಂಟ್ ಅಧಿಪತಿ ಮರ್ಮ. ಸರಿನಾ? ಅದನ್ನ ನಿಮ್ಗೆ ಹೆಂಗೆ ತೋರಿಸಿದ್ದೀನಿ ಹಂಗೆ ಮಾಡಿ, ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಥ್ಯಾಂಕ್ ಯು ಮೇಡಮ್ ನಿಮ್ಮ ಫೀಡ್ಬ್ಯಾಕಿಗೆ. ಎಸ್ ಗೀತಾ ಕುಲಕರ್ಣಿ ಮೇಡಮ್. ಥ್ಯಾಂಕ್ ಯು ಸರ್. ಎಸ್ ಮೇಡಮ್. ಸರ್ ಪ್ರಾಬ್ಲಮ್ ಇದೆ. ಹಸ್ಬೆಂಡ್ಗೆ 23rd ಫೆಬ್ರವರಿಗೆ ಮಿನಿ ಸ್ಟ್ರೋಕ್ ತರ ಆಯ್ತು. ಬಟ್ ಒಂದು ಹಾಫ್ ಆನ್ ಅವರ್ ಅಷ್ಟೇ ಲೆಫ್ಟ್ ಲೆಗ್ ಅವ್ರಿಗೆ ಇದು ಅವ್ರಿಗೆ ಎಳಿಬೇಕಾಗ್ತಿತ್ತು. ಅಂದ್ರೆ ಅವ್ರಿಗೆ ಸ್ಟೆಪ್ಸ್ ಎತ್ತಿಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ, ಅದಾಗಿತ್ತು. ಬಟ್ ಈಗ ಅದಕ್ಕೆ ಡಾಕ್ಟರ್ ಮೆಡಿಸಿನ್ ಅದೆಲ್ಲ ಕೊಟ್ಟಿದ್ದಾರೆ, ಈಗ ಬ್ಲಡ್ ಥಿನ್ನರು ಅದೆಲ್ಲ ಕೊಟ್ಟಿದ್ದಾರೆ. ಬಟ್ ಅದ್ರಲ್ಲಿ ಏನಾಗ್ತಿದೆ, ಸ್ಟೂಲ್ ಹಾರ್ಡ್ ಆಗ್ತಾ ಇದೆ. ಆಮೇಲೆ 3:30 ಡೈಲಿ ಮಾರ್ನಿಂಗ್ ಅವ್ರಿಗೆ ನಿದ್ದೆ ಆಗೋದಿಲ್ಲ. ನಾವು ವಿದ್ಯಾರಣ್ಯಪುರದಲ್ಲಿ ಬೆಂಗಳೂರಲ್ಲಿ ಇರೋದು. ಅವರು ಎಲೆಕ್ಟ್ರಾನ್ ಸಿಟಿಯಲ್ಲಿ ಡೈಲಿ ಅಡ್ಡಾಡ್ಬೇಕು. ಮೋರ್ ದೆನ್ ಒನ್ ಸೈಡ್ 55 ಕಿಲೋಮೀಟರ್ ಆಗುತ್ತೆ, ಟ್ರಾವೆಲಿಂಗ್ ಜಾಸ್ತಿ ಆಗುತ್ತೆ. ಸ್ಟೂಲ್ ಹಾರ್ಡ್ ಆಗ್ತಾ ಇದೆ, ಆಮೇಲೆ ನಿದ್ದೆ ಆಗುದಿಲ್ಲ. ಡೈಲಿ 3:30 ಎದ್ದು ಬಿಡ್ತಾರೆ. 3:30 ಎದ್ರಂದ್ರೆ ನಿದ್ದೆನೇ ಆಗುದಿಲ್ಲ. ಆ ತರ ಇಲ್ಲಿ ಆಲ್ಮೋಸ್ಟ್ ತೊಂದರೆ ಇರೋ
ಓಕೆ. ಶುಗರ್ BP ಎರಡೂ ಇದೆ. ಅದಕ್ಕೆ ಕೆಲವೊಂದು ಪಾಯಿಂಟ್ಸ್ ನೀವು GB ಪ್ರೆಸ್ ಮಾಡಬಾರ್ದು, ಗಾಲ್ ಬ್ಲಾಡರ್ ಪ್ರೆಸ್ ಮಾಡಬಾರ್ದು ಅಂತ ಇದೆ. ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಸರ್. ಸರಿ, ನೀವು ಮೊದಲು ನಿದ್ದೆಯನ್ನ ಸರಿ ಮಾಡಿ. ಅವ್ರಿಗೆ ನಿದ್ದೆಯನ್ನ ಸರಿ ಮಾಡ್ಬೇಕಪ್ಪ ಅಂದ್ರೆ ಪಿಲ್ಲರ್ 1 ಪಿಲ್ಲರ್ 2 10 days ಮಾಡಿ ಅಮ್ಮ. ನಿದ್ದೆ ಸರಿಗಾಯ್ತು ಅಪ್ಪ ಅಂದ್ರೆ ಅವ್ರು ಈಟು ಕೋಲ್ಡ್ ಒಂದ್ ಮಟ್ಟಕ್ಕೆ ಬರುತ್ತೆ. ಈಟು ಕೋಲ್ಡ್ ಒಂದ್ ಮಟ್ಟಕ್ಕೆ ಬಂದಿದೆಯಪ್ಪ ಅಂದ್ರೆ ಮೋಷನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮೋಷನ್ ಪ್ರಾಬ್ಲಮ್ ಸರಿ ಆಗಿದೆ ಸರ್, ನನಗೆ ಮಲಬದ್ಧತೆ ವಾಸಿ ಆಗಿದೆ, ಸ್ಮೂತ್ ಆಗಿ ಆಗ್ತಾ ಇದೆ ಅಂದ್ರೆ 1 week ಕಂಟಿನ್ಯೂ ಆಗಿ ಅಧಿಪತಿ ಮರ್ಮ ಮತ್ತು ಬ್ರಹ್ಮ ಮರ್ಮಂ 2 ಅನ್ನ ಮಾಡಿ. ಅಧಿಪತಿ ಆದ್ಮೇಲೆ ಅದು 1 week ಬಿಡ್ಬೇಕಾ ಸರ್? 1 week ಅಲ್ಲ, ನೋಡಿ ಇನ್ನೊಂದ್ಸಲ ಹೇಳ್ತೀನಿ. ಇವಾಗ ನಿಮ್ಮ ಸಿಂಪ್ಟಮ್ಸ್ ಅಲ್ಲಿ ಮೋಷನ್ ತೊಂದರೆ ಇದೆ ಅಲ್ವಾ, ಮತ್ತು ಮೋಷನ್ ಜೊತೆಗೆ ಸ್ಲೀಪ್ ನಿದ್ದೆ ಆಗಲ್ಲ, ಅವೆರಡು ಮೊದಲು ವಾಸಿ ಮಾಡ್ಕೊಳ್ಳಿ. ಯಾಕೆಪ್ಪ ಅಂದ್ರೆ BP ಶುಗರ್ಗೆ ಹೋಲಿಸಿದಾಗ ಇದು ಕಡಿಮೆ ಅವಧಿಯಲ್ಲಿ ರೆಡಿ ಆಗೋಂತ ಕಾಯಿಲೆ ಹೌದಲ್ವಾ. ಹಾಗಾಗಿ ಕಡಿಮೆ ಅವಧಿ ಆಗಿರುವುದನ್ನ ರೆಡಿ ಮಾಡ್ಕೋಬೇಕು. ಹಾಗಾಗಿ ತಿಲರ್ತವನ್ನು ತಿಲರ್ತ 2 ಮಾಡಿ ಸಣ್ಣ ಪುಟ್ಟ ಸಿಂಪ್ಟಮ್ಸ್ ವಾಸಿ ಆಗುತ್ತೆ. ಮೋಷನ್ ತೊಂದ್ರೆ, ಸ್ಲೀಪು, ಇನ್ನೊಂದು ಲಂಗ್ ಡಿಸಾರ್ಡರ್ ಎಲ್ಲ ವಾಸಿ ಆಗುತ್ತೆ. ಲಂಗ್ ಚಿ ಇಂಪ್ರೂವ್ಮೆಂಟ್ ಆಗುತ್ತೆ. ಲಂಗ್ ಚಿ ಇಂಪ್ರೂವ್ಮೆಂಟ್ ಆದ ನಂತರ ನಿಮ್ಮ ಮೋಷನ್ ಪ್ರಾಬ್ಲಮ್ ವಾಸಿ ಆಗುತ್ತೆ. ಲಾರ್ಜ್ ಇಂಟೆಸ್ಟೈನ್ ಬೆಸ್ಟ್ ಆಗಿ ವರ್ಕ್ ಆಗ ಸ್ಟಾರ್ಟ್ ಆಯ್ತು ಅಂದ್ರೆ ನಿಮ್ಮ ಮೋಷನ್ ಸ್ಲೀಪು ರೆಡಿ ಆಗಿಬಿಡುತ್ತೆ. ತದನಂತರ ನಿಮಗೆ ಶುಗರು, BP, ಥೈರಾಯ್ಡ್, ಇನ್ನೊಂದು ಸೋ ಕಾಲ್ಡ್ ಬಹಳ ದಿನದ ಕಾಯಿಲೆ ಇರುತ್ತಲ್ವಾ, ಆ ಕಾಯಿಲೆಯನ್ನ ವಾಸಿ ಆಗ್ಬೇಕು ಅಪ್ಪ ಅಂದ್ರೆ ನೀವು ಅಧಿಪತಿ ಮರ್ಮ ಮತ್ತು ಬ್ರಹ್ಮ ಮರ್ಮಂ 2 1 3 ಫಿಂಗರ್ ಬ್ರಹ್ಮ ಮರ್ಮಂ 2 ಅನ್ನ 3 days ಒನ್ಸ್ ಮಾಡ್ಬೇಕು. ಅಧಿಪತಿ ಮರ್ಮವನ್ನ ದಿನಾಲು ಮಾಡ್ಬೇಕು. ಅದು ಜಿಗ್ಜಾಗ್ ಮೋಷನ್ ಅಲ್ಲಿ. ನಾನು ಜಿಗ್ಜಾಗ್ ಅನ್ನ ನೆಟ್ ಮಾಡ್ಕೊಂಡ್ಬಿಡ್ಬೇಕು. ಹಿಂಗೆ ಜಿಗ್ಜಾಗ್ ಮೋಷನ್ ಅಲ್ಲಿ ಮಸಾಜ್ ಮಾಡ್ಬೇಕು. ಸ್ಕಿನ್ ಅನ್ನ ಮೂವ್ ಆಗ್ಬೇಕು. ನಿಮ್ಗೆ ಇಲ್ಲಿ ತೋರಿಸಿದ್ರೆ ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ತೋರಿಸ್ತಾ ಇದೀನಿ ನೋಡಿ. ಹೀಗೆ ಸ್ಕಿನ್ ಮೂವ್ ಆಗ್ಬೇಕು, ನಿಮ್ಮ ಬೆರಳುಗಳಲ್ಲ. ಈಗಲ್ಲ, ಇದು ತಪ್ಪು, ಇದು ಸರಿ. ಸ್ಕಿನ್ ಅನ್ನ ಮೂವ್ ಮಾಡ್ಬೇಕು. ಅದು ಈ ಫಿಂಗರ್ನ ಹಾಕೋದಲ್ಲ, ಇಲ್ಲಿಗೆ ಈ ಮುಂದಿನ ತುದಿ ಇದೆ ಅಲ್ವಾ, ತುದಿ. ಇದು ಮೂವ್ ಮಾಡುವ ವಿಧ. ಮಾಡ್ತಾ ಬನ್ನಿ. ಸೋ ಕಾಲ್ಡ್ ಬಹಳ ದಿನದಿಂದ ಡಿಸೀಸ್ ಇದೆ ಅಂದ್ರೆ ಅಧಿಪತಿ ಮರ್ಮ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಸರಿ ಅಮ್ಮ, ಥ್ಯಾಂಕ್ ಯು. ಶೋಭಾ ಹಂಪಣ್ಣ ಮೇಡಮ್. ಹಲೋ ಸರ್. ಎಸ್ ಮೇಡಮ್. ನನ್ಗೆ ಇದು ಕಣ್ಣಲ್ಲಿ ನರು ಇದು ಆಗಿದೆ ಅಂತ ಹೇಳಿ ಕೇಳಿಸ್ತಾ ಇದೆ ಸರ್? ಕೇಳ್ತಾ ಇದೆ. ಕೇಳಿಸ್ತಾ ಇದೆ ಸರ್. ಕಣ್ಣಲ್ಲಿ ನರು ಇದಾಗಿದೆ ಅಂತ ಹೇಳಿ ಲೇಸರ್ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಲೇಸರ್ ಟ್ರೀಟ್ಮೆಂಟ್ ಮಾಡಿದರೆ ಪ್ರಾಬ್ಲಮ್ ಆಗಿದೆ. ಆಮೇಲೆ ಜಾಸ್ತಿ ಪ್ರೆಸ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಬರೆಯೋದು ಮಾಡೋದು ಕಷ್ಟ, ಕೆಲವು ಟೈಮ್ ಕಷ್ಟ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೋದು ಸರ್? ನೀವು ಜಸ್ಟ್ ನನ್ನ ಒಂದು ಐ ಡಿಸಾರ್ಡರ್ ಅನ್ನೋದೊಂದು ವಾಯ್ಸ್ ಬರ್ತಾ ಇಲ್ಲ. ಸ್ವಲ್ಪ ಸಮೀಪಕ್ಕೆ ಬನ್ನಿ. ನಿಮ್ಮ ಫೋನ್ ಹತ್ರ ತಗೊಂಬನ್ನಿ. ವಾಯ್ಸ್ ಬರ್ತಾ ಫೋನ್ ಹತ್ರ ಎಲ್ಲರಿಗೂ ಬರ್ತಾ ಇದೆ, ನಿಮಗ್ ಬರ್ತಾ ಇಲ್ಲ. ಫೋನ್ ಅನ್ನ ಹತ್ರ ತಗೊಂಬನ್ನಿ. ಕನೆಕ್ಟ್ ಆಗಿದೆ ಅದಕ್ಕೆ ವಾಯ್ಸ್ ಬರ್ತಾ ಇಲ್ಲ. ಬ್ಲೂಟೂತ್ ಕನೆಕ್ಟ್ ಆಗಿದೆನಾ? ಕೇಳಿಸ್ತಾ ಇಲ್ಲ. ಮ್ಯೂಟ್ ಮಾಡಿ. ಮ್ಯೂಟ್ ಮಾಡಿ. ಅವ್ನು ಸೌಂಡ್ ಕೇಳ್ತಾರೆ. ಸರಿ, ನೀವು ಬ್ಲೂಟೂತ್ ಅಲ್ಲಿ ಇದೀರಿ, ಕೇಳ್ತಾ ಇಲ್ಲ ನಿಮ್ಗೆ. ಆ ಬ್ಲೂಟೂತ್ ಕನೆಕ್ಟ್ ಆಗಿದೆ, ಅಲ್ಲಿ ಒದರ್ತಾ ಇರುತ್ತೆ. ಸ್ಪೀಕರ್ ಎಲ್ಲಿ ಬರಬೇಕು ಅದಲ್ವಾ? ನೀವು ನನ್ನ ರೆಕಾರ್ಡಿಂಗ್ ವಿಡಿಯೋ ಇದೆ, ಐ ಡಿಸೀಸ್ ಕಣ್ಣಿನ ಸಮಸ್ಯೆಗೆ ಇದು ಒಂದು ಪರಿಹಾರ ಅನ್ನೋದು. ಅದನ್ನ ನೋಡ್ಬಿಟ್ಟು ನಾನು ಹೇಳಿರೋ ತರ ಲೈಟ್ ಆಗಿ ಮಸಾಜ್ ಮಾಡಿ, ಅದ್ರ ಜೊತೆಗೆ ಇಲ್ಲೊಂದು ಮರ್ಮ ಪಾಯಿಂಟ್ ಬರುತ್ತೆ, ಇಲ್ಲಿ ಜಿಗ್ಜಾಗ್ ಮೋಷನ್ ಅಲ್ಲಿ 6 hours ಒನ್ಸ್ ಮಾಡಿ. ನಿಮ್ಮ ಕಣ್ಣಿನ ಡಿಸೀಸ್ ವಾಸಿ ಆಗುತ್ತೆ ಬೆಸ್ಟ್ ಆಗಿ. ಸರಿ ಅಮ್ಮ. ಎಸ್ ಕವಿತಾ ಮೇಡಮ್. ಥ್ಯಾಂಕ್ ಯು ಸರ್. ಎಸ್ ಮೇಡಮ್. ಸರ್, ಇದು ಬೆಳಿಗ್ಗೆ ಎದ್ದ ತಕ್ಷಣ ಎನರ್ಜಿ ಇರೋದಿಲ್ಲ ಸರ್. ನನಗೆ ಅಂದ್ರೆ ಕಡಿಮೆ ಇದೆ, ನೈನ್ ಇದೆ.
ಬಾಡಿ ಹೆಂಗೆ ಅಂದ್ರೆ ಫುಲ್ ಹೀಟ್, ನಾಲ್ಗೆ ಕೋಲ್ಡ್ನೆಸ್ ತೋರಿಸುತ್ತೆ ಸರ್. ಸರಿ, ಬೆಳಗ್ಗೆ ಎದ್ದ ತಕ್ಷಣ ಸುಸ್ತಿದೆಯಲ್ಲಪ್ಪ? ಇರುತ್ತೆ ಸರ್. ಸರಿ, ನೀವು ತಿಲ್ಲರ್ತ 1 ತಿಲ್ಲರ್ತ 2 ಮಾಡಿ. ಲಂಗ್ ಡಿಸೀಸ್ ಅದು ವಾಸಿ ಆಗುತ್ತೆ. ಸರ್ ಬಾಡಿ ಫುಲ್ ಬೆಂಕಿ ಇದ್ದಂಗೆ ಇರುತ್ತೆ ಮೈ ಎಲ್ಲ. ಬೆಂಕಿ ಇದ್ದಂಗಿದ್ರೆ ಸ್ವಲ್ಪ ತಣ್ಣೀರ್ ಹಾಕಿ, 2 ಗ್ರೀನ್ ಕಲರ್ ಹಾಕಿ. ಹಾಕ್ತಿದ್ದೆ ಸರ್, ಅದು ಹಾಕಿದ್ರು 1 ಅವರ್ 2 ಅವರ್ ಮತ್ತೆ ಅದೇ ತರ ಇರುತ್ತೆ. ನಾಲ್ಗೆ ಮಾತ್ರ ಕೋಲ್ಡ್ನೆಸ್ ಇರುತ್ತೆ, ನಾಲ್ಗೆ ಎಲ್ಲ. ಅದು ಏನಂತ ಕನ್ಸಿಡರ್ ನೋಡು ಸರ್. ಮತ್ತೆ ಕೋಲ್ಡ್ ಸಿಂಪ್ಟಮ್ಸ್ ಏನಾದ್ರು ಇದಾವಮ್ಮ? ಕೋಲ್ಡ್ ಅಂದ್ರೆ ಅದೇ ಒಟ್ಟು ಬಾಡಿ ಫುಲ್ ಹೀಟು, ಕೆಮ್ಮಿದೆ, ಕಫ ಬರ್ತಿದೆ, ಕೆಮ್ಮು. ಯಾವ ಕಲರ್ ಇದೆ ಕಫ? ಕಫ ಯೆಲ್ಲೋ ಕಲರ್ ಇದೆ ಸರ್. ಯೆಲ್ಲೋ ಕಲರ್ ಇದೆ. ಸರಿ, LU7 ಅನ್ನ ಪ್ರೆಸ್ ಮಾಡಿ. LU7 ಅನ್ನ ಪ್ರೆಸ್ ಮಾಡಿ. ತಿಲ್ಲರ್ತ 1 ತಿಲ್ಲರ್ತ 2 ಬ್ರಹ್ಮವರ್ಮಂ 1 ಅನ್ನ ಮಾಡಿ. 2 ಮಾಡಬೇಡಿ. ಅಧಿಪತಿ ಬೇಡ. ಅಧಿಪತಿ ಬೇಡ ಸರ್. ಅಧಿಪತಿನೂ ಬೇಡ, ಬ್ರಹ್ಮವರ್ಮಂ 2ನೂ ಬೇಡ. ಜಸ್ಟ್ ತಿಲ್ಲರ್ತ 1 ತಿಲ್ಲರ್ತ 2 ಬ್ರಹ್ಮವರ್ಮಂ 1 ಅನ್ನ ಮಾಡಿ. ಬೆಸ್ಟ್ ಆಗಿ ವಾಸಿ ಆಗುತ್ತೆ. ಸರಿನಾ? ಎಸ್ ಮೇಡಮ್, ಥ್ಯಾಂಕ್ ಯು. ಸವಿತಾ ಮೇಡಮ್ ಹೇಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಸರ್. ಸರ್ ಇವಾಗ ಲಿಪೋಮಾ ಇರತ್ತೆ ಅಲ್ವಾ ಸರ್, ಅದು ಕೋಲ್ಡ್ ಅಲ್ವಾ ಸರ್? ಅದು ಲಿಪೋಮಾ ಲಿಪೋಮಾ ಕೋಲ್ಡ್ ಸಿಂಪ್ಟಮ್ಸ್ ಇದೆ. ಸೊ ನಾನು ಅಧಿಪತಿ ಮರ್ಮ ಮಾಡಿದ್ರೆ ಅದು ಕ್ಲಿಯರ್ ಆಗತ್ತಾ ಸರ್? ಅದು ಲಿಪೋಮಾ ಅಧಿಪತಿ 1 2 ಬ್ರಹ್ಮ 1 ಬ್ರಹ್ಮ 2 ಮಾಡ್ಬೇಕು. ಅಧಿಪತಿ 1 ಅಧಿಪತಿ 2 ಅಧಿಪತಿ 1 ಕರುಣ ಮಿತ್ರಕ್ಕೆ ಅಧಿಪತಿ ಅಂತಾರೆ. ಈಗ ಇನ್ನು ಹೇಳ್ಕೊಟ್ಟಿಲ್ಲ 2. ಜಸ್ಟ್ ಅಧಿಪತಿ 1 ಅನ್ನ ಮಾಡಿ. ಮತ್ತೆ ತಿಲರ್ತ 1 ತಿಲರ್ತ 2 ಬ್ರಹ್ಮ 1 ಬ್ರಹ್ಮ 2. ಓಕೆ ಸರ್. ಆಮೇಲೆ ಸಮ್ಮರ್ ಅಲ್ಲಿ ವಿಪರೀತ ಬಿಸಿಲಿರತ್ತೆ, ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ ಸರ್ ಎಲ್ರಿಗೂನು? ಇರುತ್ತೆ, ಅದ್ರಾಗ ಏನು. 1-2-3 ದಿನ ತಿನ್ನಿ ಮೋಸಂಬಿ, 1-4 ಲೀಟರ್ ಹಾಲು, ಸ್ವಲ್ಪ ಮೊಸರು ತಿನ್ನಿ, ನೆಗಡಿ ಬರುತ್ತೆ, ಕೋಲ್ಡ್ನೆಸ್ ಇನ್ಕ್ರೀಸ್ ಆಗುತ್ತೆ. ಹಾಗೇನಿಲ್ಲ, ಬಿಸಿಲಿಗಿಂತ ಜಾಸ್ತಿ ಕೋಲ್ಡ್ನೆಸ್ ಮಾಡ್ಕೊಂಡ್ರಪ್ಪ ಅಂದ್ರೆ ಹಾಗೆ ಆಗತ್ತೆ. ಓಕೆ ಸರ್. ಆಮೇಲೆ ಇದು ಸರ್, ಅಧಿಪತಿ ಮರ್ಮ ನೀವು ಹೇಳಿದ್ದು GV 20 22 ಸರ್? ಅದು 20-22 ನಿಯರ್ ಬೈ ಬರುತ್ತೆ. 20 and 20. ಇವತ್ತು ಗುರುವಾರ ದಿನ ಕ್ಲಾಸ್ ಅಲ್ಲಿ ಇನ್ನು ಕ್ಲಾರಿಫೈ ಮಾಡ್ತೀನಿ. ನಿಯರ್ ಬೈ ಮತ್ತೆ 10 ಬರುತ್ತೆ, ಅಲ್ಲಿ ಬೈ 2 ಮಾಡ್ಕೊಂಡ ಬರುತ್ತೆ. ಅದು ಕಣ್ ಅಂತ ಬರುತ್ತದೆ. ಕಣ್ಣನ್ನ ಅಳತೆ ಮಾಡೋದು, ಅದು ಹೇಗೆ ಅಳತೆ ಮಾಡ್ಬೇಕು. ನಿಯರ್ ಬೈ 2 ಪಾಯಿಂಟ್ ಬರ್ತಾವಲ್ಲ, ನಿಮಗೆ ಒಂದಿಷ್ಟು ಕನ್ಫ್ಯೂಷನ್ ಆಗಿರುತ್ತೆ. ಅಲ್ಲಿಂದ ಚೂರು ಮೇಲ್ಗಡೆ ಬರುತ್ತೆ. ಅದನ್ನ ನಿಮಗೆ ಗುರುವಾರ ತರಗತಿ ಅಧಿಪತಿ ಮರ್ಮ ಕರುಣ ಮಿತ್ರ ಮರ್ಮ ಹೇಳುವಾಗ ಕರುಣ ಮಿತ್ರ ಮರ್ಮದಿಂದ ಅಥವಾ ಬ್ರಹ್ಮ ವರ್ಮನಿಂದ ಅಳತೆ ಮಾಡಿದಾಗ ಬೆಸ್ಟ್ ಆಗಿ ಗೊತ್ತಾಗುತ್ತೆ. ಲೊಕೇಶನ್ ನಿಯರ್ ಬೈ ಲೊಕೇಶನ್ ಕಂಡು ಬರುತ್ತೆ ಅಕ್ಯುಪಂಕ್ಚರ್ ಅಲ್ಲಿ. ಅದು ನಿಮ್ಗೆ ಇನ್ನು ಕ್ಲಾರಿಟಿ ಅಂತ ಹೇಳ್ಕೊಡ್ತೀನಿ. ಓಕೆ ಸರ್. ಸೊ ದಟ್ ಈಸ್ ನಥಿಂಗ್ ಬಟ್ ಅದು ಸಹಸ್ರಾರ ಚಕ್ರನೇ ಅಲ್ವಾ ಸರ್ ಅದು? ಸಿಕ್ಕಾಪಟ್ಟೆ ನೇಮ್ಗಳಿದಾವ್. ಓಕೆ, ಹಾಗಾಗಿ 1 2 3 ನೆನ್ಪಿಡಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ತೃಪ್ತಿ ಮೇಡಮ್. ನಮಸ್ತೆ ಸರ್. ಎಸ್ ಮೇಡಮ್. ಸರ್, ನನ್ ಮಗ 10 ಇಯರ್ಸ್ ಇದ್ದಾನೆ ಸರ್. ಅವನಿಗೆ ಈಗ 2 ವರ್ಷ ಆಯ್ತು. ತಲೆ ತುಂಬಾ ಎಲ್ಲ ಗುಮ್ಟೆ ಇದು ಬಿದ್ದಾಗ ಆಗುತ್ತಲ್ಲ ಸರ್, ಗಟ್ಟಿ ಏನಾದ್ರು ಬಡ್ದಾಗ ಆಗುತ್ತಲ್ಲ ಸರ್, ಆ ರೀತಿ ಆಗ್ತಿದೆ. 2 ಸರಿ ಮಣಿಪಾಲದಲ್ಲಿ ಅಡ್ಮಿಟ್ ಮಾಡಿದ್ವಿ. 15,000 ಇಂದ 2 ಇಂಜೆಕ್ಷನ್ ಕೊಟ್ರು. ಮೊನ್ನೆ ರೀಸೆಂಟ್ ಆಗಿ ಫುಡ್ ಅಲರ್ಜಿ ಟೆಸ್ಟ್ ಮಾಡ್ಸಿದ್ವಿ. ಅದ್ರೊಳಗೂ ಅಲರ್ಜಿನೂ ಇಲ್ಲ ಸರ್, ಅವನಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಿದ್ದಾರೆ ಡಾಕ್ಟರ್ಸ್. ಆದ್ರೆ ಅವನಿಗೆ ಅವಾಗ ತಪ್ತಾನೆ ಇಲ್ಲ. ಸರಿ, ಇವಾಗ ಹೇಳಿದ್ನಲ್ವಾ, ಸೌಂಡ್ 1 ನಿಮಿಷ ಬರ್ತಾ ಇದೆ. ಮದುವೆ ನಡೀತಾ ಇದೆ. ಎಸ್, ಮದುವೆ ನಡೀತಾ ಇದೆ. ಅಲ್ಲಿ ಸೌಂಡ್ ಕೇಳ್ತಾ ಇದೆನಾ? ಎಸ್ ಮೇಡಮ್. ನೀವು ಇವಾಗ ಹೇಳಿದ್ರಲ್ಲ ಲಿಂಫೋಮಾ ಆಗಿದೆ ಅಂತ ಹೇಳಿ, ಸೇಮ್ ಸಿಂಪ್ಟಮ್ಸ್ ನಿಮಗಿದೆ. ನೀವುನು ಕೂಡ ಇವಾಗ ಅವ್ರಿಗೆ ಹೇಳಿದ್ನೆಲ್ಲ ತಿಲರ್ತ 1 ತಿಲರ್ತ 2 ಬ್ರಹ್ಮ 1 ಬ್ರಹ್ಮ 2 ಅಧಿಪತಿ ವರ್ಮವನ್ನ ಮಾಡಿ ಬೆಸ್ಟ್ ಆಗಿ ಹೀಲ್ ಆಗುತ್ತೆ. ಸಾಧ್ಯ ಆದ್ರೆ ಲಿವರ್ 3 20 ಟೈಮ್ ಪ್ರೆಸ್ ಮಾಡಿ ಸಾಕು.
ಸರ್ ನಂದು ಡಿಸ್ಕ್ ಬಲ್ಜ್ ಇದೆ ಸರ್. ಲೆಫ್ಟ್ ಸೈಡ್ ಕಾಲಿನ ತುಂಬಾ ಪ್ರಾಬ್ಲಮ್ ಇದೆ. ಸರಿ, ಡಿಸ್ಪಲ್ಸ್ ಡ್ಯೂ ಟು ಯಾಂಗ್ ಡಿಫಿಷಿಯನ್ಸಿ, ನಿಮ್ಮ ದೇಹದಲ್ಲಿ ಅಗ್ನಿ ತತ್ವದ ಕೊರತೆಯಿಂದ ಆಗಿರುತ್ತೆ. ಅಧಿಪತಿ ಮಾಡಿ ರೆಡ್ ಕಲರ್ ಹಾಕಿ. ರೆಡ್ ವಾಸ ಇರುತ್ತೆ. ಸರಿಯಮ್ಮ, ಥ್ಯಾಂಕ್ ಯು. ವಿಜಯ ಎಂ ಮೇಡಮ್. ಬರ್ತಾ ಇಲ್ಲ ಅವ್ರಿಗೆ. ಭುವನೇಶ್ವರಿ ಕೆ. ಸರ್ ನಮಸ್ತೆ. ಎಸ್ ಮೇಡಮ್. ಸರ್ ಒಂದು ಫೀಡ್ಬ್ಯಾಕ್ ಇತ್ತು ಸರ್. ಒಂದ್ ನಿಮಿಷ ಅಮ್ಮ, ಇಬ್ರು ಸೌಂಡ್ ಬರ್ತಾ ಇದೆ. ಎಲ್ಲೋ ವಿಜಯ ಎಂ ಅನ್ನ ಮ್ಯೂಟ್ ಮಾಡಿ. ಎಸ್, ಭುವನೇಶ್ವರಿ ಕೆ ಮೇಡಮ್ ಹೇಳಿ. ಸರ್ ಅದೇ ಒಂದು ಫೀಡ್ಬ್ಯಾಕ್ ಇದೆ ಸರ್. ನಾನು ಎಲ್ಲದು ಕಲರ್ ಥೆರಪಿ ಪ್ರತಿಯೊಂದು ಟ್ರೈ ಮಾಡಿದ್ದೆ ಸರ್. ಮರ್ಮ ಕ್ಲಾಸ್ ಸ್ಟಾರ್ಟ್ ಆದ್ಮೇಲೆ ನೀವ್ ಹೇಳಿದ್ರಲ್ಲ ಕಲರ್ ಎಲ್ಲ ನಿಲ್ಸ್ಬಿಡ್ರಿ, ಇದಷ್ಟೇ ಟ್ರೈ ಮಾಡಿ ನೋಡ್ರಿ ಅಂತ. ತಿಲಾರ್ಥ ಕಾಳಂ 1, 2 ಹೇಳ್ದಾಗ ಮಾಡಿದೆ ಸರ್. ನಂದು ಕಾಲೆಲ್ಲ ಸ್ವೆಲ್ಲಿಂಗ್ ಇತ್ತು ಸರ್. ಮೊಣಕಾಲಿಂದ ಕೆಳಗಡೆ ಮೂಳೆ ಬರುತ್ತಲ್ಲ ಸರ್ ಉದ್ದ, ಅಲ್ಲಷ್ಟೇ ಪಿಟ್ಟಿಂಗ್ ಎಡಿಮಾ, ಅದು ಪೂರ್ತಿ ಸ್ವೆಲ್ಲಿಂಗ್ ಡೇ ಬೈ ಡೇ ಪೂರ್ತಿ ಕಡಿಮೆ ಆಗ್ತಾ ಬಂತು ಸರ್. ಈಗ್ಲೂ ಸ್ವಲ್ಪ ಸ್ವಲ್ಪ ಇದೆ ಸರ್. ನೆಕ್ಸ್ಟ್ ಬ್ರಹ್ಮವರ್ಮ 1, 2 ಹೇಳಿದ್ಮೇಲೆ ಅದನ್ನು ಕಂಟಿನ್ಯೂ ಆಗಿ ಮಾಡ್ತಾ ಬಂದೆ ಸರ್. ಎಷ್ಟು ವಾಕ್ ಮಾಡಿದ್ರು ಏನ್ ಮಾಡಿದ್ರು ಇದ್ದೇ ಇರೋದು ಸರ್. ಅದು ಊತ ಕಡಿಮೆ ಆಗ್ತಾನೆ ಇರ್ಲಿಲ್ಲ. ಇದನ್ ಮಾಡಾದ್ಮೇಲೆ ಪೂರ್ತಿ ಆ ಮೂಳೆ ಮೇಲೆಲ್ಲ ಸ್ವೆಲ್ಲಿಂಗ್ ಇರೋದು ಸರ್. ಮೂಳೆ ಎಲ್ಲ ಕಾಣುತ್ತೆ. ಈ ಕಡೆ ಪಕ್ಕದಲ್ಲಿ ಸ್ವಲ್ಪ ಸ್ವಲ್ಪ ಸ್ವೆಲ್ಲಿಂಗ್ ಇದೆ. ಅದು ಒಂದು ನೆಕ್ಸ್ಟ್ ಫೀಡ್ಬ್ಯಾಕ್ ಅಂದ್ರೆ ಸರ್, ಬ್ರಹ್ಮವರ್ಮ 2 ಆದ್ಮೇಲೆ ನೆಕ್ಸ್ಟ್ ಡೇ ಒಂದು ಹಿಂಗೆ ಗೊತ್ತಿರೋರೇ ಒಬ್ರು ಬಂದಿದ್ರು ಸರ್. ಅವ್ರಿಗೆ ತಲೆ ಸುತ್ತು ಅಂತ ಅಂದ್ಬಿಟ್ಟು, ಮತ್ತೆ ಸ್ವಲ್ಪ BP ಸುಸ್ತಾಗುತ್ತೆ, ಆಯಾಸ ಆಗುತ್ತೆ ಅಂತ ಅಂದ್ಬಿಟ್ಟು, ಕಣ್ಣೆಲ್ಲ ಬ್ಲರ್ ಆಗುತ್ತೆ, ಗೆರೆ ಎಲ್ಲ ನಂಗೆ ಕಾಣುತ್ತೆ ಆತರ ಅಂತ. ಸರಿ ಅಂತ ಅವ್ರಿಗೆ ಕಲರ್ಸ್ ಎಲ್ಲ ಹಾಕ್ಬಿಟ್ಟು ಸರ್ ಒಂದು ಸಿಂಗಲ್ ಸೀರೆ ಕೊಟ್ಟಿದ್ದೆ ಸರ್. ನೆಕ್ಸ್ಟ್ ತಿಲಾರ್ಥ 1, 2 ಮತ್ತೆ ಬ್ರಹ್ಮವರ್ಮ 1, 2ನ 3 days ಒನ್ಸ್ ಇಲ್ಲ 7 days ಒನ್ ಮಾಡ್ಲಿಕ್ಕೆ ಸಜೆಷನ್ ಮಾಡ್ಬಿಟ್ಟು, ಅದು 5 ಇಲ್ಲಿ ಒಂದ್ ಮರ್ಮ ಬರುತ್ತಲ್ಲ ಸರ್, ನೀವ್ ಹೇಳಿದ್ರಲ್ಲ ಅದನ್ನ ತೋರ್ಸ್ಕೊಟ್ಟೆ ಸರ್. ಗ್ಯಾಸ್ಟ್ರಿಕ್ ಇದ್ರಲ್ಲಿ ಇಲ್ಲೊಂದು ಇದು ಈ ತರ ಮಾಡ್ಕೊಳ್ಲಿಕ್ಕೆ ಹೇಳಿದ್ರಲ್ಲ ಸರ್. ಹ್ಞೂ ಸರ್, ಅದ್ರಲ್ಲಿ ಅದನ್ನೆಲ್ಲ ತೋರ್ಸ್ಕೊಟ್ಬಿಟ್ಟು ಡೈಲಿ ಈ ತರ ಮಾಡ್ಕೊಳ್ರಿ ಅಂತ ಹೇಳಿ ಕಳ್ಸಿದೆ ಸರ್. ಅವರು ಒಂದ್ 2 days ಆದ್ಮೇಲೆ ಫೀಡ್ಬ್ಯಾಕ್ ಹೇಳಿದ್ರು ಸರ್, ನನ್ಗೆ ತಲೆ ಸುತ್ತೆಲ್ಲ ಕಡಿಮೆ ಆಗಿದೆ, ಮತ್ತೆ ಇದು ಪೂರ್ತಿ 5 ಏನು ನೀವ್ ಹೇಳಿದ್ರಲ್ಲ ಈಗ ಆ ತರನೇ ಏನು ಕಾಣಿಸ್ತಾ ಇಲ್ಲ, ಮತ್ತೆ ಚೆಸ್ಟ್ ಒಂಥರ ಹೆವಿ ಅನ್ಸೋದು, ಮತ್ತೆ ನಿದ್ದೆ ಬರ್ತಿರ್ಲಿಲ್ಲ, ಮಧ್ಯವಾಗ್ಲೂ ಎಚ್ಚರ ಆಗ್ಬಿಡೋದು ಅಂತ ಹೇಳಕ್ ಸರ್. ಆ ಕಂಪ್ಲೇಂಟ್ಸ್ ಏನಿಲ್ಲ ಸರ್ ಈಗ. ಅದು ಒಂದು ಫೀಡ್ಬ್ಯಾಕ್. ನೆಕ್ಸ್ಟ್ ಸರ್, ನನ್ಗೇನೆ ಡಿಸ್ಕ್ ಬಲ್ಜ್ ಇದೆ ಸರ್ ಒಂದ್ ಸ್ವಲ್ಪ ಕೆಳಗಡೆ. ಅದು ಮಧ್ಯಕ್ಕೂ ಬೆನ್ನೋವು ಇಲ್ಲಿ ಎಲ್ಲ ತುಂಬಾ ತಗೊಳ್ಳೋದು ಸರ್ ಪೇನ್. ನಾನೇನು ಇವತ್ತಿನವರೆಗೂ ಕಲರ್ಸ್ ಏನು ಅಪ್ಲೈ ಮಾಡಿಲ್ಲ ಸರ್. ಇದನ್ನೇ ಟ್ರೈ ಮಾಡೋಣ, ಮರ್ಮ ನೋಡೋಣ ಅಂದ್ಬಿಟ್ಟು ಅಧಿಪತಿ ಮರ್ಮ ಮಾಡಿದೆ ಸರ್ ಮೊನ್ನೆ. ಮಾಡಿ ಆದ್ಮೇಲೆ ನೈಟ್ ಮಾಡ್ಲಿಲ್ಲ ಸರ್. ನೈಟ್ ಕ್ಲಾಸ್ ಆದ್ಮೇಲೆ ಊಟ ಮಾಡಿದ್ದೆ, ಹಾಗಾಗ್ಬಿಟ್ಟು ಮಾರ್ನಿಂಗ್ ಮಾಡೋಣ ಅಂತ ಮಾರ್ನಿಂಗ್ ಎದ್ದ ತಕ್ಷಣ ಮಾಡಿದೆ ಸರ್. ಮಾಡಿ ಒಂದು 15 ನಿಮಿಷಕ್ಕೆ ಫುಲ್ ರಿಲೀಫ್ ಸರ್, ಏನೇನು ಇಲ್ಲ ಸರ್. ಮತ್ತೆ ನಿನ್ನೆ ನೈಟ್ ಕ್ಲಾಸ್ ಎಲ್ಲ ಬರ್ಕೊಂಡೆ ಸರ್. ಅದು ಕ್ಲಾಸ್ ನೋಡ್ಬಿಟ್ಟು ಅದಕ್ಕೆ ಏನು ಮತ್ತೆ ಬೆಳಿಗ್ಗೆ ಇವತ್ ಮಾರ್ನಿಂಗ್ ಎದ್ದಾಗ, ನಿನ್ನೆ ಮಾರ್ನಿಂಗ್ ಎದ್ದಾಗ ಫುಲ್ ಎಲ್ಲ ಬೆನ್ನೆಲ್ಲ ನೋವಿತ್ತು ಸರ್. ಇದೇನಿದು ಮತ್ತೆ ಮೊನ್ನೆ ಎಲ್ಲ ಕಡಿಮೆ ಆಗಿತ್ತು, ಇವತ್ ಮತ್ತೆ ಆಯ್ತಲ್ಲ ಜಾಸ್ತಿ, ನಿನ್ನೆ ಬರ್ದಿದ್ದಕ್ಕೆ ಇರ್ಬೇಕು ಅನ್ಕೊಂಡು ನಾನು ಏನ್ ಮಾಡಿದೆ ಸರ್, ನೋಡೋಣ ಅಂತ ಸುಮ್ನೆ ಅದೇ ಸರ್, ಮತ್ತೇನ್ ಮಾಡ್ಲಿಲ್ಲ ವರ್ಮ. ಅದೊಂದ್ ಸ್ವಲ್ಪ ಹೊತ್ತಿಗೆ ಎದ್ದು ಒಂದ್ ಸ್ವಲ್ಪ ಕೆಲಸ ಮಾಡೋದ್ರಾಗೆ ಏನು ಕಾಣಿಸ್ಲೇ ಇಲ್ಲ ಸರ್ ನಿನ್ನೆ ಡೇ ಫುಲ್. ಅದು ಅಧಿಪತಿ ಮರ್ಮ ಅವೆಲ್ಲ ಮಾಡಿದಕ್ಕ ಏನು ಅದು ಮೆನ್ಸಸ್ ಬೇಗ ಆಗ್ಬಿಟ್ಟಿದೀನಿ ಸರಿ. ಸರಿ ಯಾವಾಗ್ಲೂ ಒಂದ್ 5 days ಮುಂಚೆ ಆಗ್ತಿದೆ ಸರ್. ಸರಿ 9 days ಮುಂಚೆನೆ ಆಗ್ಬಿಟ್ಟಿದೀನಿ. 1 time ಸರ್ ಅಷ್ಟೇ ಮಾಡಿದ್ ನಾನು. ಹಂಗಾಗಿ ಇವತ್ತೇನೋ ಮಾಡಕ್ ಹೋಗ್ಲಿಲ್ಲ ಸರ್. ಅದು ಪೀರಿಯಡ್ ಇರೋದ್ರಿಂದ ಅದು ಚೆನ್ನಾಗಿ ವರ್ಕ್ ಆಯ್ತು ಸರ್. ಇವತ್ ಫುಲ್ ಪೇನ್ ಇದೆ ಸರ್ ಬಾಡಿ. ಅದು ಮೆನ್ಸಸ್ ಆಗಿರೋದಕ್ಕ ಏನೋ ಗೊತ್ತಿಲ್ಲ, ಪೂರ್ತಿ ಕತ್ತಿಂದ ಇಲ್ಲೆಲ್ಲ ನೋವಿದೆ ಸರ್. ಮತ್ತೆ ಒಂದ್ ಸ್ವಲ್ಪ ವಾಕ್ ಮಾಡೋದಕ್ಕೆ ಅದಕ್ಕೆ ಮಂಡಿ ನೋವು ಬರುತ್ತೆ ಸರ್. ಎರಡೂನು ಸ್ವಲ್ಪ ಸ್ವಲ್ಪ ಇರೋದು. ನೀವು ನೀಟ್ ಪೇನ್ ಕ್ಲಾಸ್ ಅಲ್ಲಿ ಹೇಳಿದ್ರಲ್ಲ, ನಾವು ಟ್ರೈ ಮಾಡಿದ್ದೆ, ಲಾಸ್ಟ್ ಟೈಮ್ ವರ್ಕ್ ಆಗಿರ್ಲಿಲ್ಲ ಸರ್. ಮೊನ್ನೆ ST35 ಮತ್ತೆ ST43 ಸುಮ್ನೆ ಹಿಂಗೆ ಲೈಟ್ ಆಗಿ ಪ್ರೆಸರ್ ಕೊಟ್ಟಿದೆ ಸರ್ ಅಷ್ಟೇ. ನೆಕ್ಸ್ಟ್ ಅದು ಪೇನೇ ಇರ್ಲಿಲ್ಲ ಸರ್. ಆತರ ಆಗ್ಬಿಡ್ತು. ಮತ್ತೆ ಅಧಿಪತಿ ವರ್ಮ ನಂಗೆ ಚೆನ್ನಾಗಿ ವರ್ಕ್ ಆಯ್ತು ಸರ್. ಅದು ಇವತ್ತು ಪೀರಿಯಡ್ ಇರೋದಕ್ಕೆ ಏನೋ ಮತ್ತೆ ನೋವು ಹಾಗೆ ಇದೆ ಸರ್. ಬರ್ಕೊಳಕ್ಕೆ ಆಗಲ್ಲ, ಹಿಂಗೆ ಕೂರಕ್ಕೆ ಮಾಡಕ್ಕೆ. ಮೇ ಬಿ ಒಂದ್ 5 days ಆದ್ಮೇಲೆ ಮತ್ತೆ ಟ್ರೈ ಮಾಡ್ತೀನಿ ಸರ್. ಚೆನ್ನಾಗಿ ವರ್ಕ್ ಆಗಿದೆ ಸರ್.
ಮರ್ಮ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ನೀವು ಮರ್ಮ ಸ್ವಲ್ಪ ಕ್ಲಾಸ್ ಹ್ಮ್ ಸೇರಿರೋದೇ ಅದಕ್ಕೆ ಸರ್. ಎಷ್ಟು ಕಲರ್ಸ್, ಎಷ್ಟು ಪಾಯಿಂಟ್, ಎಷ್ಟು ಸಫರ್ ಪಟ್ಟಿದೀನಿ ಅಂದ್ರೆ ಸರ್, ನಮ್ಗೆ ವರ್ಕ್ ಮಾಡೋದಿಲ್ಲ ಸರ್. ಬಾಳ ಅಂದ್ರೆ ಬಾಳ ಸಫರ್ ಪಟ್ಟಿದೀನಿ ಆ ಬ್ಯಾಕ್ ಪೇನ್ ಇರೋದಕ್ಕೆ. ಅದರಲ್ಲೂ ಮಿಡಲ್ ಬ್ಯಾಕ್ ಪೇನ್, ಲೋಯರ್ ಬ್ಯಾಕ್ ಪೇನ್ ಒಂದಾದ್ರೆ ಯಾವ್ದಾರ ತಡ್ಕೋಬಹುದು ಸರ್. ಕೆಲ್ಸಗಳು ಮಾಡ್ಲಿಕ್ಕೆಲ್ಲ ಅದೇ ಒಂದ್ಸರಿ ಮೆಸೇಜ್ ಹಾಕಿದ್ದೆ ಸರ್ ಮೊನ್ನೆ ಅಧಿಪತಿ ಮರ್ಮ ಆದ್ಮೇಲೆ ನಾನು. ಅದ್ರಲ್ಲಿ ನೀವು ಅನ್ಮ್ಯೂಟ್ ನಮ್ಗೆ ಬೇರೆ ಗ್ರೂಪ್ ಅಲ್ಲಿ ಹಾಕಿರೋದ್ರಿಂದ ನಿಮ್ ಇದ್ರಲ್ಲಿ ಬರಲ್ಲ ಸರ್ ನಾವು. ಹಾಗಾಗ್ಬಿಟ್ಟು ವೇಟ್ ಮಾಡ್ರಿ, ಬಿಸಿ ಇದೀವಿ ಅಂತ ಹೇಳಿದ್ರೆ ಸರ್. ಅದು ಏನಂದ್ರೆ ಸರ್ ನಮ್ಗೆ ಹೇರ್ ಫಾಲ್ ಸಿಕ್ಕಾಬಟ್ಟೆ ಇದೆ ಸರ್. ಅಧಿಪತಿ ಮರ್ಮ ಒಂದ್ ಟೈಮ್ ಮಾಡ್ದೆ, ಅದಕ್ಕೆ ಕೇಳೋಣ ಅಂತ ಅಂದ್ಬಿಟ್ಟು ಒಂದ್ಸರಿ ಮಾಡಿದಕ್ಕೇನೆ ಅಷ್ಟ್ ಕ್ಯೂರ್ ಅನ್ಸುತ್ತೆ ಸರ್ ನಂಗೆ. ಅದು ಹೇರ್ ಫಾಲ್ ಇರೋದ್ರಿಂದ ಹೆಂಗೆ ಸರ್ ಮಾಡೋದು? ಬಾಡಿ ಏನೇ ನಂದು ಕೋಲ್ಡ್ ಏನೇ ಸರ್. ಇವಾಗ ನೋಡಿ ಕೇಳಿ ಇಲ್ಲಿ. ಇವಾಗ ಅಧಿಪತಿ ಮರ್ಮ ಮಾಡಿರಲ್ವಾ, ನಿಮ್ಮ ದೇಹದಲ್ಲಿ ಯಾಂಗ್ ಇನ್ಕ್ರೀಸ್ ಆಗಿದೆ, ಯಾಂಗ್ ಡಿಫಿಷಿಯನ್ಸಿ ಇತ್ತು, ರೆಡಿ ಆಗಿದೆ. ಇವಾಗ ಇಷ್ಟು ಈಟ್ ಇನ್ಕ್ರೀಸ್ ಆಗಬೇಕಾಗಿತ್ತು, ಇಷ್ಟ ಆಗಿದೆ, ಹೌದಲ್ವಾ? ಚೂರ್ ಜಾಸ್ತಿ ಆಗಿದೆ. ಕೆಲವೊಂದ್ಸಲ ಏನಾಗತ್ತಪ್ಪ ಅಂದ್ರೆ ಆ ಯಾಂಗ್ ಇನ್ಕ್ರೀಸ್ ಆಗ್ಬೇಕು ಅಂತ ಹೇಳಿ ಆಗಿರುತ್ತೆ, ಅದು ನೇಚರ್. ಇರ್ಲಿ, ಒಳ್ಳೇದ, ಏನು ತೊಂದರೆ ಆಗಲ್ಲ. ಸ್ವಲ್ಪ ಸಿಂಪ್ಟಮ್ಸ್ ಜಾಸ್ತಿ ಆಗಿದೆಯಪ್ಪ ಅಂದ್ರೆ ವಾಸಿಯಾಗಿ ಸ್ವಲ್ಪ ಜಾಸ್ತಿ ಆಗಿದೆ ಅಂದ್ರೆ ಅಲ್ಲಿ ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ನೀವ್ ಇವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಅಧಿಪತಿ ಮರ್ಮದಿಂದ 3 ಫಿಂಗರ್ ಹಿಂದ್ಗಡೆ ಕರುಣ ಮಿತ್ರ ಮರ್ಮ ಬರುತ್ತೆ, ಮಹೇಶ ಮರ್ಮ ಬರುತ್ತೆ. ಅಧಿಪತಿಯಿಂದ 3 ಫಿಂಗರ್ ಹಿಂದ್ಗಡೆ ಮಹೇಶ ಮರ್ಮ ಬರುತ್ತೆ. ಅಲ್ಲಿ ನೀವು ಜಸ್ಟ್ 3 ಸೆಕೆಂಡ್ ಪ್ರೆಸ್ ಮಾಡಿ ರಿಲೀಸ್ ಮಾಡ್ಬಿಡಿ ಇವಾಗ್ಲೇ. ಅಧಿಪತಿ ಮರ್ಮದಿಂದ 3 ಫಿಂಗರ್ ಹಿಂದ್ಗಡೆ ಮಹೇಶ ಮರ್ಮ. ಈಗ ಏನ್ ಮಾಡ್ಬೇಕು ಅಂತ ಅಲ್ಲಿ ಜಸ್ಟ್ ಈ ತರ ಪ್ರೆಸ್ ಮಾಡಿ 1 2 3 ರಿಲೀಸ್, 1 2 3 ರಿಲೀಸ್, 1 2 3 ರಿಲೀಸ್ ಮಾಡ್ಬಿಡಿ. ಅಧಿಪತಿಯಿಂದ ಯಾಂಗ್ ಇನ್ಕ್ರೀಸ್ ಆಗಿದೆ ಅಲ್ವಾ? ಯಾಕೆ ಯಾಂಗ್ ಇನ್ಕ್ರೀಸ್ ಆಗುತ್ತೆ ಅಂದ್ರೆ ಆಲ್ರೆಡಿ ಹೇಳಿದ್ದೀನಿ, ಈಟನ್ನ ಇನ್ಕ್ರೀಸ್ ಮಾಡಕ್ಕೆ ಬೆಸ್ಟ್ ಪಾಯಿಂಟ್ ಒಂದು ಸಿಂಗಲ್ ಪಾಯಿಂಟ್ ಗಿಂತ 4 ಪಟ್ಟು ಜಾಸ್ತಿ ವರ್ಕ್ ಆಗುತ್ತೆ ಅಂತ ಹೇಳಿದ್ದೀನಿ ಅಲ್ವಾ? ಹ್ಯಾಂಗ್ ಇನ್ಕ್ರೀಸ್ ಆಗಿದೆ. ಅಧಿಪತಿ ನೀವು ಮಾಡಿದ ನಂತರ ಇಷ್ಟೇ ಹ್ಯಾಂಗ್ ಇನ್ಕ್ರೀಸ್ ಆಗ್ಬೇಕಂತ ನಾವು ಕಲಿಸಿರಲ್ಲ ಅಲ್ವಾ? ಒಂದಿಷ್ಟು ಹ್ಯಾಂಗ್ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಆಗ್ಲಿ, ಏನು ತೊಂದ್ರೆ ಇಲ್ಲ. ನಿಮ್ಮ ದೇಹದ ಕೋಲ್ಡ್ನೆಸ್ ಎಲ್ಲ ರಿಮೂವ್ ಆಗಿಬಿಡುತ್ತೆ. ಇಲ್ಲ ಸರ್, ಆ ಹ್ಯಾಂಗ್ ಇನ್ಕ್ರೀಸ್ ಆದ್ರೂ ತಡ್ಕೊಂತೀನಿ ನಾನು, ಇರ್ಲಿ, ಅದು ಒಳ್ಳೇದಕ್ಕಾಗಿದೆ. ನನ್ನ ದೇಹದಲ್ಲಿ ಎಲ್ಲ ಟಾಕ್ಸಿಕ್ ಹೊರಗಡೆ ಹೋಗ್ತಾ ಇದೆ, ಹೀಟ್ ಹೊರಗಡೆ ಹೋಗ್ತಾ ಇದೆ, ಕೋಲ್ಡ್ನೆಸ್ ಹೊರಗಡೆ ಹೋಗ್ತಾ ಇದೆ, ತಾಳ್ಕೊಂತೀನಪ್ಪ ಅಂದ್ರೆ ಓಕೆ ಬಿಡಿ. ಇಲ್ಲ ಸರ್, ಅದರಿಂದ ನೋವು ಬಂತು, ಸ್ವಲ್ಪ ಪೀರಿಯಡ್ ಮುಂದೆ ಆಯ್ತು, ಸ್ವಲ್ಪ ಏರ್ ಫಾಲ್ ಆಯ್ತು, ಒಂದ್ ಸ್ವಲ್ಪ ಹೀಟ್ ಸಿಂಪ್ಟಮ್ಸ್ ಕಂಡು ಬರ್ತಾ ಇದೆ ಸರ್, ಏನ್ ಮಾಡೋದು ಅಂತಂದ್ರೆ ಕೌಂಟರ್ ಆಗಿ ಅದರಿಂದ 3 ಫಿಂಗರ್ ಹಿಂದ್ಗಡೆ ಮಹೇಶ ವರ್ಮ ಬರುತ್ತೆ, ಅದನ್ನ ಮಾಡಿ ರಿಲೀಫ್ ಆಗ್ಬಿಡುತ್ತೆ ಬೆಸ್ಟ್ ಆಗಿ. ಬ್ರಹ್ಮ ಮರ್ಮಂ ಟು ಅಧಿಪತಿ ಮರ್ಮ ಮತ್ತು ಮಹೇಶ ಮರ್ಮವನ್ನ ಶಿವ, ವಿಷ್ಣು, ಪಾರ್ವತಿ ಅಂತಾರೆ. ಈ 3 ಬೆಸ್ಟ್ ಆಗಿ ವರ್ಕ್ ಆಗುತ್ತೆ ನಿಮ್ಮ ಡಿಸೀಸ್ ವಾಸಿ ಆಗ್ಲಿಕ್ಕೆ. ಹಾಗಾಗಿನೇ ಈ 3 ಜಾಸ್ತಿ ಹೇಳ್ಕೊಡ್ತಾ ಬರ್ತೀನಿ, ಸರಿನಾ? 1 2 3 ಥರ್ಡ್ ಐ ಅಂತಾರಲ್ವಾ, ಆ ತರ ಇದ್ದಂಗೆ ಈ 3 ಪಾಯಿಂಟ್ಗಳು ದ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಈ ಗುರುವಾರ ದಿನ ಅಧಿಪತಿ ಮರ್ಮ ಬಗ್ಗೆ ಇನ್ನೂ ಹೇಳೋದಿದೆ, ಮತ್ತೆ ಮಹೇಶ ವರ್ಮಮ್ಮನ ಹೇಳ್ತೀನಿ. ಇದು ಆದ ನಂತರ ತಿಲರ್ಥ 1, ತಿಲರ್ಥ 2, ಬ್ರಹ್ಮ 1, ಬ್ರಹ್ಮ 2, ಮತ್ತೆ ಅಧಿಪತಿ ಮರ್ಮ ಮತ್ತು ಮಹೇಶ ಮರ್ಮ. ಇವಿಷ್ಟು 1 1 2 3 4 5 6 ಈ ಪಾಯಿಂಟ್ ಇದಾವಲ್ವಾ, 6 ಪಾಯಿಂಟ್ ಮೋಸ್ಟ್ ಇಂಪಾರ್ಟೆಂಟ್. ಮತ್ತೆ ಇದು ಬೇಸಿಕ್ ಮರ್ಮ, ಇದು ಅಡ್ವಾನ್ಸ್ ಅಲ್ಲ. 1 2 3 4 5 6 ಇದು ಬೇಸಿಕ್. 7 8 9 ಬರ್ತಾವಲ್ವಾ, ಅದು ಅಡ್ವಾನ್ಸ್. ಇಲ್ಲಿ 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 ಬರ್ತವೆ, ಇವು ಅಡ್ವಾನ್ಸ್. ಲಂಗ್ ಅನ್ನ ಎನ್ಹಾನ್ಸ್ ಮಾಡ್ಲಿಕ್ಕೆ ಮರ್ಮ ಇದೆ, ಲಿವರ್ ಎನರ್ಜಿಯನ್ನ ಎನ್ಹಾನ್ಸ್ ಮಾಡ್ಲಿಕ್ಕೆ ಒಂದು ಮರ್ಮ ಇದೆ, ಸ್ಪ್ಲೀನ್ ಎನರ್ಜಿ, ಸ್ಪ್ಲೀನ್ ಸ್ಟಮಕ್ ಅಂದ್ರೆ ಶಂಕ ಮರ್ಮ ಹೇಳ್ತಾ ಇದ್ದೀನಿ ನಾನು. ಇದೇ ತರ ಲಿವರ್ ಅನ್ನೇ ಎನ್ಹಾನ್ಸ್ ಮಾಡ್ಲಿಕ್ಕೆ ಒಂದು ಮರ್ಮ ಬರುತ್ತೆ ಈ ಭಾಗದಲ್ಲಿ, ಕಿಡ್ನಿ ಎನ್ಹಾನ್ಸ್ ಮಾಡ್ಲಿಕ್ಕೆ ಈ ಭಾಗದಲ್ಲಿ ಬರುತ್ತೆ, ಮತ್ತೆ ಇಲ್ಲೊಂದು ಬರುತ್ತೆ, ಮತ್ತೆ ಇಲ್ಲಿ ಬರುತ್ತೆ. ಲಂಗು, ಲಾರ್ಜ್ ಇಂಟೆಸ್ಟೈನು. ಲಂಗು, ಲಾರ್ಜ್ ಇಂಟೆಸ್ಟೈನ್ ಇಲ್ಲಿ ಎನ್ಹಾನ್ಸ್ ಆಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ಆದ್ರೆ ಇಲ್ಲಿ ಮಾಡಿದಾಗ ನಿಮ್ಮ ಲಂಗ್ ಹೀಟ್ ಆಗಿತ್ತು, ಲಂಗ್ ಕೋಲ್ಡ್ ಆಗಿತ್ತು, ಆ ಕೋಲ್ಡ್ ಅನ್ನೇ ಕಡಿಮೆ ಮಾಡ್ಬೇಕು ಹೇಗೆ, ಹೀಟ್ ಅನ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಈ ಮರ್ಮ ಬರುತ್ತೆ. ಈ ಮರ್ಮ ನಿಮಗೆ ಗೊತ್ತಾಗ್ಬೇಕಪ್ಪ ಅಂದ್ರೆ ನೀವು 1 2 3 4 5 6 ಪೂರ್ತಿ ಕಲ್ತಿರ್ಬೇಕು. ಹಾಗಾಗಿ ಸ್ಲೋ ಆಗಿ ಹೇಳ್ಕೊಡ್ತಾ ಬರ್ತಾ ಇದ್ದೀನಿ, ಆರಾಮಾಗಿ ಕಲೀರಿ. ಸಾಧ್ಯ ಆದ್ರೆ ಒಂದು A4 ವೈಟ್ ಶೀಟ್ ಅಲ್ಲಿ ಅದನ್ನ ಡೈಗ್ರಾಮ್ ಹಾಕೊಳ್ಳಿ. ಅದನ್ನು ಆಗ್ತಾ ಇಲ್ಲಪ್ಪ ಅಂದ್ರೆ ನಿಮ್ಗೆ 3D ಇಮೇಜ್ ಅಲ್ಲಿ ತೋರಿಸ್ತಾ ಇರ್ತೀನಲ್ವ, ಒಂದು ಸ್ಕ್ರೀನ್ ಶಾಟ್ ಅನ್ನ ತಗೊಂಡು ಒಂದ್ ಕಡೆ ಸೇವ್ ಮಾಡಿಟ್ಟುಕೊಳ್ಳಿ. ಪ್ರತಿಯೊಂದು ಮರ್ಮ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ.
ಒಂದು ತರಗತಿಯಲ್ಲಿ 1, 2, 3 ಅಷ್ಟೇ ಹೇಳ್ಕೊಡ್ತೀನಿ ನಿಮ್ಗೆ. ಯಾಕೆ ಅಂದ್ರೆ ಅದ್ರ ಫಂಕ್ಷನ್ ಹೇಳ್ಬೇಕು, ಅಧಿಪತಿ ಅಂದ್ರೆ ಏನು, ಅಧಿ ಅಂದ್ರೆ ಏನು, ಪತಿ ಅಂದ್ರೆ ಏನು, ಅದಕ್ಕೆ ಬೇರೆ ಹೆಸರು ಏನು, ಅದು ಹೇಗೆ ವರ್ಕ್ ಆಗುತ್ತೆ. ಈಗ ನೋಡಿ ಮೂರ್ಛೆ ರೋಗ ಅಂತಂದ್ರೆ ಅಧಿಪತಿ ಮರ್ಮ ಮಾಡಿ. ಯಾರಿಗೆ ಮೂರ್ಛೆ ರೋಗ ಇರುತ್ತೆ, ಪ್ಯಾರಲೈಸಿಸ್ ಇರುತ್ತೆ, ಹಾರ್ಟ್ ಅಟ್ಯಾಕ್ ಇರುತ್ತೆ, ಶುಗರ್ ಇರುತ್ತೆ, BP ಇರುತ್ತೆ, ಕೋಲ್ಡ್ ಸಿಂಪ್ಟಮ್ಸ್ ಇದೆ ಸರ್, ನಾನು ಸಾಕಷ್ಟು ವರ್ಷದಿಂದ ಕಾಯಿಲೆ ಇದೆ, ವಾಸಿ ಆಗ್ತಾ ಇಲ್ಲ. ಜಸ್ಟ್ ಅಧಿಪತಿ ಮರ್ಮ ಎಲ್ಲಿ ಬರುತ್ತಾ ಅದೆಲ್ಲ ತಲೆ ಕೆಡ್ಸಬೇಡಿ. ಈ ಕಿವಿ ಇದೆ ಅಲ್ವಾ, ಮೇಲಿನ ಭಾಗದಿಂದ ಹಿಂಗೆ ಹೋಗಿ ಇಲ್ಲಿ ಕಂಡು ಬರುತ್ತೆ. ಜಸ್ಟ್ ಜಿಗ್ಜಾಗ್ ಮೋಷನ್ ಅಲ್ಲಿ ಮಸಾಜ್ ಮಾಡಿ, ವಿತಿನ್ ಮಿನಿಟ್ ಅಲ್ಲೇ ನಿಮ್ಗೆ ರಿಸಲ್ಟ್ ಕಂಡು ಬರುತ್ತೆ. ಕೋಲ್ಡ್ನೆಸ್ ಕಡಿಮೆ ಆಗಿ ಯಾಂಗ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ ವಿತಿನ್ 30 ಮಿನಿಟ್ ಅಲ್ಲಿ. ಸರಿನಾ? ಎಸ್, ಲಾಸ್ಟ್ ಒಬ್ರು ಚೇತನ ರಾಣಿ ಮೇಡಮ್. ಸರ್ ನಾಟ್ ಅಲೋಯಿಂಗ್. ಹಲೋ ಎಸ್ 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 ಹಲೋ, ಕೇಳಿಸಿದ್ಯಾ ಸರ್? ಆಮ ಹೇಳಿ. ನೆಕ್ಸ್ಟ್ ಶ್ರೀ ಮೇಡಮ್. ನಮಸ್ತೆ ಸರ್. ಎಸ್, ನಮಸ್ತೆ. ಸರ್ ನನ್ಗೆ ಒಂದು ಫೀಡ್ಬ್ಯಾಕ್ ಏನು ಅಂದ್ರೆ, ನನ್ಗೆ ಈಗ ಮೈನರ್ ಸರ್ಜರಿ ಆಗಿದೆ ರೀಸೆಂಟ್ ಆಗಿ. ಸೊ ನಾನು ರಾತ್ರಿ ಸ್ವಲ್ಪ ಪೇನ್ ಇತ್ತು ಆ ಜಾಗದಲ್ಲಿ. ಸೊ ನಾನು ತಿಲಾರ್ಥ 1 and 2 ಮಾಡಿದೆ. ಬೆಳಿಗ್ಗೆ ಅಷ್ಟೊತ್ತಿಗೆ ಮ್ಯಾಜಿಕಲ್ ಅನ್ಸ್ತು ಸರ್. ಎಷ್ಟೋ ಪೇನ್ ಕಡಿಮೆ ಆಗ್ಬಿಟ್ಟಿದೆ. ಲೈಟ್ ಆಗಿ ಸ್ವೆಲ್ಲಿಂಗ್ ಇತ್ತು, ಅದು ಕೂಡ ಕಡಿಮೆ ಆಗಿದೆ. ಅದೊಂದು ಖುಷಿ ಆಯ್ತು ಸರ್. ಮತ್ತೆ ಸರ್ ನನ್ ಮಗಳದ್ದು ಕೇಳ್ಬೇಕು. 3 years ಇಂದ ಐರನ್ ಮತ್ತೆ HB ಲೋ ಆಗಿ ಅವಳಿಗೆ ಆಗಾಗ ವಾಮಿಟಿಂಗು, ಮೈಗ್ರೇನ್ ಎಷ್ಟು ಸಿವಿಯರ್ ಅಂದ್ರೆ 3 years ಇಂದ ಎವ್ರಿ ಡೇ ಇರ್ತಿತ್ತು. ಎಲ್ಲಾ ಪಾಯಿಂಟ್ಸ್ ಗಳು ಟ್ರೈ ಮಾಡಕ್ ಹೋದ್ರೆ ಹಸಿವಿಲ್ಲ ಅಂತ ವಾಮಿಟಿಂಗ್ ಸ್ಟಾರ್ಟ್ ಆಗ್ಬಿಡೋದು. ಸೊ ಏನೂ ವರ್ಕ್ ಆಗದೆ ಕೊನೆಗೆ ನಾಟಿ ತಳಿ ಆಹಾರದಲ್ಲಿ ಈಗ ಸ್ವಲ್ಪ ಅವಳಿಗೆ ಇಂಗ್ಲಿಷ್ ಮೆಡಿಸಿನ್ ಇದೆ, ಈಗ ಕಡಿಮೆ ಆಗಿದೆ ಸರ್. 10 ದಿವಸಕ್ಕೊಂದ್ಸರಿ ಹೀಗೆ ಬರುತ್ತೆ. ಬಟ್ ಈ ಐರನ್ HB ಏನ್ ಮಾಡಿದ್ರು ಜಾಸ್ತಿ ಮಾಡ್ಲಿಕ್ಕೆ ಆಗ್ತಿಲ್ಲ ಸರ್. ಅದೊಂದು. ಮತ್ತೆ ಡೇ ಟೈಮು ಸ್ಲೀಪಿ, ಯಾವ ಮಟ್ಟಿಗೆ ಸ್ಲೀಪ್ ಅಂದ್ರೆ ಎಕ್ಸಾಮ್ ಅಲ್ಲೂ ಮಲಗ್ಬಿಡ್ತಾಳೆ ಆತರ. ಅಷ್ಟು ಆದ್ರೂ ಪಾಪ ಒಳ್ಳೆ ಸ್ಟೂಡೆಂಟು, ಚೆನ್ನಾಗಿ ಓದ್ತಾಳೆ, 90% ತಕೊಂಡಿದ್ದಾಳೆ. ಬಟ್ ಆದ್ರೆ ಎಕ್ಸಾಮ್ ಅಲ್ಲೂ ಮಲಗ್ಬಿಡ್ತಾಳೆ. ನೈಟ್ ಎದ್ದಿರ್ತಾಳೆ, ಬೆಳಿಗ್ಗೆ ಹೊತ್ತು ಎದ್ದಿರೋದು ಕಷ್ಟ. ಸೊ ಇದಕ್ಕೆ ಏನಾದ್ರೂ ಅವಳಿಗೆ ಇವ್ರಿಗೆ ಅಧಿಪತಿ ಮರ್ಮ ಬೆಸ್ಟ್. ಅಧಿಪತಿ ಮರ್ಮ ಮಾಡಿ, ಬ್ರಹ್ಮ ಮರ್ಮಂ 2 ಮಾಡಿ. ಬ್ರಹ್ಮ ಮರ್ಮಂ 2 ಅನ್ನ 3 days 3 ದಿನಗಳಿಗೆ ಒಮ್ಮೆ ಮಾತ್ರ ಮಾಡಿ. ಅಧಿಪತಿ ಮರ್ಮವನ್ನ 6 ಗಂಟೆಗಳಿಗೆ ಒಮ್ಮೆ ಮಾಡಿ. ಸರ್ ಇದು ಹೀಟ್ ಆಗಲ್ವಾ ಸರ್ ಇದು ಮಾಡಿದ್ರೆ? ಯಾವುದು ಅಧಿಪತಿ ಮರ್ಮ? ಹಾ, ಯಾಕೆ ಬೇಕಪ್ಪ ಅಂದ್ರೆ ಯಾವಾಗ್ಲೂ ಮಲಗ್ತಾ ಇದ್ದಾಳಲ್ವಾ, ಮಲಗೋದ್ರಿಂದ ಫಂಕ್ಷನ್ ಡೌನ್ ಆಗುತ್ತೆ. ಸರ್ ಅವಳದ್ ಏನು ಅಂದ್ರೆ ಕಣ್ಣು, ಐಬ್ರೋಸ್, ತಲೆ ಇಲ್ಲಿ ಇದು ಹೀಟ್ ಇಂದ ಥ್ರಾಬಿಂಗ್ ಪೇನ್ ಬರೋದೇನೋ. ಅದು ಮಾಡಿದ್ರೆ ಅಧಿಪತಿ ಮಾಡಿದ್ರೆ ಜಾಸ್ತಿ ಆಗುತ್ತಾ ಅಂತ. ಸರಿ, ಅಧಿಪತಿ ಮರ್ಮನು ಮಾಡಿ. ಅವ್ರ ದೇಹದಲ್ಲಿ ಯಾಂಗ್ ಡೆಫಿಷಿಯನ್ಸಿ ಇದೆ, ಅದರಿಂದ 3 ಫಿಂಗರ್ ಹಿಂದ್ಗಡೆ ಮಹೇಶ ವರ್ಮ ಬರುತ್ತೆ. ನಿಮ್ಗೆ ಈ ತರಗತಿಯಲ್ಲಿ ಹೇಳ್ಕೊಡ್ತೀನಿ, ಗುರುವಾರ ತರಗತಿಯಲ್ಲಿ. ಮಹೇಶ ಮರ್ಮವನ್ನ ಜಸ್ಟ್ ಅದನ್ನು ಜಿಗ್ಜಾಗ್ ಮೋಷನ್ ಅಲ್ಲಿ ಮಸಾಜ್ ಮಾಡಿ. ಅಧಿಪತಿ ಮಹೇಶ 2 ಮಾಡ್ತೀರಾ. ಅದಾದ ನಂತರ ಚೊಳಂಬ ಕಳಂ, ಇಲ್ಲಿಂದ 2 ಫಿಂಗರ್. ಕೇಳ್ತಾ ಇಲ್ಲ? ಇನ್ನೊಮ್ಮೆ ತೋರಿಸಿ ಸರ್. ಅದೇ ಈ ಭಾಗ, ಹಲೋ, ಇಲ್ಲಿಂದ 2 ಫಿಂಗರ್ ಜಿಗ್ಜಾಗ್ ಮೋಷನ್. ಜಿಗ್ಜಾಗ್. ಐರನ್ ಇಂಪ್ರೂವ್ ಆಗಕ್ಕೆ ಸರ್ ಇದು ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಮಾಡಿ. E2 ಕೋಲ್ಡ್ 2 ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನಿಮಗೆ 3 ಮರ್ಮ ಹೇಳಿದ್ದೀನಿ. ಸಾಧ್ಯ ಆದ್ರೆ ತಿಲಾರ್ಥ 2 ಮಾಡಿ. ತಿಲಾರ್ಥ 2, ಬ್ರಹ್ಮ 2, ಅಧಿಪತಿ 1, ಮಹೇಶ ಮರ್ಮ, ಚೊಳಂಬ ಕಾಳಂ, ಇವಿಷ್ಟು ಮಾಡಿ. ಇನ್ನು ಸಿಕ್ಕಾಪಟ್ಟೆ ಎದೆಯಲ್ಲಿ, ಕಾಲಲ್ಲಿ, ಕೈಯಲ್ಲಿ, ಹೊಟ್ಟೆಯಲ್ಲಿ ಬರ್ತವೆ. ಅದರದ್ದೇ ಆದ ನಿಯಮಗಳಿರ್ತವೆ. ಅದನ್ನ ಹೇಳ್ಕೊಟ್ಟಾಗ ಅದನ್ನ ಇನ್ಕ್ಲೂಡ್ ಮಾಡಿ ಮಾಡುವಂತೆ. ಜಸ್ಟ್ ನಿಮ್ಗೆ ಯಾಕೆ ಇದ್ರಲ್ಲೇ ಹೇಳ್ಕೊಡ್ತಾ ಇದ್ದೀನಪ್ಪ ಅಂದ್ರೆ ಪರ್ಫೆಕ್ಟ್ ಆಗ್ಲಿ ಅನ್ನೋ ಕಾರಣಕ್ಕೆ. ನಿಮ್ ಸಿಂಪ್ಟಮ್ಸ್ಗೆ ಒಂದ್ ಬೆಸ್ಟ್ ಪಾಯಿಂಟ್ ಇದೆ ನನ್ನ ಹತ್ರ. ಅದು ಎಲ್ಲಿ ಬರುತ್ತಪ್ಪ ಅಂತಂದ್ರೆ ಇಲ್ಲಿ ನೋಡಿ. ಇದು ಗೊತ್ತಾಗುತ್ತೋ ಇಲ್ಲ, ನಾನು ಪೂರ್ತಿ ಇದನ್ನ ಹೇಳ್ಕೊಟ್ಟಾಗೆ ಗೊತ್ತಾಗೋದು. ಅದನ್ನ ಈ ತರ ಮಸಾಜ್ ಮಾಡಿ ಹಿಂಗ್ ಬಂದ್ಬಿಟ್ಟು ಮಾಡೋದಿರುತ್ತೆ.
ಡೋಂಟ್ ವರಿ, ಅದನ್ನ ಹೇಳ್ಕೊಡ್ಬೇಕು ನಿಮ್ಗೆ. ಅದನ್ನ ಹೇಳ್ಕೊಡದೆ ಮಾಡಿದಾಗ ತೊಂದರೆ ಆಗತ್ತೆ. ಹಾಗಾಗಿ ಆ ತರಗತಿ ಬರುತ್ತೆ, ಇದು ಮುಗಿದ ನಂತರ ಈ ಭಾಗ ಬರುತ್ತಲ್ವಾ, ಆ ಭಾಗದಲ್ಲಿ ಇದನ್ನ ಹೇಳ್ಕೊಡುವಾಗ ಕಲಿತೀರಿ, ಸರಿನಾ? ಅದಕ್ಕಿಂತ ಮುಂಚೆ ಬೇಡ, ಜಸ್ಟ್ ಇದನ್ನ ಅಷ್ಟೇ ಮಾಡಿ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ನೋಡೋಣತೆ. ಎಸ್, ಲಾಸ್ಟ್ ಒಬ್ರು ಶ್ರೀ ಮೇಡಮ್ ಹೇಳಿ. ನಮಸ್ಕಾರ ಸರ್. ಎಸ್ ಮೇಡಮ್. ಎಸ್, ಥ್ಯಾಂಕ್ ಯು ಸರ್. ನಮ್ ಹಸ್ಬೆಂಡ್ಗೆ ಆಕ್ಚುಲಿ ಪಾದದಲ್ಲಿ ಇಚಿಂಗ್ ಇದೆ ಸರ್. ಎರಡು ಪಾದದಲ್ಲೂ ಇಚಿಂಗ್ ಇದೆ. ಆ ಕಡೆ ಆ ಜಾಗದಲ್ಲಿ ಸ್ಕಿನ್ ರಫ್ ಆಗಿದೆ, ಬೆಳ್ಳಗಾಗಿದೆ, ರಫ್ ಆಗಿದೆ. ನಾನು ಬ್ಲಾಕ್ ಹಾಕಿದೆ, ಮತ್ತೆ ಇಲ್ಲಿ ಇದರಲ್ಲಿ ಪಿಂಕ್ ಇದು ವೈಲೆಟ್ ಹಾಕಿದೆ ಇಚಿಂಗಿಗೆ. ಬಟ್ ಅವ್ರು ಬೇರೆ ಕಡೆ ಇರೋದ್ಲಿಂತ್ರ ನನಗೆ ವರ್ಮ ಮಾಡಕ್ ಆಗ್ತಾ ಇಲ್ಲ ಅವ್ರಿಗೆ. ಏನ್ ಮಾಡ್ಬೋದು ಸರ್? ಅದು ಟೆನ್ಷನ್ ಆದ್ರೆ ಸ್ವಲ್ಪ ಇಚಿಂಗ್ ಬಾಳ ಬರುತ್ತೆ, ಎಸ್ಪೆಷಲಿ ನೈಟ್ ಟೈಮ್ ಇಚಿಂಗ್ ಬಾಳ ಇದೆ ಸರ್ ಅವ್ರದ್ದು. ಇಚ್ಚಿಂಗ್ ಇದೆ ಅಲ್ವಾ? ಸರಿ, ಒಂದು ವಿಡಿಯೋ ಮಾಡಿ ಕಳಿಸಿ ಅವರಿಗೆ, ಅಥವಾ ನಂದೇ ಡೇ 1 ಫ್ರೀ ಇದೆ ಅಲ್ವಾ, ಅದನ್ನ ಕಳಿಸಿ, ಅಥವಾ ನೀವೇ ಮಾಡಿ ಕಳಿಸಿ. 1, 2 ಮಾಡಿ. ಮತ್ತೆ ಕಿಡ್ನಿ 1 ಅಲ್ಲಿ ಒಂದು ಪಾಯಿಂಟ್ ಬರುತ್ತೆ, ಕಿಡ್ನಿ KD1 ಅಂತ ಗೂಗಲ್ ಮಾಡಿ. ಫೂಟ್ ಅಲ್ಲಿ ಬರುತ್ತೆ, ಈ ಭಾಗದಲ್ಲಿ ನಿಮ್ಮ ಪಾದದ ಮಧ್ಯದಲ್ಲಿ ಬರುತ್ತೆ ಕಿಡ್ನಿ 1. ಆ ಕಿಡ್ನಿ 1 ಪಾಯಿಂಟ್ ಅನ್ನ ಜಸ್ಟ್ ಜಿಗ್ಜಾಗ್ ಮೋಷನ್ ಅಲ್ಲಿ ಮಸಾಜ್ ಮಾಡಿ ವಾಸಿ ಆಗುತ್ತೆ, ಇಚ್ಚಿಂಗ್ ಎಲ್ಲ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಈ ಭಾಗವನ್ನ ಮಸಾಜ್ ಮಾಡಕ್ಕೆ ಹೇಳಿ. ಓಕೆ ಸರ್, ಒನ್ ಮೋರ್ ಕ್ವೆಶ್ಚನ್ ಸರ್. ನನಗೆ ಇಷ್ಟ ದಿನ ಅಷ್ಟು ಟಂಗ್ ಅಲ್ಲಿ ವೈಟ್ ಇದ್ದಿದ್ದಿಲ್ಲ ಸರ್, ಕೋಟಿಂಗ್ ಇದ್ದಿದ್ದಿಲ್ಲ, ಸ್ಲೈಟ್ ಆಗಿತ್ತು. ಈಗ ಒಂದು 2-3 ಡೇಸ್ ಬಹಳ ವೈಟ್ ಕೋಟ್ ಬಹಳ ಇರೋ ತರ ಫೀಲ್ ಆಗ್ತಾ ಇದೆ ಸರ್. ಮತ್ತೆ ಸೆಂಟ್ರಲ್ಲೂ ಒಂದು ಲೈನ್ ತರ ಬಂದಿದೆ ಆಕ್ಚುಲಿ ಟಂಗ್ ಅಲ್ಲಿ. ವೈಟ್ ಕೋಟ್ ಬಹಳ ಇದೆ. ಇವಾಗ ಒಂದು 3-4 ಡೇಸ್ ಅಷ್ಟು ಹಿಂಗಿದೆ. ನಾನು ಅಧಿಪತಿ ವರ್ಮನೂ ಮಾಡ್ತಾ ಇದ್ದೀನಿ, ನೀವು ಹೇಳ್ದಂಗೆ ಅದನ್ನ ಮಾಡ್ತಾ ಇದ್ದೀನಿ. ಮತ್ತೆ T1 T2 ಎಲ್ಲಾನು ಮಾಡ್ತಾ ಇದ್ದೀನಿ. ಇನ್ನೊಂದ್ ಏನಂದ್ರೆ ನೈಟ್ 10 o'clock ಸ್ವಲ್ಪ ಬ್ರೆತ್ಲೆಸ್ನೆಸ್ ತರ ಬರ್ತಾ ಇದೆ ಸರ್. ಇವಾಗ 2 ದಿನ ಆಯ್ತು. ಸರಿ, ಇದ್ರ ಜೊತೆಗೆ ಈ ಮರ್ಮ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಒಂದ್ ಮರ್ಮ, ಇಲ್ಲೊಂದ್ ಮರ್ಮ ಇರುತ್ತೆ. ಜಸ್ಟ್ ಇವಾಗ ಮಸಾಜ್ ಮಾಡಿ ಆಂಟಿ ಕ್ಲಾಕ್ ವೈಸ್. ಆಂಟಿ ಕ್ಲಾಕ್ ವೈಸ್ ಎಷ್ಟು ದಿನ ಮಾಡೋದು ಸರ್? ಒಂದು 4 days ಮಾಡಿ, 1, 2 ಸಾಕು. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ಎಸ್ ಎಸ್, ಲೀಲಾ ಸಾಗರ ಮೇಡಮ್ 1 ನಿಮಿಷ ಅನ್ವೇಡ್ ಮಾಡ್ತಾರೆ. ಎಸ್ ಮೇಡಮ್ ಹೇಳಿ. ನಮ್ ತಾಯಿಯವ್ರಿಗೆ ಪಾರ್ಕಿನ್ಸನ್ ಇತ್ತು ಅಂತ ಹೇಳಿದ್ನಲ್ಲ, ಅಧಿಪತಿ ವರ್ಮ ಮ್ಯೂಟ್ ಆದ್ರೆ. ನಮ್ ತಾಯಿಯವ್ರಿಗೆ ಪಾರ್ಕಿನ್ಸನ್ ಇದೆ ಅಂತ ಹೇಳಿದ್ನಲ್ಲ ಸರ್, ಅಧಿಪತಿ ವರ್ಮ 2 days ಮಾಡ್ದೆ. ಯಾವಾಗ್ಲೂ ಚಳಿ ಅಂತ ಇದ್ರು, ಇವಾಗ ಅಷ್ಟು ಚಳಿ ಇಲ್ಲ ಸರ್. ಕಂಪ್ಯಾರಿಟಿವ್ಲಿ ಚಳಿ ಕಮ್ಮಿ ಆಗಿದೆ. ಥ್ಯಾಂಕ್ಸ್ ಅ ಲಾಟ್. ಕೋಲ್ಡ್ನೆಸ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಬೆಸ್ಟ್ ಅಧಿಪತಿ ಮರ್ಮ. ಸಿಂಗಲ್ ಪಾಯಿಂಟ್ ನಿಮ್ಗೆ ಅಷ್ಟು ರಿಸಲ್ಟ್ ಬರಲ್ಲ. ಮತ್ತೆ ಸಿಂಗಲ್ ಪಾಯಿಂಟ್ ಗೆ ಟೈಮ್ ಬೇಕು, 3 days ಬೇಕು ವಾಸಿ ಆಗ್ಲಿಕ್ಕೆ, ಹೌದಲ್ವಾ? ಅಧಿಪತಿ ಕೋಲ್ಡ್ನೆಸ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ಬೆಸ್ಟ್ ವರ್ಕ್ ಆಗುತ್ತೆ. ಅಧಿಪತಿ ಮರ್ಮ ಮಾಡಿ, ಸರಿನಾ? ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಲೀಲಾ ಸಾಗರ ಮೇಡಮ್. ನಮಸ್ಕಾರ ಸರ್. ಫಸ್ಟ್ ಫೀಡ್ಬ್ಯಾಕ್ ಸರ್. ನಮ್ ಫ್ರೆಂಡಿಗೆ ನಿದ್ದೆ ಬರ್ತಿರ್ಲಿಲ್ಲ ಸರ್. ತಿಲರ್ಥ ಕಾಲಂ 1, 2 ಮಾಡ್ದೆ ಸರ್. ಚೆನ್ನಾಗಿ ನಿದ್ದೆ ಬರ್ತಿದೆ ಸರ್. ಆಮೇಲೆ ನಾನು ಮಾಡ್ಕೊಂಡೆ ಸರ್. ಕಾಲ್ ನೋವು ಸ್ವಲ್ಪ ವಾಸಿ ಆಗಿದೆ ಸರ್ ನನ್ಗೂವೆ. ನಿದ್ದೆಗೆ ಬೆಸ್ಟ್ ತಿಲರ್ಥವನ್ನು ತಿಲರ್ಥ 2. ನಿದ್ದೆ ಬರ್ತಾ ಇಲ್ಲ ಅಂದ್ರೆ ತಿಲರ್ಥ 1 ತಿಲರ್ಥ 2 ಮಾಡಿ. ಮತ್ತೆ ಇನ್ನೂ ತಿಲರ್ಥ 1 ತಿಲರ್ಥ 2 ನಂತರ ನಿದ್ದೆ ಬರ್ತಾ ಇದೆ, ಸಫಿಸಿಯೆಂಟ್ ಇಲ್ಲಪ್ಪ ಅಂದ್ರೆ ಬ್ರಹ್ಮವರ್ಮಂ 1 ಅನ್ನ ಮಾಡಿ. ತಿಲರ್ಥ 1 ತಿಲರ್ಥ 2 ಬ್ರಹ್ಮವರ್ಮಂ 1 ಅನ್ನ ಮಾಡಿ. ಆನ್ ದಿ ಸ್ಪಾಟ್ ಬರುತ್ತೆ ನಿದ್ದೆ. ಇಲ್ಲ ಸರ್ ನಾವು ಟೆಸ್ಟ್ ಮಾಡ್ಬೇಕು ಅಂದ್ರೆ ಬ್ರಹ್ಮವರ್ಮಂ ಅನ್ನ ಮಾಡಿ 10 minutes ವೇಟ್ ಮಾಡಿ, ನಿದ್ದೆ ಬಂದೇ ಬರುತ್ತೆ. ಸರ್ ನನ್ಗೆ ಬಲ್ಗಾಲು ನೋವು ಸರ್, ಸ್ವಲ್ಪ ಮಂಡಿ ನೋವು. ನನಗೆ ಊತ ಏನು ಇಲ್ಲ ಸರ್. ಇಲ್ಲಿ ಸೈಡ್ ಅಲ್ಲಿ ಇಲ್ಲಿ ನೋವು ಬರುತ್ತೆ ಸರ್. ಇಲ್ಲಿ ಸೈಡ್ ಅಲ್ಲಿ ನೋವು ಬರುತ್ತಲ್ಲ, ಸೈಡ್ ಅಲ್ಲಿ ನೋವು ಬರುತ್ತೆ ಸರ್. ಸರಿ, ಅದೇ ಭಾಗದಲ್ಲಿ ಎಲ್ಲಿ ನೋವು ಬರ್ತಾ ಇದೆ ಅಲ್ವಾ, ಅದೇ ಭಾಗದಲ್ಲಿ ಆಂಟಿ ಕ್ಲಾಕ್ ವೈಸ್ ಮಸಾಜ್ ಮಾಡಿ. ಆಯ್ತು ಸರ್, ಕಡಿಮೆ ಆಗುತ್ತೆ. ಸರಿನಾ? ಅದ್ರ ಜೊತೆಗೆ ಅಧಿಪತಿ ಮರ್ಮವನ್ನ ಮಾಡಿ ನೀವು. ಓಕೆ ಸರ್. ಕೋಲ್ಡ್ ಸಿಂಪ್ಟಮ್ಸ್. ಓಕೆ ಸರ್. ಎಸ್ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಲಾಸ್ಟ್ ಒಬ್ರು ಎಂ ಶಿವಲಿಂಗಯ್ಯ ಸ್ವಾಮಿ ಸರ್ ಹೇಳಿ. ನೆಕ್ಸ್ಟ್ ಮಯೂರ BL. ನಮಸ್ತೆ ಸರ್. ಇದಕ್ಕೆ ನಮ್ಮ ಮಿಸಸ್ಗೆ ತುಂಬಾ ಹೇಳ್ತಾರೆ ಮಾಡಿದೆ. ವಿಡಿಯೋ ಆಫ್ ಮಾಡ್ಕೊಳ್ಳಿ. ನೋಡಿ, ಇಂಟರ್ನೆಟ್ ಇಶ್ಯೂ ಇದೆ ನಿಮ್ಮ ಹತ್ರ, ಕೇಳ್ತಾ ಇಲ್ಲ. ಹಲೋ. ಹಾ ಸರ್ ಹೇಳಿ.
ಆಯ್ತು, ನಮ್ಮ ಮಿಸಸ್ಗೆ ತುಂಬಾ ಇದು ಸುಸ್ತು ಅಂತ ಹೇಳ್ತಾ ಇದ್ದಾರೆ. ವರ್ಮನ್ ಮಾಡಿದೆ, ಅವಾಗ ನಿದ್ದೆ ಬಂತು ಅಂದ್ರು, ಆದ್ರೆ ಸುಸ್ತು ಒಂಚೂರು ಕಮ್ಮಿ ಆಗಿಲ್ಲ. ಸುಸ್ತು ಅದಕ್ಕೆ ತಿಲರ್ ಏನ್ ತಟ್ಟು ಮಾಡ್ಬೋದು? ಮಾಡ್ಬೇಕು. ಅಧಿಪತಿ ಮಾಡಿ. ನಿದ್ದೆ ಬರೋದು ಸುಸ್ತು ಎಲ್ಲ ಒಂದೇ ಅಲ್ವಾ? ಇನ್ಆಕ್ಟಿವ್ ಆಗ್ತಾ ಇರ್ತಾರೆ. ಓಕೆ, ಸುಸ್ತು ಆಗ್ತಾ ಇದೆ ಅಂದ್ರೆ ಮತ್ತೆ ನೀವು ನಿದ್ದೆ ಹಾ ಹಾ ಬರಿಸ್ಬೇಡಿ, ಸರಿನಾ? ನೀವು ಆಯ್ತು ಅಧಿಪತಿ ಮಾಡಿ, ಆಯ್ತು, ಹೀಟ್ ಎನರ್ಜಿಯನ್ನ ಇನ್ಕ್ರೀಸ್ ಮಾಡಿ ಓಕೆ ಸುಸ್ತು ಹೊರಗಡೆ ಹೋಗ್ತಾರೆ. ಸುಸ್ತು ನಿದ್ದೆ ಬರ್ತಾ ಇದೆ, ಓಕೆ, ರೆಸ್ಟಿಗೆ ಹೋಗ್ಬೇಕು ಅಂತಂದ್ರೆ ನೀವು ಮಾಡಬಾರ್ದು. ನಿದ್ದೆ ಬರೋ ಪಾಯಿಂಟ್ ಮಾಡಬೇಡಿ, ಅಪೋಸಿಟ್ ಓಕೆ ಪಾಯಿಂಟ್ ಮಾಡಿ. ಅಧಿಪತಿ ಮರ್ಮ. ಓಕೆ ಮಾಡ್ತೀನಿ. ನಮಸ್ತೆ. ಓಕೆ ಸರ್, ನಮಸ್ತೆ. ಮಯೂರಾ BL ಮೇಡಮ್. ಸರ್ ನಮಸ್ಕಾರ. ಎಸ್ ಮೇಡಮ್. ಸರ್ ನನ್ ಮಗಂಗೆ ಅದೇ ಹೀಟು ಕೋಲ್ಡ್ ಎರಡ್ರದ್ದು ಕಾಂಬಿನೇಷನ್ ಇದೆ. ಈಗ ಸದ್ಯಕ್ಕೆ ಏನ್ ಪ್ರಾಬ್ಲಮ್ ಅಂದ್ರೆ ತುಂಬಾ ಕಾಫ್, ಅಂದ್ರೆ ತುಂಬಾ ಜೋರಾಗಿ ಬರಲ್ಲ, ಬಟ್ ಅಂತ ಒಂಥರ ಇದು ಕಫ ಬರೋದು ಇಲ್ಲ ಹೊರಗಡೆ. ಯಾವಾಗಾರ ಒಂದೊಂದ್ಸತಿ ಬರುತ್ತೆ, ಬಂದ್ರೆ ಬಿಳಿ ಕಫ ಇದೆ. ಬಟ್ ಅವನ್ಗೆ ತಿಲರ್ತ ಮರ್ಮ 1, 2 ಮತ್ತೆ ಬ್ರಹ್ಮ 2ನು 3 days ಒನ್ಸ್ ಮಾಡ್ತಾ ಇದ್ದೀನಿ. ಅಧಿಪತಿನೂ ಮಾಡ್ದೆ ನಿನ್ನೆ. ಬಟ್ ಏನಂದ್ರೆ ಓವರ್ ಆಲ್ ಅವನ್ಗೆ ಎಲ್ಲ ಬೇರೆ ಎಲ್ಲ ಸ್ವಲ್ಪ ಬಾಡಿ ಸ್ವಲ್ಪ ಅವನ್ಗೆ ವೆಯ್ಟ್ ಇದೆ, ಎಲ್ಲಾದ್ರೊಳಗೂ ಇಂಪ್ರೂವ್ಮೆಂಟ್ ಇದೆ. ಬಟ್ ಈ ಕಾಫ್ ಮಾತ್ರ ಹೋಗ್ತಾ ಇಲ್ಲ ಸರ್. ಅದು ಸ್ವಲ್ಪ ಅವನ್ಗೆ ಹೋಗ್ತಾ ಇಲ್ಲ ಅಲ್ವಾ? ಎವ್ರಿ ನೌ ಅಂಡ್ ದೆನ್ ಅಂತ ಮಾಡ್ತಾ ಇರ್ತಾನೆ. ಶಂಕ ಮರ್ಮಂ ಟ್ರೈ ಮಾಡಿದಾರಮ್ಮ? ಶಂಕಮರ್ಮ ಮಾಡಿಲ್ಲ ಸರ್, ಮಾಡ್ತೀನಿ. ಅದು ಕ್ಲಾಕ್ ವೈಸ್ ಮಾಡ್ಬೇಕಾ ಆಂಟಿ ಕ್ಲಾಕ್ ವೈಸ್ ಮಾಡ್ಬೇಕಾ ಸರ್? ಏನ್ ಸಿಂಪ್ಟಮ್ಸ್ ಇನ್ನೊಂದ್ಸಲ ಹೇಳಿ. ಇವಾಗ ಇನ್ನೊಂದು ಹೇಳಿದ್ರಲ್ಲ ಈಗ. ಅದೇ ಈ ತರ ಹಾ ಕ್ಯಾಕ್ರಿಸೋದು ಅಂತ ಹೇಳ್ತಾರಲ್ಲ, ಹಾ ಅಂತ ಎಸ್ ಹಂಗ್ ಎಸ್ ಮಾಡ್ತಾನೆ. ಓಲ್ಡ್ ಆಗ್ತಾ ಇದೆ. ಒಂದೊಂದ್ಸತಿ ಕಫ ಬರುತ್ತೆ, ಒಂದೊಂದ್ಸತಿ ಬರಲ್ಲ. ಕಫ ಜಸ್ಟ್ ಬಂದ್ರು ಅದು ಬೆಳ್ಳಗಿರುತ್ತೆ. ಎಸ್ ಓಕೆ. ಆಂಟಿ ಕ್ಲಾಕ್ ವೈಸ್ ಮಾಡಿ. ಕ್ರಿಯೇಟ್ ಅ ಸ್ಪ್ಲೀನ್ ಎನರ್ಜಿ. ಕ್ಲಾಕ್ ವೈಸ್ ವರ್ಕ್ ಆಗುತ್ತೆ. ಇದೆಲ್ಲ ಮುಂದುವರ್ಸದ ಸರ್? ಬೇರೆ ಬೇರೆ ಅದನ್ನ ಮುಂದುವರಿಸಿ, ಬೆಸ್ಟ್ ವರ್ಕ್ ಆಗುತ್ತೆ. ಅದ್ರ ಜೊತೆಗೆ ಸ್ಪ್ಲೀನ್ ಮಾಡ್ಬೇಕಾಗಿತ್ತು, ನೀವು ಮಾಡ್ಯಾರಲ್ಲ, ಇನ್ಕ್ಲೂಡ್ ಮಾಡ್ಕೊಳ್ಳಿ, ಪ್ಲಸ್ ಮಾಡ್ಕೊಳ್ಳಿ. ಸರ್ ಇನ್ನೊಂದೇನಂದ್ರೆ ಈ ನನಗೆ ಕೋಲ್ಡು ಇದೆ ಮತ್ತೆ ಹೀಟು ಇದೆ. ಅಂದ್ರೆ ನಂಗೆ ಸ್ಪ್ಲೀನ್ ಡ್ಯಾಂಪ್ನೆಸ್, ನಾಲ್ಗೆ ಮೇಲೆ ಅವತ್ತು ಹೇಳಿ ನನ್ಗೆ ಟೀತ್ ಮಾರ್ಕ್ ಇರುತ್ತೆ. ಸೊ ಹಂಗಾಗಿ ಸ್ಪ್ಲೀನು ಯಾಂಗ್ ಡೆಫಿಷಿಯನ್ಸಿ ಇದೆ. ಬಟ್ ಇದು ಏನು ಸ್ಟಮಕ್ ಹೀಟ್ ಇದೆ. ಹಂಗಾಗಿ ನಾನು ಈ ಅಧಿಪತಿ ಮಾಡ್ಬೋದಾ ಮಾಡಬಾರ್ದೋ ಗೊತ್ತಾಗ್ತಾ ಇಲ್ಲ. ಹೇರ್ ಫಾಲ್ ಇದೆ, ಬಟ್ ಹೇರ್ ಫಾಲ್ ಕಡಿಮೆ ಆಯ್ತು. ಓಕೆ, ಅಧಿಪತಿ ಮಾಡಿ ಸ್ಟಮಕ್ 36 ಅನ್ನ ಪ್ರೆಸ್ ಮಾಡಿ ಒಂದೇ ದಿನ. ಮಾಡ್ತಾ ವರ್ಕ್ ಆಗುತ್ತೆ. ಈಟು ಕೋಲ್ಡ್ ಎರಡು ಬ್ಯಾಲೆನ್ಸ್ ಆಗುತ್ತೆ. ಸರಿ ಅಮ್ಮ, ಥ್ಯಾಂಕ್ ಯು. Vivo 12208 ಅನ್ಮ್ಯೂಟ್ ಮಾಡ್ಕೊಳ್ಳಿ ಅಮ್ಮ. ಕೈ ಮಾಡಿ ನಿಂತ್ಬಿಟ್ಟಾರ ಅವರು. ಹಾ ಮೇಡಮ್ ಹೇಳಿ. ವಿವೋ ಮೇಡಮ್ ಹೇಳಿ, ಮಾತಾಡಿ. ನಮಸ್ತೆ. ಸರ್ ನನ್ಗೆ ಸಯಾಟಿಕಾ ಪೇನ್ ಇದೆ, ಮತ್ತೆ ಹೆಡ್ಗಡೆ ಕಾಲು ತುಂಬಾ ಹಿಪ್ಪಿಂದನೂ ನೋವು ಬರುತ್ತೆ. ನಂಗೆ L4 L5 ಕೂಡ ಡಿಸ್ಪಲ್ಸ್ ಆಗಿದೆ ಅಂತ ಹೇಳಿದ್ರು. ನನ್ ಕಲರ್ಸ್ ಎಲ್ಲ ಹಾಕೋತಾ ಇದೆ, ಈಗೇನು ಅಷ್ಟೊಂದಿಲ್ಲ. ಮತ್ತೆ ಕಾಲ್ ಮಾತ್ರ ತುಂಬಾ ನೋವು ಬರ್ತಾ ಇದೆ. ಮತ್ತೆ ಊಟ ಮಾಡೋ ಗಂಟ್ಲೆಲ್ಲ ಉರಿ ಒಳಗಡೆ. ಸರಿ, ಈ ರೆಡ್ ಏನಾದ್ರು ಟ್ರೈ ಮಾಡಿದಿರಾ? ಹಾಕೊಳ್ತಾ ಇದೆ ಸರ್. ಅದನ್ನ ಕಂಟಿನ್ಯೂ ಮಾಡಿ. ಅದ್ರ ಜೊತೆಗೆ ಸ್ಪ್ಲೀನ್ ಈ ಭಾಗಮ್ಮ, ಶಂಖವರ್ಮನ ಆಂಟಿ ಕ್ಲಾಕ್ ವೈಸ್ ಮಸಾಜ್ ಮಾಡಿ ಒಂದಿನ. ಇನ್ನೊಂದ್ ದಿನ ಏನ್ ಮಾಡಿಯಪ್ಪ ಅಂದ್ರೆ ಕ್ಲಾಕ್ ವೈಸ್ ಮಸಾಜ್ ಮಾಡಿ. ಅಧಿಪತಿ ಮರ್ಮವನ್ನ 6 hours ಒನ್ಸು 10 days ಮಾಡಿ, ಕಡಿಮೆ ಆಗುತ್ತೆ. ಎಲ್ಲಿ ಸ್ಮೌಂಡ್ ಬರ್ತದೆ. ಸ್ವೆಟ್ ಆಗುತ್ತೆ ಸರ್, ಅದನ್ನು ವಾಸಿ ಆಗುತ್ತೆ. ಆಮೇಲೆ ಸರ್ ಮೊನ್ನೆ ನಾನು ಸಾಟರ್ಡೆ ಊರಿಗೆ ಹೋಗಿದ್ದೆ. ಆಗ ನಮ್ಮ ಮಾವ ಅವರು ಫುಲ್ ಕಫ, ಅವ್ರು ಫುಲ್ ಬೀಡಿ ಸಿಗರೇಟ್ ಎಲ್ಲ ತುಂಬಾ ಸೇರ್ತಾರೆ. ಲಂಗ್ಸ್ ಎಲ್ಲ ಕಾಫು. ಮತ್ತೆ ನಾನು ತಿಲತಕ್ಕಳಂ 2 ಮಾಡ್ಬೇಕಾದ್ರೆ ಅವ್ರಿಗೆ ಮೂಗಿಂದ ಮೇಲೆ ಮೂಗಿಂದ ಉಸಿರು ಬಿಡಿ ಅಂದಾಗ ಅವರು ಮೂಗಿಂದ ಬರಕ್ಕಾಗಿಲ್ಲ ಸರ್. ಮೂಗಿಂದ ಅವ್ರಿಗೆ ಸೌಂಡ್ ಬರುತ್ತೆ, ಕಫ.
ತಿಲರ್ತವನ್ನು, ತಿಲರ್ತ2 ಮತ್ತೆ ಅಧಿಪತಿ ಮರ್ಮವನ್ನ ದಿನಾಲು ಮಾಡಕ್ ಹೇಳಿ. ಒಂದು 15ರಿಂದ 20 ದಿನ ಮಾಡಿದ್ರೆ ಲಂಗ್ ಎನರ್ಜಿ ವಾಸಿ ಆಗುತ್ತೆ. ಫುಲ್ ಕಫ ಇದೆ ಸರ್ ಅವ್ರಿಗೆ, ಫುಲ್ ದಮ್ಮು. ಮತ್ತೆ ಕಮ್ಮಿ ಸ್ವಲ್ಪ ಆಗುತ್ತೆ, ಕಮ್ಮಿ ಆಗುತ್ತೆ, ಬೆಸ್ಟ್ ಆಗಿ ವಾಸಿ ಆಗುತ್ತೆ, ಬೆಸ್ಟ್ ಆಗಿ ವಾಸಿ ಆಗುತ್ತೆ. ಮಾಡ್ತಾ ಬನ್ನಿ. ಥ್ಯಾಂಕ್ ಯು. ಲಾಸ್ಟ್ ಒಬ್ರು ಚೆನ್ನಪ್ಪ ಗೌಡ ಸರ್ ಹೇಳಿ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ಚೆನ್ನಾಗಿದ್ದೀರಾ ಸರ್? ಸೂಪರ್ ಸರ್. ಸರ್ ಇವಾಗ ಇವಾಗ ಸರ್ ಲೆಫ್ಟ್ ಸೈಡ್ ಸರ್ ಪೆಕ್ಕಲ್ ಪಕ್ಕ ಸ್ವಲ್ಪ ಡಲ್ ಪೇನ್ ಬರ್ತದೆ ಸರ್. ಪಕ್ಕೆಲ್ಲ ಬಂದ್ರೆ ಸ್ಪ್ಲೀನ್ ಎನರ್ಜಿ. ಯು ಕ್ಯಾನ್ ಪ್ರೆಸ್ ಶಂಖಮರ್ಮಂ. ಲೆಫ್ಟ್ ಸೈಡ್ ಸರ್. ಶಂಖಮರ್ಮಂ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಅದ್ರ ಜೊತೆಗೆ ಅಧಿಪತಿ ಮರ್ಮವನ್ನ ಮಾಡಿ. ಆಮೇಲೆ ಮೈ ಸ್ವಲ್ಪ ಬೆಂಡ್ ಬಿಗ್ದಂಗ ಆಕತ್ ಸರ್. ಹಾಗಾಗಿ ನೋಡಿ ಎಲ್ಲ ನಿಮ್ದು ಸ್ಪ್ಲೀನ್ ಡ್ಯಾಂಪ್ ಸಿಂಪ್ಟಮ್ಸ್, ಅದ್ರ ಜೊತೆಗೆ ಸ್ಪ್ಲೀನಿಗೆ ಒಂದು ಆರೆಂಜ್ ಸ್ಕೈ ಬ್ಲೂ ಹಾಕಿ ವಾಸಿ ಆಗುತ್ತೆ. ಹೌದಾ ಸರ್? ಎಸ್. ಥ್ಯಾಂಕ್ ಯು ಸರ್. ಆಮೇಲೆ ನನ್ನ ಮಗನಿಗೆ ಸರ್ ನೋದಲ್ಲಿ ದುರ್ಮಾಂಸ ಆಗಿದೆ ಸರ್, ಆಪರೇಷನ್ ಹೇಳಿದಾರೆ ಸರ್. ಅದು ಸರಿ, ಇವಾಗ 1, 2, 3 ತಿಲರ್ತ1 ತಿಲರ್ತ2 ಹೇಳಿದ್ನಲ್ವಾ, ಅದನ್ನು ಮಾಡಿ. ಎರಡು ಮಾಡ್ತಾ ಇದೀನಿ ಸರ್. ದಿನಾಲು ಮಾಡಿ. ಮತ್ತೆ ಮೂಗಲ್ಲಿ 1, 2, 3 1, 2, 3 ಪಾಯಿಂಟ್ ಬರ್ತವೆ. ಈ ಗುರುವಾರ ಶುಕ್ರವಾರ ಅಥವಾ ಮುಂದಿನ ಗುರುವಾರ ಶುಕ್ರವಾರದಲ್ಲಿ ಕವರ್ ಆಗುತ್ತೆ ಆ ಪಾಯಿಂಟ್ಸ್. ಅವಾಗ ಅದನ್ನು ಮಾಡ್ತಾ ಬನ್ನಿ, ಕಮ್ಮಿ ಆಗುತ್ತೆ. ಸರ್ ಇನ್ನೊಂದು ಸರ್ PCOD ಕ್ಲಾಸ್ ನಲ್ಲಿ ಸರ್ ಸರ್ ಆ ಯುಟರಸ್ ಪ್ರೊಲಾಪ್ಸ್ ಬಗ್ಗೆ ಸ್ವಲ್ಪ ಹೇಳಿ ಸರ್. ಸರಿ, PCOD ಇನ್ನೊಂದು ರಿವಿಷನ್ ತಗೊಳ್ಳೋದಿದೆ. ಇವತ್ತು ಯಾವಾರ ಸೋಮವಾರ ಅಲ್ವಾ, ನಾಳೆ 7:30ಕ್ಕೆ PCOD ಯಾರು ಪೇ ಮಾಡಿರ್ತೀರಲ್ವಾ ಅವ್ರಿಗೆ ಇನ್ನೊಂದು ಕ್ಲಾಸ್ ಇದೆ. PCOD ಸೆಷನ್ ಮುಂದುವರೆದ ತರಗತಿ. ಅಲ್ಲಿ ಬನ್ನಿ, ಇನ್ನೂ ಒಂದಿಷ್ಟು ಟಾಪಿಕ್ ಉಳಿದಿದೆ, ಫುಡ್ ಬಗ್ಗೆ ಹೇಳೋದಿದೆ, ಅದನ್ನ ಕವರ್ ಮಾಡ್ತೀವಿ ನಾಳೆ. ನಾಳೆ ಮಂಗಳವಾರ ಅಲ್ವಾ, 7:30ಕ್ಕೆ PCOD ತರಗತಿ ಇರುತ್ತದೆ, ಪೇಡ್ ಸೆಷನ್. ಬನ್ನಿ, ಅಲ್ಲಿ ಮಾತಾಡೋಣಂತೆ. ಯುಟರಸ್ ಪ್ರೊಲಾಪ್ಸ್ ನೋಡಿ ಸರ್. ಎಸ್, ಓಕೆ ಸರ್. ಓಕೆ, ಥ್ಯಾಂಕ್ ಯು. ಸರಿ, ಇವತ್ತು ಮರ್ಮ ತರಗತಿಯಲ್ಲಿ ರಿವಿಷನ್ ಅನ್ನ ಮಾಡಿದಿರಿ. ತಿಲರ್ತ1 ತಿಲರ್ತ2 ಬ್ರಹ್ಮ1 ಬ್ರಹ್ಮ2 ಅಧಿಪತಿ. ನೀವು ಪಾಯಿಂಟ್ ಅನ್ನ ನಾನು ಎಕ್ಸ್ಪ್ಲೈನ್ ಮಾಡಿರ್ತೀನಲ್ವಾ, ಇಲ್ಲಿ ಕ್ವಶನ್ ಕೇಳ್ಬಿಟ್ಟು ಆನ್ಸರ್ ಯಾಕೆ ಮಾಡ್ತೀನಪ್ಪ ಅಂತಂದ್ರೆ, ನಿಮಗೆ ಯಾವ ಸಮಯದಲ್ಲಿ ಯಾವ ಸಿಂಪ್ಟಮ್ಸ್ಗೆ ಯಾವ ಪಾಯಿಂಟ್ ಅನ್ನ ಕೊಡಬೇಕು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಓ ಮೇಡಮ್, ಯಾರಿಗೋ ಮಾತಾಡಿಸ್ತಾ ಇದಾರೆ ಬಿಡಪ್ಪ, ನಾನು ಮಾತಾಡಿಸ್ತಾನೆ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲೋ ಮೂಲೆಯಲ್ಲಿ ಕುತ್ಕೋಬೇಡಿ. ಯಾರಿಗೆ ಒಬ್ರಿಗೆ ಕ್ವಶನ್ ಕೇಳ್ತಾ ಇದ್ದೀನಿ ಅಪ್ಪ ಅಂತಂದ್ರೆ ಅದು ನಿಮಗೂ ಆನ್ಸರ್ ಆಗಿರುತ್ತೆ. ಹಾಗಾಗಿ ನಾನು ಯಾರಿಗೆ ಆನ್ಸರ್ ಮಾಡಿದರೂ ಕೂಡ ನೀವು ಯಾಕೆ ಅವರಿಗೆ ಅಧಿಪತಿ ಹೇಳಿದ್ರು, ಯಾಕೆ ಬ್ರಹ್ಮ ಹೇಳಿದ್ರು, ಯಾಕೆ ಮಹೇಶ ಹೇಳಿದ್ರು ಅನ್ನೋದನ್ನ ತಿಳ್ಕೊಳ್ಳಿ. ಸರಿನಾ? ಗೀತಾ ಮೇಡಮ್ ಹೇಳಿ. ಸರ್ ನಮಸ್ತೆ ಸರ್. ನಮಸ್ತೆ ಸರ್, ನನಗೆ ಒಂದು ಡೌಟ್ ಇದೆ ಸರ್. ಈ ಆಕ್ಯುಪ್ರೆಷರ್ ಟ್ರೀಟ್ಮೆಂಟ್ ಮಾಡೋವಾಗ ಸರ್, ಇವಾಗ ನೀವು ಫಾರ್ ಎಕ್ಸಾಂಪಲ್ ST36 K3 SP9 ಈ ತರ ಒಂದು 3-4 ಪ್ರೆಸ್ ಮಾಡಕ್ಕಿರುತ್ತೆ ಸರ್. ವಾರಕ್ಕೊಂದ್ಸರಿ ಮಾಡ್ಬೇಕು ಅಂತ ನೀವು ಹೇಳಿದಿರಿ. ವಾರಕ್ಕೊಂದ್ಸರಿ ಅಂದ್ರೆ ಈಗ 4 ಪಾಯಿಂಟ್ ನಾವು ಒಂದು ಡಿಸೀಸ್ಗೆ ಟ್ರೀಟ್ ಮಾಡ್ಬೇಕಂದ್ರೆ 4 ಒಂದ್ಸರಿ ಪ್ರೆಸ್ ಮಾಡಿ ಮತ್ತೆ 1 ವಾರ ಬಿಟ್ಟು ಮತ್ತೆ 4 ಮಾಡೋದಾ ಸರ್? ಇವಾಗ ಸ್ಟಮಕ್ 36 ಪ್ರೆಸ್ ಮಾಡ್ಬೇಕಾದ್ರೆ ಸ್ಟಮಕ್ ಅಲ್ಲಿ ಹೀಟ್ ಎನರ್ಜಿ ಇರ್ಬೇಕು. ಸರಿ ಅಲ್ವಾ? ಸ್ಟಮಕ್ 36 ಪ್ರೆಸ್ ಮಾಡಿದ ನಂತರ 3 days ವೇಟ್ ಮಾಡಿ. 3 days ನಂತರ ಮತ್ತೆ ಕೇಳಿ ಅವರಿಗೆ, ಸ್ಟಮಕ್ ಹೀಟ್ ಸ್ವಲ್ಪ ಕಡಿಮೆ ಆಗಿದೆ, ಆದ್ರೂ ಅಷ್ಟೊಂದು ಕಡಿಮೆ ಆಗಿಲ್ಲ ಅಂತಾರಲ್ವಾ, 3 ದಿನಗಳ ನಂತರ ಇನ್ನೊಂದ್ಸಲ ಸ್ಟಮಕ್ 36 ಪ್ರೆಸ್ ಮಾಡಿ. 36 ಪ್ರೆಸ್ ಮಾಡಿದ ನಂತರ 3 ದಿನಕ್ಕೆ ಕಾಯಿಲೆ ವಾಸಿ ಆಗಿದೆ ಸರ್, ಇನ್ನು ಸ್ವಲ್ಪ ಉಳಿದಿದೆ ಅಂದ್ರೆ ವಾರಕ್ಕೆ ಪ್ರೆಸ್ ಮಾಡಿ. ಇಲ್ಲ ಅಷ್ಟೊಂದು ಆಗಿಲ್ಲಪ್ಪ ಅಂದ್ರೆ 3 ದಿನಕ್ಕೆ ಪ್ರೆಸ್ ಮಾಡಿ. ಇವಾಗ ಇಷ್ಟು ಇತ್ತಪ್ಪ ಅಂದ್ರೆ ತಿಂತೀರಾ, ಇನ್ನು ಜಾಸ್ತಿ ಅಷ್ಟು ತಿಂತೀರಾ ಅಲ್ವಾ? ಹಾಗೆ ಪೇಷಂಟ್ಗೆ ಯಾವ ಎನರ್ಜಿಯಲ್ಲಿ ಇದಾನೆ ರೀಫಿಲ್ ಮಾಡೋದೇ ನಮ್ ಕೆಲ್ಸ. ಇವಾಗ ಬೈಕ್ ಇದೆಯಪ್ಪ, 2 ಲೀಟರ್ ಪೆಟ್ರೋಲ್ ಹಾಕ್ತೀರಾ, ಅದು ಖಾಲಿ ಆಯ್ತಂದ್ರೆ ಮತ್ತೆ 2 ಲೀಟರ್ ಹಾಕ್ತೀರ ತಾನೆ, ಖಾಲಿ ಆಗದೇನೆ ಹಾಕಲ್ವಲ್ಲ? ಅದೇ ರೀತಿ ನೀವು ಬೈಕ್ ದೂರ ತಗೊಂಡ್ ಹೋಗಿದ್ರಿ, ಖಾಲಿ ಆಯ್ತಾ ಮತ್ತೆ ಫಿಲ್ ಮಾಡೋದು. ಅದೇ ತರ ಅಕ್ಯುಪಂಕ್ಚರ್ ಪಾಯಿಂಟ್ ಕೂಡ ಅದು ಬೇಕಾದಾಗ ಮಾಡೋದಷ್ಟೇನೆ. ಇದಿಷ್ಟೇ ದಿನಕ್ಕೆ ಮಾಡ್ಬೇಕು, ಇಷ್ಟೇ ವಾರಕ್ಕೆ ಮಾಡ್ಬೇಕಂತ ಏನಿಲ್ಲ. ಅದು ನಿಮ್ಮ ದೇಹಕ್ಕೆ ಅವಶ್ಯಕತೆ ಇತ್ತಂದ್ರೆ ಆ ತಕ್ಷಣಕ್ಕೆ ಯೂಸ್ ಮಾಡಿ. ನೋ ಫಿಕ್ಸ್ಡ್ ಪ್ರೋಟೋಕಾಲ್. ಅದಲ್ಲ, ಈಗ ನೀವು ವೆಯ್ಟ್ ಲಾಸ್ಗೆ ವೆಯ್ಟ್ ಗೇನ್ಗೆ ಅದು ಹೇಳುವಾಗ ಒಂದು 2-3 ಒಟ್ಟಿಗೆ ಹೇಳಿದೀರಾ ಸರ್. ಅದನ್ನ ನಾನು ಕೇಳ್ತಾ ಇರೋದು ಸರ್. ಈಗ ವಾರಕ್ಕೊಂದ್ಸರಿ ಅಂದ್ರೆ 3 ಒಟ್ಟಿಗೆ ಈ ವಾರ ಮಾಡಿ ನೆಕ್ಸ್ಟ್ ಮತ್ತೆ 3 ಮಾಡೋದಾ, ಆತರ ಸರ್? ಗೊತ್ತಾಯ್ತು ನಿಮ್ ಕ್ವಶನ್. ನಾನು ಯಾವುದೇ ಕ್ಲಾಸ್ ಅಲ್ಲಿ 3 ಪಾಯಿಂಟ್ ಹೇಳ್ತೇನೆ. ಒಂದು ಲೋಕಲ್ ಪಾಯಿಂಟ್, ಒಂದು ಹೀಟ್ ಪಾಯಿಂಟ್, ಒಂದು ಕೋಲ್ಡ್ ಪಾಯಿಂಟ್.
ಹೌದಲ್ವಾ? ಒಂದು ಕಾಯಿಲೆ ಬಂದಿದೆ ಅಂದ್ರೆ, ಸೋ ಕಾಲ್ಡ್ ಯಾವುದೇ ಒಂದು ಕಾಯಿಲೆ ಬಂದಿದೆ ಅಂದ್ರೆ ಹೀಟು ಅಥವಾ ಕೋಲ್ಡ್ ಒಂದು ಇಂಬ್ಯಾಲೆನ್ಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಸ್ಟಮಕ್ ಪೇನ್ ಬಂದಿದೆಯಪ್ಪ, ಸ್ಟಮಕ್ ಅನ್ನ ಆಳೋರು ಯಾರು? ಸ್ಪ್ಲೀನು ಸ್ಟಮಕ್. ಹೌದಾ? ಸ್ಟಮಕ್ ಪೇನ್ ಡ್ಯೂ ಟು ಕೋಲ್ಡ್ನೆಸ್ ಇಂದ ಬಂದಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ನಾಲಿಗೆ ನೋಡಿದಾಗ ಗೊತ್ತಾಗುತ್ತೆ. ಹೌದಲ್ವಾ? ನಾಲಿಗೆ ನೋಡಿದಾಗ ಸ್ಪ್ಲೀನ್ ಕೋಲ್ಡ್ನೆಸ್ ಆಗಿದೆ ಅಥವಾ ಲಿವರ್ ಕೋಲ್ಡ್ನೆಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಅವಾಗ ನೀವೇನ್ ಮಾಡ್ತೀರಿ? ಲಿವರ್ ನ ಕೋಲ್ಡ್ನೆಸ್ ಕಡಿಮೆ ಆಗ್ಲಿಕ್ಕೆ ಒಂದ್ ಪಾಯಿಂಟ್ ಅನ್ನ ಪ್ರೆಸ್ ಮಾಡ್ತೀರಿ, ಲಿವರ್ 3. ಹೌದಲ್ವಾ? ಲಿವರ್ ಎನರ್ಜಿ ಬ್ಲಾಕೇಜ್ ಅನ್ನ ರಿಮೂವ್ ಮಾಡ್ಬೇಕಪ್ಪ ಅಂತಂದ್ರೆ ಲಿವರ್ 8 ಅನ್ನ ಪ್ರೆಸ್ ಮಾಡ್ತೀರಿ. 2 ಪಾಯಿಂಟ್ ಅನ್ನ ಯೂಸ್ ಮಾಡ್ತೀರಿ. ಅದೇ ಲಿವರ್ 1 ಅನ್ನ ಪ್ರೆಸ್ ಮಾಡಲ್ಲ. ಯಾಕಪ್ಪ ಅಂತಂದ್ರೆ ಲಿವರ್ ಕೋಲ್ಡ್ನೆಸ್ ಆಗುತ್ತೆ. ಮತ್ತೆ ಅವ್ರಿಗೆ ಕಾಯಿಲೆ ಬಂದಿರೋದು ಲಿವರ್ ಕೋಲ್ಡ್ನೆಸ್ ಇಂದ. ಕೋಲ್ಡ್ನೆಸ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ಲಿವರ್ 3 ಪ್ರೆಸ್ ಮಾಡ್ತೀರಿ. ಅದ್ರ ಜೊತೆಗೆ ಆ ಎನರ್ಜಿ ಬ್ಲಾಕೇಜ್ ಅನ್ನ ಮೂವ್ ಆಗ್ಬೇಕು ಅಪ್ಪ ಅಂದ್ರೆ ಲಿವರ್ 8 ಅನ್ನ ಪ್ರೆಸ್ ಮಾಡ್ತೀರಿ. ಇನ್ನು ಸಾಧ್ಯ ಆದ್ರೆ ಲಿವರ್ ರಿಫ್ಲೆಕ್ಸ್ ಅನ್ನ ಪ್ರೆಸ್ ಮಾಡ್ತೀರಿ. ಇನ್ನು ಸಾಧ್ಯ ಆದ್ರೆ ಒಂದು ಮರ್ಮವನ್ನ ಮಾಡ್ತೀರಿ. ಇದನ್ನ ಮಾಡ್ತಾ ಬನ್ನಿ. ಮಾಡ್ಬೋದಾ ಸರ್? ಎಸ್, ಲೋಕಲ್ ಪಾಯಿಂಟ್, ಒಂದು ಹೀಟ್ ಕೋಲ್ಡ್ ಪಾಯಿಂಟ್, ಮತ್ತೊಂದು ಮರ್ಮ ಪಾಯಿಂಟ್, ಮತ್ತೆ ಅಕ್ಯುಪ್ರೆಷರ್, ಸೀಡ್ ಥೆರಪಿ ಎಟ್ ಅ ಟೈಮ್ ಪ್ರೆಸ್ ಮಾಡ್ಬೋದು, ಎಟ್ ಅ ಟೈಮ್ ಮಾಡ್ಬೋದು. ಏನೋ ತೊಂದ್ರೆ. ಥ್ಯಾಂಕ್ ಯು. ಓಕೆ, ಇವತ್ತು ಆಲ್ಮೋಸ್ಟ್ ಮರ್ಮ ರಿವಿಷನ್ ಅನ್ನ ಮಾಡಿದೀವಿ. ಯಾವ ಸಮಯಕ್ಕೆ ಯಾವ ಸಿಂಪ್ಟಮ್ಸ್ ಗೆ ನಾನು ಮರ್ಮವನ್ನ ಹೇಳ್ತಾ ಇದ್ದೀನಿ, ಅಧಿಪತಿ ಯಾರಿಗೆ ಹೇಳ್ತಾ ಇದ್ದೀನಿ, ಬ್ರಹ್ಮ ಯಾರಿಗೆ ಹೇಳ್ತಾ ಇದ್ದೀನಿ, ತಿಲರ್ಥ ಯಾರಿಗೆ ಹೇಳ್ತಾ ಇದ್ದೀನಿ, ಆ ಸಿಂಪ್ಟಮ್ಸ್ ಅನ್ನ ಬರ್ಕೊಳ್ಳಿ. ಯಾರೊಬ್ರು ತಲೆನೋವು ಹೇಳಿದ್ರಪ್ಪ ಅಂದ್ರೆ ಒಬ್ರಿಗೆ ನಾನು ಬ್ರಹ್ಮ ಹೇಳಿರ್ತೀನಿ, ಇನ್ನೊಬ್ರಿಗೆ ತಿಲರ್ಥ 2 ಹೇಳಿರ್ತೀನಿ. ಬರ್ಕೊಂಡು ವೈ ತಿಲರ್ಥ 2 ಹೇಳಿದ್ರು, ಯಾಕೆ ಬ್ರಹ್ಮ ಹೇಳಿದ್ರು, ಯಾಕೆ ಅಧಿಪತಿ ಹೇಳಿದ್ರು ಅನ್ನೋದನ್ನ ನೀವು ರೀಕಾಲ್ ಮಾಡ್ಕೋಬೇಕು. ತರಗತಿ ಆದ ನಂತರ ಗೊತ್ತಾಗುತ್ತೆ ಇವ್ರಿಗೆ ಈ ಎನರ್ಜಿ ಇಂಬ್ಯಾಲೆನ್ಸ್ ಆಗಿತ್ತು, ಹಾಗಾಗಿ ಹೇಳಿದ್ರು. ನಾನು ಕೂಡ ಈ ತರ ಎನರ್ಜಿ ಇಂಬ್ಯಾಲೆನ್ಸ್ ಬಂದ್ರೆ ಇದನ್ನೇ ಮಾಡ್ಬೇಕು ಅನ್ನೋದನ್ನ ಗೊತ್ತಾಗತ್ತೆ. ಸರಿನಾ? ಜಸ್ಟ್ ಇವಾಗ 6-7 ಮರ್ಮವನ್ನ ಕಲ್ತಿದ್ದೀರಿ. ಯಾವ್ಯಾವ ಮರ್ಮ ಅಂದ್ರೆ ತಿಲರ್ಥ 1, ತಿಲರ್ಥ 2, ಬ್ರಹ್ಮ 1, ಬ್ರಹ್ಮ 2 ಮತ್ತು ಅಧಿಪತಿ ಮರ್ಮವನ್ನ ಕಲ್ತಿದ್ರಿ. ಅದು ಮುಂದುವರೆದ ತರಗತಿಯಲ್ಲಿ ಕರುಣ ಮಿತ್ರ ಮರ್ಮ ಹೇಳ್ತೀವಿ. ಅದಾದ ನಂತರ ಮಹೇಶ ಮರ್ಮ ನಂತರ ಪಂಚಭೂತಗಳ ಮರ್ಮ ಬರುತ್ತೆ. ನಿಮಗೆ ನೋಡಿ, ಲಂಗ್ ಲಾರ್ಜ್ ಇಂಟೆಸ್ಟೈನ್ ವಾಸಿ ಆಗ್ಬೇಕಪ್ಪ ಅಂದ್ರೆ ನಾವು ಕಲರ್ ಅಲ್ಲಿ ಏನ್ ಮಾಡ್ತೀವಿ? ಲಂಗ್ ಎನರ್ಜಿ ವಾಸಿ ಆಗ್ಬೇಕು ಕಲರ್ ಅಲ್ಲಿ ಅಂತಂದ್ರೆ ಲಂಗ್ ಎನರ್ಜಿ ಜಾಸ್ತಿ ಆಗ್ಲಿಕ್ಕೆ ಪರ್ಪಲ್, ಕಡಿಮೆ ಆಗ್ಲಿಕ್ಕೆ ಡಾರ್ಕ್ ಬ್ಲೂ ಆಗ್ತೇವೆ ಅಲ್ವಾ? ಅದೇ ತರ ಲಂಗ್ ಎನರ್ಜಿಯನ್ನ ವಾಸಿ ಮಾಡ್ಲಿಕ್ಕೆ, ಲಾರ್ಜ್ ಇಂಟೆಸ್ಟೈನ್ ಎನರ್ಜಿಯನ್ನ ವಾಸಿ ಮಾಡ್ಲಿಕ್ಕೆ, ಲಿವರ್ ಎನರ್ಜಿಯನ್ನ ವಾಸಿ ಮಾಡ್ಲಿಕ್ಕೆ, ಸ್ಪ್ಲೀನ್ ಎನರ್ಜಿ ವಾಸಿ ಮಾಡ್ಲಿಕ್ಕೆ, ಕಿಡ್ನಿ, ಲಾರ್ಜ್ ಇಂಟೆಸ್ಟೈನ್ ಒಂದೊಂದು ಆರ್ಗನ್ ಅನ್ನ ಸ್ಟ್ರೆಂಥನ್ ಮಾಡ್ಲಿಕ್ಕೆ, ಈ ಪಂಚಭೂತಗಳ ಆರ್ಗನ್ ಅನ್ನ ಸ್ಟ್ರೆಂಥನ್ ಮಾಡ್ಲಿಕ್ಕೆ ಒಂದೊಂದು ಮರ್ಮ ಬರುತ್ತೆ. ನಿಮ್ಮ ಮುಖದಲ್ಲಿನೇ ಮತ್ತು ದೇಹದಲ್ಲಿನೂ ಬರುತ್ತೆ. ಮುಖದಲ್ಲಿನೇ ಪಂಚಭೂತಗಳ ಸಮತೋಲನ ಮಾಡೋದು. ಪಂಚಭೂತಗಳಂದ್ರೆ ಏನು? ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಪೃಥ್ವಿ ಅಂದ್ರೆ ಸ್ಪ್ಲೀನು ಸ್ಟಮಕ್, ವಾಯು ಅಂದ್ರೆ ಲಿವರ್ ಅಂಡ್ ಗಾಲ್ ಬ್ಲಾಡರು, ಆಕಾಶ ಸ್ಪೇಸು, ಮತ್ತೆ ಆಕಾಶ, ವಾಯು, ಅಗ್ನಿ ಅಂದ್ರೆ ಜಲ, ಪೃಥ್ವಿ. ಇವು ಕಲ್ತಿದ್ದೀರಲ್ವಾ? ಆಕಾಶವನ್ನೇ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಅಥವಾ ಅಗ್ನಿಯನ್ನ ರೈಸ್ ಮಾಡ್ಲಿಕ್ಕೆ ಒಂದೊಂದು ಪಾಯಿಂಟ್ ಬರ್ತವೆ. ಆ ಪಾಯಿಂಟ್ ಅನ್ನೇ ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಹಾಗಾಗಿ ನಿಮ್ಗೆ ಒಂದು ತರಗತಿಯಲ್ಲಿ ಒಂದೇ ಮರ್ಮ ಹೇಳ್ತಾ ಇದ್ದೀನಿ, ಬೆಸ್ಟ್ ಆಗಿ ಹೇಳ್ತಾ ಇದ್ದೀನಿ. ನೀವು ನಿನ್ನೆ ಮೊನ್ನೆ ಅಥವಾ ಒಂದು 2 to 3 days ಬ್ಯಾಕ್ ಪೇ ಮಾಡಿದಿರಿ. ಎಲ್ಲರಿಗೆ ರೆಕಾರ್ಡಿಂಗ್ ಅನ್ನ ನಿಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ಕೊಂಡಿದೀವಿ. ಅದನ್ನ ನೋಡ್ಕೊಳ್ಳಿ. ಮತ್ತೆ ಸಾಕಷ್ಟು ಜನ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ಆ ರೆಕಾರ್ಡಿಂಗ್ ಅನ್ನ ನೋಡ್ಕೊಳಕ್ ಬರ್ತಾ ಇಲ್ಲ. ರೆಕಾರ್ಡಿಂಗ್ ಅನ್ನ ನಿಮ್ಮ ಪೇಡ್ ಗ್ರೂಪ್ ಅಲ್ಲಿ ಆಡ್ ಮಾಡಿದಾಗ ಪಿನ್ ಮೆಸೇಜ್ ಅಂತ ಇರುತ್ತೆ. ಮೇಲೆ ಹೋಗಿ ಈ ತರ ಸ್ಕ್ರೀನ್ ಇತ್ತಪ್ಪ ಅಂತಂದ್ರೆ ಪಿನ್ ಮೆಸೇಜ್ ಅಂತ ಇರುತ್ತೆ. ಆ ಪಿನ್ ಮೆಸೇಜ್ ಅನ್ನ ನೋಡ್ಬೇಕು. ಟೆಲಿಗ್ರಾಮ್ ಅಲ್ಲಿ ಕ್ಯಾಮ್ರಾ ಕೆಳಗಡೆ ಒಂದ್ ಲೈನ್ ಪಿನ್ ಮೆಸೇಜ್ ಅಂತ ಇರುತ್ತೆ. ಆ ಪಿನ್ ಮೆಸೇಜ್ ಅನ್ನ ನೋಡ್ಬೇಕು ನೀವು. ಪಿನ್ ಮೆಸೇಜ್ ಅನ್ನ ನೋಡಿದಾಗ ನಮ್ಮ ಡೇ 1, ಡೇ 2 ಯಾವ ತರಗತಿ ಆಗಿರುತ್ತವಲ್ವಾ, ಎಲ್ಲಾ ತರಗತಿಗಳು ವಿತ್ ನೇಮ್ ವಿತ್ ಡೇಟ್ ನಾವು ಹಾಕಿರ್ತೀವಿ. ಅದನ್ನ ನೋಡ್ಕೊಂಡು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋವನ್ನ ನೋಡ್ಬೇಕಾಗತ್ತೆ ನೀವು. ಸರ್ ವಿಡಿಯೋ ಬಂದಿಲ್ಲ ಅಥವಾ ಮೇಲೆ ಹೋಗಿದೆ ಅನ್ನೋ ಫೋನ್ ಹಚ್ತಾ ಇರ್ತೀರಾ, ಹೌದಲ್ವಾ? ಎಲ್ಲರಿಗೆ ಆನ್ಸರ್ ಮಾಡೋದು ಕಷ್ಟ ಆಗುತ್ತೆ. ಜಸ್ಟ್ ವಿಡಿಯೋ ನಿಮ್ಗೆ ಸಿಗ್ತಾ ಇಲ್ಲಪ್ಪ ಅಂದ್ರೆ ಮೇಲೆ ಹೋಗಿ ಪಿನ್ ಮೆಸೇಜ್ ಇರುತ್ತೆ. ನೀವು ಟೆಲಿಗ್ರಾಮ್ ಅಲ್ಲಿ ನಾವು 4-5 ಗ್ರೂಪ್ ಮಾಡಿದೀವಿ ಮರ್ಮಕ್ಕೆ. 2,300 ಅಡ್ಮಿಷನ್ ಆಗಿದೆ ಇವತ್ತಿಗೆ. ಹಾಗಾಗಿ 1, 2, 3, 4,
5 ಮಾಡ್ತಾ ಇದೀವಿ. 4 ಅಲ್ಲಿ ಇದ್ರೆ ಅಂದ್ರೆ ನಿಮ್ಮ ಟೆಲಿಗ್ರಾಮ್ ಗ್ರೂಪ್ 4 ಇನ್ ಗ್ರೀನ್ ಕಲರ್ ಅಲ್ಲಿ ಇರುತ್ತೆ. 3 ಗ್ರೂಪ್ ಅಲ್ಲಿ ಇದ್ದೀರಪ್ಪ ಅಂದ್ರೆ 3 ಅಂದ್ರೆ ಸ್ಕೈ ಬ್ಲೂ ಕಲರ್ ಮಾಡಿದೀವಿ. 2 ಅಂದ್ರೆ ನಂಬರ್ 2 ಡಾರ್ಕ್ ಬ್ಲೂ ಕಲರ್ ಮಾಡಿದೀವಿ. 1 ಅಂದ್ರೆ 1 ಇನ್ ಪರ್ಪಲ್ ಮಾಡಿದೀವಿ. ಹೀಗೆ 4 5 ಗ್ರೂಪ್ ಅಲ್ಲಿ ಇದ್ದೀರ 5 ಇನ್ ಯೆಲ್ಲೋ ಕಲರ್ ಮಾಡಿದೀವಿ. ಒಂದು ಗ್ರೂಪ್ ಅಲ್ಲಿ ನಾವು 350 ರಿಂದ 400 ಜನ ತಗೊಂತೀವಿ. ಮತ್ತೆ 5ನೇ ಗ್ರೂಪಿಗೆ ಹೋಗ್ತೀವಿ. ಯಾಕೆಪ್ಪ ಅಂತಂದ್ರೆ ಕೆಲವೊಂದ್ಸಲ ಟೆಲಿಗ್ರಾಮ್ ಕೈ ಕೊಡೋ ಸಾಧ್ಯತೆ ಇರುತ್ತದೆ. ಇನ್ನು 400-500 ಜನ ಒಂದು 2000 ಜನ ಒಂದೇ ಗ್ರೂಪ್ ಅಲ್ಲಿ ಮಾಡಿದಾಗ ನಾವು ಜೂಮ್ ಅನ್ನ ಅರೇಂಜ್ ಮಾಡಕ್ ಆಗಲ್ಲ. ಒಂದು ಜೂಮ್ ಅಲ್ಲಿ 300 ರಿಂದ 500 ಜನವನ್ನ ನಾವು ತಗೊಂಡ್ಬಂದ್ಬಿಟ್ಟು ನಿಮ್ ಕ್ಲಾಸ್ ಮಾಡ್ತೀವಿ. ಹಾಗಾಗಿ 2-3 ಜೂಮ್ ಎಟ್ ಆ ಟೈಮ್ ರನ್ ಆಗ್ತಾ ಇರುತ್ತೆ. ನೀವು ಯಾವ ಗ್ರೂಪ್ ಅಲ್ಲಿ ಇದ್ರು ಕೂಡ ಸೇಮ್ ಎಟ್ ಆ ಟೈಮ್ ಒಂದು ಲಿಂಕ್ ಕೊಟ್ಟಿದ್ವಿ, ಒಂದು ಪೋಸ್ಟರ್ ಕಳಿಸಿದೀವಪ್ಪ ಅಂದ್ರೆ ಎಲ್ಲಾ ಗ್ರೂಪಿಗೆ ಹೋಗುತ್ತೆ. ಹಾಗಾಗಿ ನೀವು ಯಾವ ಗ್ರೂಪ್ ಅಲ್ಲಿ ಇರಿ ಅಲ್ಲೇ ಇರಿ. ರೆಕಾರ್ಡಿಂಗ್ ಅನ್ನ ನಾವು ಪ್ರೊವೈಡ್ ಮಾಡ್ತೀವಿ. ಆ ರೆಕಾರ್ಡಿಂಗ್ ಅನ್ನ ಜಸ್ಟ್ ಪಿನ್ ಮೆಸೇಜ್ ಅಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿ. ನೀವು PC ಒಳಗೆ ಪೇ ಮಾಡಿರ್ಬೋದು, ನೀ ಪೇನಿಂಗ್ ಮಾಡಿರ್ಬೋದು, ಕಲರ್ ಥೆರಪಿಗೆ ಯಾವುದೇ ಕೋರ್ಸಿಗೆ ಪೇ ಮಾಡಿದ್ರು ಕೂಡ ಪಿನ್ ಮೆಸೇಜ್ ಅಲ್ಲಿ ನಿಮ್ಗೆ ರೆಕಾರ್ಡಿಂಗ್ ಅವೈಲೇಬಲ್ ಇರುತ್ತೆ. ಆ ರೆಕಾರ್ಡಿಂಗ್ ನಾವು ತೆಗೆದಿಲ್ಲ. ನೀ ಪೇನ್ ಮುಗಿದ್ಬಿಟ್ಟು ಹತ್ರ 3 ತಿಂಗಳು ಆಗ್ತಾ ಬಂತು ಅಂದ್ರೂ ಕೂಡ ಅದನ್ನ ಯಾವ್ದು ತೆಗೆದಿಲ್ಲ. ಆರಾಮಾಗಿ ವಾಚ್ ಮಾಡಿ. ಮರ್ಮ ಕೂಡ ನಾವು ಯಾವ ವಿಡಿಯೋಗಳನ್ನ ತೆಗಿಯೋದಿಲ್ಲ. ಆರಾಮಾಗಿ ನಿಮ್ಗೆ ಸಮಯ ಇದ್ದಾಗ ವಿಡಿಯೋನ ನೋಡಿ ಆದಷ್ಟು ನಿಮ್ಗೆ ಮರ್ಮವನ್ನ ಬರ್ಕೊಳ್ಳಿ ನಿಮ್ದೇ ಆದ ರೀತಿಯಲ್ಲಿ. ಮತ್ತೆ ಎಲ್ಲರಿಗೆ ಧೈರ್ಯದಿಂದ ಮರ್ಮ ತರಗತಿ, ಮರ್ಮದಲ್ಲಿ ನಾನು ಹೇಳಿರ್ತೀನಲ್ವಾ, ಪ್ರತಿಯೊಂದು ಪಾಯಿಂಟ್ ಧೈರ್ಯದಿಂದ ಕೊಡಿ. ಏನು ರಿವರ್ಸ್ ಆಗಲ್ಲ. ಮತ್ತು ವಿತಿನ್ ಅ ಮಿನಿಟ್ ಅಲ್ಲಿ ರಿಸಲ್ಟ್ ಬರುತ್ತೆ. ಅಲ್ಲೇ ಕುಂದಿಸ್ಕೊಳ್ಳಿ. ಅವರಿಗೆ ದಮ್ಮು ಆಯಾಸ ಬರ್ತಾ ಇದೆನಾ, ಅಧಿಪತಿ ಮರ್ಮವನ್ನ ಮಾಡಿ ಅರ್ಧ ಗಂಟೆ ಆದ ನಂತರ ವಾಕಿಂಗ್ ಮಾಡಕ್ ಹೇಳಿ. ಆ ದಮ್ಮು ಆಯಾಸ ಕಮ್ಮಿ ಆಗಿರುತ್ತೆ. ಆನ್ ದಿ ಸ್ಪಾಟ್ ಅಲ್ಲೇನೆ ರಿಸಲ್ಟ್ ಬರುತ್ತೆ. ಮಾಡ್ತಾ ಬನ್ನಿ, ವಾಸಿ ಆಗುತ್ತೆ. ಇನ್ನು ಯಾರು ಜಾಯಿನ್ ಆಗಿಲ್ಲ ಅಂದ್ರೆ ಇನ್ನು ಅವಕಾಶ ಇದೆ, ಆರಾಮಾಗಿ ಜಾಯಿನ್ ಆಗಿ. ಈ ಗುರುವಾರ ಸೆಷನ್ ಅಲ್ಲಿ ಅಧಿಪತಿ ಮರ್ಮ ಇನ್ನು ರೀಕಾಲ್ ಮಾಡಿ ಮಹೇಶ ಮರ್ಮ, ಕರುಣ ಮಿತ್ರ ಮರ್ಮಕ್ಕೆ ಹೋಗ್ತೀನಿ. ಇವೆಲ್ಲ ಬೇಸಿಕ್ ಮರ್ಮ ಇದೆ. ಇವಾಗ ಪೇ ಮಾಡಿದ್ರು ಕೂಡ ಹಿಂದಿನ ರೆಕಾರ್ಡಿಂಗ್ ಅನ್ನ ನೋಡ್ಕೊಂಡು ಆರಾಮಾಗಿ ಕಲಿಬಹುದು. ಇದು ಲಾಸ್ಟ್ ಅವಕಾಶ ನಿಮಗೆ, ಆರಾಮಾಗಿ ಕಲೀರಿ. ಇದಾದ ನಂತರ ಮತ್ತೆ ನಾವು 1 ಇಯರ್ 2 ಇಯರ್ ಮಾಡಲ್ಲ. ಹಾಗಾಗಿ ಮರ್ಮವನ್ನ ಕಲಿತಾ ಬನ್ನಿ. ಟೆಸ್ಟ್ ಆಗಿ ಹೇಳ್ಕೊಡ್ತಾ ಹೋಗ್ತೀವಿ. 4 ತಿಂಗಳು ಅಂತ ಹೇಳಿದೀವಿ. ಆರಾಮಾಗಿ 4 ತಿಂಗಳಕ್ಕಿಂತ ಮೇಲೆನೆ ಹೋಗುತ್ತೆ, ಕಡಿಮೆ ಹೋಗಲ್ಲ. ರೆಕಾರ್ಡಿಂಗ್ ಅಂತ ಆರಾಮಾಗಿ ಸಿಗುತ್ತೆ ನಿಮ್ಗೆ. ಪ್ರತಿಯೊಂದು ಕ್ಲಾಸ್ ಆದಷ್ಟು ಲೈವಿಗೆ ಬನ್ನಿ, ಲೈವ್ ಅಲ್ಲೇ ಕಲ್ತ್ಕೊಳ್ಳಿ. ಅದಾದ ನಂತರ ರೆಕಾರ್ಡಿಂಗ್ ನೋಡಿ. ಆಗಿಲ್ಲ ಸರ್ ಅಪ್ಪ ಅಂದ್ರೆ ರೆಕಾರ್ಡಿಂಗ್ ಅನ್ನ ನೋಡ್ಕೊಳ್ಳಿ. ವಿತಿನ್ 2 to 3 ಡೇಸ್ ಅಲ್ಲಿ ಯಾವ್ದು ವಿಡಿಯೋನ ಪೆಂಡಿಂಗ್ ಇಟ್ಕೋಬೇಡಿ. ಸರಿನಾ? ಓಕೆ, ಮತ್ತೆ ಭೇಟಿ ಆಗೋಣ. ಧನ್ಯವಾದಗಳು. ಶುಭ ದಿನ.